ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಳಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪದೋನದರ ಪಟುತರೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ಶ್ರೀ ವೆಂಕಟೇಶ ಮಹಾತ್ಮೆ ಅದ್ಯ ಕಥಾರಂಭಾತ್ ಪೂರ್ವಂ ಕಿಂಚಿತ್ ಪೂರ್ವಾನುವಾದಃ. ಹರಿ ಓಂ. ನಿನ್ನೆ ದಿವಸ ಶ್ರೀನಿವಾಸ ಆ ಪದ್ಮಾವತಿಯನ್ನು ನೋಡಿಕೊಂಡು ಬಂದು ತಾನು ಹಾಸಿಗೆಯ ಮೇಲೆ ವಟಪತ್ರಶಾಹಿಯಾಗಿ ಮಲಗಿದ ಕೃಷ್ಣನಂತೆ ಮಲಗಿದ್ದಾನೆ. ಅವನನ್ನು ಪರಿಪರಿಯಾಗಿ ಮಾತನಾಡಿಸಿ ಬಕುಲಾವತಿ ಕೇಳಿದ್ದಾಳೆ, ಯಾವ ಕಾರಣದಿಂದ ಹೀಗೆ ನೀನು ದುಃಖಪಟ್ಟವರಂತೆ ವಿಡಂಬನೆ ಮಾಡ್ತಾ ಇದ್ದಿ ಶ್ರೀನಿವಾಸ ಅಂತೆಲ್ಲ ಪರಿಪರಿಯಾಗಿ ಕೇಳಿದ ಮೇಲೆ ಅವನು ತನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನು ತಿಳಿಸಿ, ಈ ಪದ್ಮಾವತಿ ಜೊತೆಗೆ ನನ್ನ ಪರಿಣಯವನ್ನು ನೀನು ಗಟ್ಟಿ ಮಾಡಬೇಕು ಅಂತೇಳಿ ತಿಳಿಸಿದ್ದಾನೆ. ಆ ಪ್ರಕಾರವಾಗಿ ಅವಳಿಗೂ ಬಹಳ ಸಂತೋಷವಾಗಿ ಅವಳ ಪೂರ್ವ ವೃತ್ತಾಂತವನ್ನು ತಿಳಿದುಕೊಳ್ಳಿಕ್ಕೆ ಕೇಳಿದ್ದಾಳೆ. ಪದ್ಮಾವತಿಯನ್ನು ವಿವಾಹವಾಗಬೇಕು ಅಂತ ಯಾಕೆ ಇಷ್ಟು ಪ್ರಬಲವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಿ ಅಂತ ಕೇಳೋದಾಗ ಹೇಳ್ತಾನೆ, ಅದು ಮತ್ತೆ ತ್ರೇತಾಯುಗದಲ್ಲಿ ವೇದವತಿ ಅನ್ನುವವಳು ನನಗಾಗಿ ಸೀತೆಗಾಗಿ ತಾನು ಕಷ್ಟಪಟ್ಟಿದ್ದಕ್ಕೆ ಅವಳಿಗೆ ಅನುಗ್ರಹದ ರೂಪದಲ್ಲಿ ಕಲಿಯುಗದಲ್ಲಿ ವಿವಾಹ ಉತ್ಸವವನ್ನು ಮಾಡಿಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದು. ಹಿಂದೆ ಹೇಳಿದಂತೆ ಅನೇಕ ಜನರ ಮಾತುಗಳನ್ನು ಸಿದ್ಧ ಮಾಡಲಿಕ್ಕೆ ಭಗವಂತ ಅವತಾರ ಮಾಡ್ತಾನೆ. ಆದ್ದರಿಂದ ಸೀತಾ ಮಾತೆಯ ಮಾತನ್ನು ಸರಿ ಮಾಡಬೇಕಾದ್ದರಿಂದ ಈಗ ವಿವಾಹ ಉತ್ಸವ ನಡೀಬೇಕಾಗಿದೆ ಅಂತ ಹೇಳಿದ ಮೇಲೆ ಅವಳಿಗೆ ಆ ಎಲ್ಲ ವಿಧವಾದಂತಹ ವಿಷಯವನ್ನೆಲ್ಲ ಅರ್ಥಾತ್ ಎಲ್ಲಿಗೆ ಹೋಗಬೇಕು, ಹೇಗೆ ಮಾಡಬೇಕು ಇತ್ಯಾದಿ ಎಲ್ಲ ವಿಷಯಗಳನ್ನು ತಿಳಿಸಿ ಒಂದು ಸುಂದರವಾದ ಕುದುರೆಯ ಮೇಲೆ ಅವಳನ್ನು ಕಳಿಸಿಕೊಟ್ಟಿದ್ದಾನೆ. ಆವಾಗ ಅವಳು ಕಪಿಲೇಶ್ವರನಿಗೆ ಅಭಿಷೇಕವನ್ನು ಮಾಡಿಸಿ ಅಗಸ್ತ್ಯೇಶ್ವರನ ಹತ್ತಿರ ಬಂದಾಗ ಅಲ್ಲಿ ಆ ಕಡೆಯಿಂದ ರಾಜನ ಅಣತಿಯಂತೆ ಅವರ ಸಖಿಯರೆಲ್ಲ, ಪದ್ಮಾವತಿಯರ ಸಖಿಯರೆಲ್ಲರೂ ಕೂಡ ಅಭಿಷೇಕ ಮಾಡಿಸ್ಲಿಕ್ಕೆ ಅಂತ ಅವರು ಬಂದಿರ್ತಾರೆ. ಅವರ ಮಧ್ಯೆ ಪರಸ್ಪರ ಸಂವಾದಾದಿಗಳಿಂದ ಗೊತ್ತಾಗ್ತದೆ ಇವರು ರಾಣಿಯನ್ನ ಭೇಟಿಯಾಗಲಿಕ್ಕೆ ನಾರಾಯಣಪುರಕ್ಕೆ ಹೊರಟಿದ್ದಾಳೆ ಅಂತ. ಅದು ಒಂದು. ಜೊತೆಗೆ ಶ್ರೀನಿವಾಸ ತಾನೂ ಕೂಡ ಕೊರವಂಜಿಯ ವೇಷವನ್ನು ಧಾರಣೆ ಮಾಡಿ ಅದ್ಭುತವಾದಂತಹ ಲೀಲೆಯನ್ನ ನಟನೆಯನ್ನ ಮಾಡ್ತಾ ತಾನು ಮೊದಲೇ ನಾರಾಯಣಪುರಕ್ಕೆ ಹೋಗಿ ಧರ್ಮದೇವತಾ ಅನ್ನುವ ಹೆಸರಿನಿಂದ ಅದ್ಭುತವಾದ ರೂಪವನ್ನು ತೋರಿಸಿದ್ದಾನೆ. ಆ ರೂಪವನ್ನು ನೋಡಲಿಕ್ಕೆ ದೇವತೆಗಳೆಲ್ಲ ಬಹಳ ಸಂತೋಷವನ್ನು ಪಟ್ಟು ಪುಷ್ಪವೃಷ್ಟಿಯನ್ನು ಮಾಡಿದ್ರು ಅಂತ ಅನ್ನೋ ಮಾತನ್ನ ನಿನ್ನೆ ದಿವಸ ನಾವು ಕೇಳಿದ್ವಿ. ತನ್ನದೇ ಕಾರ್ಯವನ್ನ ತಾನೇ ಸಿದ್ಧ ಮಾಡಿ ತೋರಿಸಿದ ಅದ್ಭುತವಾದ ಚರಿತ್ರೆಯನ್ನ ನಿನ್ನೆ ದಿವಸ ನಾವು ಕೇಳಿದ್ವಿ. ರಾಣಿಯ ಹತ್ತಿರ ಧರ್ಮದೇವತ ಆ ಮದುವೆಗೆ ಗಟ್ಟಿಯನ್ನ ಮಾಡಿಕೊಂಡೇ ತಾನು ಅಲ್ಲಿಂದ ಹೊರಟಿದ್ದಾಳೆ. ಅಷ್ಟೊತ್ತಿಗೆ ಬಕುಲಾವತಿ ಬಂದ ಮೇಲೆ ಎಲ್ಲ ವಿಧವಾದಂತಹ ವಿಚಾರಗಳನ್ನ ಮಾತನಾಡಿ ಧರ್ಮದೇವತೆ ಹೇಳಿದಂತೆ ಈ ಮಾತು ಸತ್ಯ ಅಂತ ಸಿದ್ಧ ಮಾಡಿಕೊಂಡು ಪದ್ಮಾವತಿಯ ಹತ್ತಿರ ಅವಳ ಅಭಿಪ್ರಾಯವನ್ನು ಗಟ್ಟಿ ಮಾಡಿಕೊಂಡು ಧರಣಿ ದೇವಿ ತನ್ನ
ಪತಿಯಾದ ಆಕಾಶರಾಜನ ಒಟ್ಟಿಗೆ ಆ ವಿಷಯವನ್ನೆಲ್ಲ ತಿಳಿಸಿದ್ದಾಳೆ. ಆವಾಗ ಆಕಾಶರಾಜ ಏನು ಹೇಳಿದ ಅನ್ನುವ ವಿಷಯವನ್ನು ಇವತ್ತಿನ ದಿವಸ ನಾವು ನೋಡಬೇಕು. ಅದ್ಯ ಕಥಾ ಪ್ರಸಂಗ. ಆಕಾಶರಾಜ ಉವಾಚ ಬಕುಲಾಗಮನೆ ಸ್ಮಾಕಂ ಶಿವಂ ಭದ್ರೇ ಸಮಾಗತಂ ಅಹೋ ಮಂಗಲಮಸ್ಮಾಕಂ ಸಂಪ್ರಾಪ್ತಂ ಪೂರ್ವ ಪುಣ್ಯತಃ. ಈ ಬಕುಲಾವತಿಯ ವಿಷಯವನ್ನೆಲ್ಲ ತಿಳಿಸಿ, ಮಗಳ ಅಭಿಪ್ರಾಯವನ್ನೆಲ್ಲ ತಿಳಿಸಿದ ಮೇಲೆ ಮೊದಲಿಗೆ ಪುರೋಹಿತರನ್ನು ಕರೆದು ಈ ಮದುವೆಯನ್ನು ಗೊತ್ತು ಮಾಡಿಸಬೇಕು. ಮೊದಲಿಗೆ ಚಂದ್ರಬಲ, ತಾರಾಬಲ ಮೊದಲಾದ ಎಲ್ಲ ಯೋನಿಕೂಟ, ನಾಡಿಕೂಟ ಎಲ್ಲವನ್ನು ಪರೀಕ್ಷೆ ಮಾಡಿಸಿ ಚೆನ್ನಾಗಿ ಅದನ್ನು ನಿರ್ಧಾರ ಮಾಡಬೇಕು ಅಂತೆಲ್ಲ ಹೇಳಿದ ಮೇಲೆ ಇಷ್ಟು ಆನಂದ ಆಯಿತು ಆಕಾಶರಾಜನಿಗೆ. ಯಾವ ಕಾರ್ಯಕ್ಕಾಗಿ ನಾವು ಅಪೇಕ್ಷೆ ಪಡ್ತಾ ಇರ್ತೀವೋ, ಯಾವುದು ದೊಡ್ಡ ಕಾರ್ಯ ನಮ್ಮ ಜೀವನದೊಳಗೆ ಅಂತಹ ಮಂಗಳ ಕಾರ್ಯ ಇಷ್ಟು ಸುಲಭವಾಗಿ ನಡೆದು ಹೋಗ್ತದೆ ಅಂದರೆ ಯಾವ ತಂದೆ ತಾಯಿಗಾದರೂ ಸಂತೋಷವಾಗ್ತದೆ. ಅದೇ ರೀತಿಯಾಗಿ ಆಕಾಶರಾಜ ಹರ್ಷಪಟ್ಟಿದ್ದಾನೆ. ಅಲ್ಲಿ ಎದುರಿಗೆ ಕೂತಂತಹ ರತ್ನಪೀಠದಲ್ಲಿ ವಿರಾಜಮಾನವಾದ ಆ ಬಕುಲಾವತಿಯನ್ನು ಹೇಳ್ತಾನೆ, ನೀನು ಬಂದಿದ್ದರಿಂದ ನಮ್ಮ ಜೀವನಕ್ಕೆ ಒಂದು ದೊಡ್ಡದಾದ ಮಂಗಲ ಉಂಟಾಗಿದೆ. ನಿನ್ನ ದರ್ಶನದಿಂದ ಮಂಗಲ ಆಯಿತು. ಯಾವುದೋ ಹಳೆಯ ಪೂರ್ವ ಜನ್ಮದ ಪುಣ್ಯ ಈ ರೀತಿ ಒದಗಿ ಬಂತು ಅಂತ. ಯಾಕೆಂದರೆ ಯಾರಿಗೇ ಆಯಿತು ಕೂಡ ಒಂದು ಏನಾದರೂ ಒಳ್ಳೆಯದಾಗಲಿ ಅಥವಾ ಇನ್ನೇನಾದರೂ ಆಗಲಿ ಅದಕ್ಕೆ ಕಾರಣ ಅದೃಷ್ಟ. ಅದೃಷ್ಟ ಅಂದರೆ ಪುಣ್ಯ ಅಥವಾ ಪಾಪ, ಕಣ್ಣಿಗೆ ಕಾಣದ ವಸ್ತು ಅದೇ. ಹೀಗಾಗಿ ಅನೇಕ ಜನ್ಮಾರ್ಜಿತವಾದ ಪುಣ್ಯ ವಿಶೇಷದಿಂದ ನಿಮ್ಮಂತಹ ಸಜ್ಜನರ ಲಾಭ ನಮಗೆ ಆಗಿದೆ. ಮನೆಗೆ ಯಾರೋ ಒಬ್ಬರು ದೊಡ್ಡವರು ಬಂದಾಗ ಹಾಗೆ ಹೇಳಬೇಕು, ನಮ್ಮ ಹಳೆಯ ಪುಣ್ಯದಿಂದ ನೀವು ನಮ್ಮ ಮನೆಗೆ ಸಮಾಗಮ ಮಾಡಿದ್ದೀರಿ, ನಿಮ್ಮ ಆಗಮನದಿಂದ ಬಹಳ ದೊಡ್ಡದಾದಂತಹ ಮಂಗಲ ನಮಗುಂಟಾಗಿದೆ ಅಂತ ಸಂತೋಷ ವ್ಯಕ್ತಪಡಿಸ್ಬೇಕು. ಅದನ್ನು ಮಾಡಿ ತೋರಿಸ್ತಾ ಇದ್ದಾನೆ ಅವನು. ತ್ವದ್ವಾಕ್ಯಾಮೃತಪಾನೇನ ರೋಮಹರ್ಷಸ್ತು ಜಾಯತೆ ಕದಾ ಪಶ್ಯಾಮಿ ಕಲ್ಯಾಣಂ ವಧೂವರ ಸಮಾಗಮಂ. ತಂದೆಗೆ ವಿಶೇಷತಃ ಮಗಳ ಮೇಲೆ ಹೆಚ್ಚು ಪ್ರೀತಿ. ಯಾವಾಗ ನನ್ನ ಮಗಳ ಆ ಅದ್ಭುತವಾದ ಮಂಗಲ ಕಾರ್ಯವನ್ನು ನೋಡ್ತೀನೋ, ವಧೂವರರ ಸಮಾಗಮವನ್ನು ನೋಡ್ತೀನೋ, ಅಷ್ಟಲ್ಲದೆ ಜಾಮಾತ ಅಂತ ಆಗಿ ಬರುವವನು, ಮಳಿಯನಾಗಿ ಬರುವವನು ಸಾಕ್ಷಾತ್ ನಾರಾಯಣನೇ. ಆದ್ದರಿಂದ ಎಷ್ಟು ಸೌಭಾಗ್ಯ ನನ್ನದು ಅಂತ ರೋಮಹರ್ಷವಾಗ್ತಾ ಇದೆ ಅಂತ, ಮೈಯೊಳಗೆ ರೋಮಾಂಚನ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾನೆ. ಆವಾಗ ಹೇಳ್ತಾಳೆ, ರಾಜ ಅಂತಾನೆ ಮತ್ತೊಂದು ಸಲ ತನ್ನ ಮಗಳಾದ ಪದ್ಮಾವತಿ ಕಡೆಗೆ ತಿರುಗಿ ಒಂದು ಸಲ ಒಂದು ಸುಂದರವಾದ ನೋಟವನ್ನು ಬೀರಿ ಕೇಳ್ತಾನೆ, ಹೃದಯೇ ತವ ಕಲ್ಯಾಣಿ ಕಾಪೇಕ್ಷಾ ವರ್ತತೆ ವದ. ಇಷ್ಟೆಲ್ಲ ಆದ್ಮೇಲೂ ಒಂದು ಮಾತು ಕೇಳ್ತಾನೆ. ತಂದೆ ಕೇಳಲಿಲ್ಲ ಅಂತ ಆಗ್ಬಾರ್ದಲ್ಲ, ಎಲ್ಲ ತಾಯಿನೇ ಮಾಡಿಬಿಟ್ಲು ಅಂತ ಆಗೋದು ಬೇಡ. ತಂದೆನೂ ಕೇಳ್ತಾನೆ, ಮಗಳೇ ನಿನ್ನ ಮನಸ್ಸಿನಲ್ಲಿ ಏನಿದೆ ಅದು ಅಭಿಪ್ರಾಯ ತಿಳಿಸು ಅಂತ. ಬಹಳ ಸಂತೋಷವಾಗ್ತದೆ. ಪದ್ಮಾವತಿ ಅಂತಾಳೆ, ಅಮ್ಮನ ಮುಂದೆ ಎಲ್ಲ ಹೇಳಿದ್ದೀನಿ, ನಾನು ಮತ್ತೆ ಹೇಳಾರೆ ಅಂತ ಹೇಳ್ದ. ನಾಚಿಕೆಯಿಂದ ಸಾಮಾನ್ಯ ವಯೋಸಹಜವಾದ ಮತ್ತೆ ಒಬ್ಬ ಸುಂದರ ತರುಣಿಗೆ ಸಹಜವಾದ ಮಾತನ್ನು ಅವಳು ಹೇಳ್ತಾಳೆ, ಅಮ್ಮನ ಮುಂದೆ ಎಲ್ಲ ಹೇಳಿದ್ದೇನೆ, ಆ ಪ್ರಕಾರವಾಗಿ ಮಾಡಿ ಅಂತ ಹೇಳಿ ಅವಳ ಅಭಿಪ್ರಾಯವನ್ನ ಗೊತ್ತು ಮಾಡಿಕೊಂಡು ಧರಣೀದೇವಿ ಹೇಳ್ತಾಳೆ, ಇನ್ನು ತಡ ಮಾಡೋದು ಬೇಡ, ಶುಭಸ್ಯ ಶೀಘ್ರಂ. ಯಾವುದು ಒಳ್ಳೆಯ ಕೆಲಸನೋ ಅದನ್ನು ತಕ್ಷಣದಲ್ಲಿ ಮಾಡಬೇಕು, ಅದಕ್ಕಾಗಿ ತಡ ಮಾಡಬಾರದು ಅಂತ ಅಭಿಪ್ರಾಯ. ಹೀಗಾಗಿ ಸಾಧಯಸ್ವ ಮಹಾರಾಜ ವಿವಾಹಂ ವಿಧಿಪೂರ್ವಕಂ. ಈ ವಿಧಿಪೂರ್ವಕವಾಗಿ ವಿವಾಹವನ್ನ ತಕ್ಷಣದಲ್ಲಿ ಸಾಧನೆ ಮಾಡು ಮಹಾರಾಜನೇ. ಎಂದೂ ಕೂಡ ಒಳ್ಳೆಯ ವಿಷಯದಲ್ಲಿ ವಿಳಂಬೋ ನೈವ ಕರ್ತವ್ಯ, ತಡ ಮಾಡಬಾರದು, ತಕ್ಷಣ ಮಾಡಬೇಕು. ಆದ್ದರಿಂದ ಹೇಳು ಅಂತಂದಾಗ ಮೊದಲಿಗೆ ತನ್ನ ಮಗನನ್ನ ಕರೆದು ಒಂದು ಕೈಯೊಳಗೊಂದು ಪತ್ರ ಬರೆದು ಕೊಡ್ತಾನಂತ. ಯಾರಿಗೆ? ನೇರವಾಗಿ ಹೋಗಿ ಆ ಬೃಹಸ್ಪತ್ಯಾಚಾರನ ಕರ್ಕೊಂಡು ಬಾ. ನಮ್ಮ ಕಡೆ ಗುರುಗಳು ಅಂದ್ರೆ ಅವರೇ, ಆದ್ದರಿಂದ ಗುರುಗಳಾದ ಬೃಹಸ್ಪತ್ಯಾಚಾರನ ಕರೆದುಕೊಂಡು ಬಾ ಅಂತ ಹೇಳಿ ತನ್ನ ಮಗನಾದ ವಸುದಾನನನ್ನ ಒಂದು ಪತ್ರ ಕೊಟ್ಟು ಕಳಿಸಿಕೊಡ್ತಾನಂತೆ. ಸಪತ್ರಂ ರಾಜಪುತ್ರಂ ಚ ಸಮಾಲೋಕ್ಯ ಆಗತಂ ಗುರುಹು ಪ್ರತಿಷ್ಠಾಪ್ಯಾಸನೆ ತಂ ಚ ತೇನಾನೀತಾಂ ತದಾ ಶುಭಾಂ. ಅವನು ಬೃಹಸ್ಪತ್ಯಾಚಾರ್ಯರ ಹತ್ತಿರ ಹೋಗಿ ತನ್ನ ಪತ್ರವನ್ನು ಕೊಟ್ಟು, ಆಕಾಶರಾಜನಿಗೆ ಇಂಥ ಒಂದು ಇಚ್ಛೆ ಆಗಿದೆ, ತಾವು ತಕ್ಷಣ ಬರಬೇಕು ಅಂತ ಹೇಳಿದ್ದಕ್ಕೆ ಒಂದೇ ಒಂದು ವಿಚಾರ ಮಾಡದೆ ತಕ್ಷಣದಲ್ಲಿ ಬೃಹಸ್ಪತ್ಯಾಚಾರ್ಯರು ಬಂದಿದ್ದಾರೆ. ತಕ್ಷಣಾದ್ ಆಗಮದ್ರಾಜನ್ ರಾಜಾನಂ ಸ ಪುರೋಹಿತ. ಅವರು ಬಂದ ತಕ್ಷಣ ಅವ್ರ ಹತ್ರ ಮಾತಾಡೋದಲ್ಲ. ಯಾರೇ ಒಬ್ಬರು ಉತ್ತಮರಾದ ಪುರೋಹಿತರು ಮನೆಗೆ ಬಂದರು ಅಂತಂದ್ರೆ ಅವರಿಗೆ ಅರ್ಘ್ಯ ಪಾದ್ಯ ಎಲ್ಲವನ್ನು ಕೊಟ್ಟು ಅವರನ್ನು ಕೂಡಿಸಿ ಅವರಿಗೆ ಸನ್ಮಾನವನ್ನು ಸತ್ಕಾರವನ್ನೆಲ್ಲ ಮಾಡಿ ಮಾತಾಡಬೇಕು. ಹೀಗಾಗಿ ಕಾಲೋಚಿತವಾದ ಎಲ್ಲ ಮಾತುಗಳನ್ನು ಆಡಿ ಆಮೇಲೆ ಹೇಳ್ತಾ ಇದ್ದಾರೆ ರಾಜ, ತವಾಜ್ಞೆಯ ಕರಿಷ್ಯಾಮಿ ವಿವಾಹಂ ದುಹಿತುರ್ಮಮ. ಗುರುಗಳಿಗೆ ನಾವು ಹೇಳ್ಬೇಕಲ್ಲ, ಯಾರೇ ಇರಲಿ
ನಮ್ಮ ಗುರುಗಳ ಆಶೀರ್ವಾದ ಅಂತ ಅನ್ಬೇಕು. ನಮಗೆ ಆಗಿದ್ದು ಹೇಳ್ತಾರಲ್ಲ, ಪ್ರತಿಯೊಂದು ಕೂಡ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಸ್ವಾತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಏನ್ ಚಂದಾಗಿ ಹೇಳಿದ್ದಾರೆ. ನಮಗಾದ ಒಳ್ಳೆಯದೆಲ್ಲ ನಮ್ಮ ಗುರುಗಳ ಅನುಗ್ರಹದಿಂದ, ನಮಗಾದ ತಪ್ಪೆಲ್ಲ ಅಥವಾ ಕಷ್ಟ ಎಲ್ಲ ನಮ್ಮ ಪಾಪದಿಂದ ಅಂತ ನಾವು ಸ್ಮರಣೆ ಮಾಡಬೇಕು. ನಮಗೇನಾದ್ರೂ ಒಳ್ಳೇದಾಯ್ತು, ನಾವು ಏನೋ ಉತ್ತಮವಾದ ಕೆಲಸ ಮಾಡಿದ್ವಿ, ನಮ್ಮ ಗುರುಗಳ ಅನುಗ್ರಹ ಅಂತ ಅನ್ಬೇಕು. ಅದು ಯೋಗ್ಯವಾದ ರೀತಿ. ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ, ನೀವು ಆಜ್ಞೆ ಕೊಟ್ರೆ ನನ್ನ ಮಗಳ ಮದುವೆ ಮಾಡ್ತೀನಿ ಅಂತ. ಎಷ್ಟು ವಿನಯದಿಂದ ಆ ಮಾತನ್ನ ಹೇಳ್ತಾ ಇದ್ದಾನೆ ಆಕಾಶರಾಜ. ಆಗೋದೆಲ್ಲ ಸತ್ಯ ಎಲ್ಲ ಇದ್ರೂ ಕೂಡ ಆ ಗುರುಗಳ ಆಜ್ಞಾ ಅನ್ನೋದು ನಾವು ಮಾಡಿದ ನಿರ್ಧಾರಕ್ಕೆ ವಜ್ರ ಲೇಪ ಇದ್ದಂತೆ, ಗಟ್ಟಿಯಾದ ಲೇಪ. ಅದಕ್ಕಾಗಿ ಗುರುಗಳಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ತಥಾ ವಯಂ ಹಿ ಆವಾಗ ಗುರು ಹೇಳ್ತಾರಂತೆ, ಇನ್ನೇನು ಹೇಳೋದಪ್ಪ, ಶ್ರೀನಿವಾಸಸ್ಯ ಸಂಬಂಧೋ ವಿದಿತಸ್ಯಾತ್ತವಾನಘ. ನಿಮಗೆ ಈಗಾಗಲೇ ಹೇಳಿದ್ದಾನೆ ನನ್ನ ಮಗ ಯಾರು ವಸುದಾನ, ಏನಂದ್ರೆ ಶ್ರೀನಿವಾಸನ ಸಂಬಂಧವನ್ನು ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದೀವಿ ಅಂತಂದಾಗ ಬೃಹಸ್ಪತ್ಯಾಚಾರ ಅಂತಾರಂತೆ, ಸಫಲಂ ವೃಕ್ಷಮಾಶ್ರಿತ್ಯ ಬಹವೋ ಜೀವಿತಾ ಭುವಿ ತಥಾ ವಯಂ ಹಿ ಜೀವಾಮಹ ತವ ಭಾಗ್ಯಾವಲಂಬಿನಃ. ಏನ್ ಅದ್ಭುತ! ಇಷ್ಟು ದಿವಸ ನಮ್ಮನ್ನ ಕರೆದು ನೀವು ಬಹಳ ಮಹಾನುಭಾವರು ಅಂತ ಹೇಳಿ ನಿಮ್ಮ ಭಾಗ್ಯವನ್ನು ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೆ. ಈಗ ಉಲ್ಟಾ ಏನಂದ್ರೆ, ಒಂದು ದೊಡ್ಡದಾದ ವೃಕ್ಷ, ಫಲಭರಿತವಾದ ವೃಕ್ಷವನ್ನು ಆಶ್ರಯಿಸಿಕೊಂಡು ಅನೇಕ ಜೀವಿಗಳು ಬದುಕ್ತಾವೆ. ಕೆಲವು ಎಲೆ ತಿಂತಾವೆ, ಕೆಲವು ಹೂವು ತಿಂತಾವೆ, ಕೆಲವು ಹಣ್ಣು ತಿಂತಾವೆ. ಅಂತೂ ಜೀವಿಗಳಿಗೆ, ಅನೇಕ ಜೀವಿಗಳಿಗೆ ಆಶ್ರಯವನ್ನ, ನೆರಳನ್ನು ಕೊಡುತ್ತದೆ ಒಂದು ದೊಡ್ಡ ವೃಕ್ಷ. ಹಾಗೆ ನಮ್ಮೆಲ್ಲರಿಗೂ ಕೂಡ ಭಾಗ್ಯವನ್ನ ಕೊಡೋದಕ್ಕೆ ನೀನು ಇವತ್ತು ವೃಕ್ಷದಂತೆ ಆಗಿಬಿಟ್ಟಿ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರು ಯಾರು ಇವರಿಗೆ ಹೇಳ್ತಾ ಇದ್ದಾರೆ, ರಾಜನಿಗೆ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ನೀನು ಸಾಕ್ಷಾತ್ ಶ್ರೀನಿವಾಸನ ಮಾವನಾಗಿ ಹೋಗ್ತಾ ಇದ್ದೆ, ಆದ್ದರಿಂದ ನಿನ್ನ ಸೌಭಾಗ್ಯಕ್ಕೆ ಎಣ ಇಲ್ಲ, ಪಾರ ಇಲ್ಲ ಅಂತಂದು. ಅಷ್ಟು ಚೆನ್ನಾಗಿದ್ದೆ ಅಂತ. ನ ಜಾನಾಮಿ ತತಃ ಸಮ್ಯಕ್ ಶುಕ ಆಶ್ರಿತವಾನ್ ಸದಾ ಸಜಾನಾತಿ ಮಹಾರಾಜ ಸ್ಥಿತಿಮೇತಸ್ಯ ಶಾರಂಗಿಣಃ. ಅದಕ್ಕೆ ಅವ್ರು ಕೇಳಿದ್ರಂತೆ, ನೀವು ಈ ಶ್ರೀನಿವಾಸನ ಬಗ್ಗೆ ಏನೇನು ಗೊತ್ತಿದೆ ಅದನ್ನು ನಮಗೆ ಹೇಳಬೇಕು ಅಂತಂದಾಗ, ನಾವು ಯಾವಾಗಾದ್ರೂ ಒಂದು ಸಲ ಭೂಮಿಗೆ ಬರೋರು, ಆದರೆ ಇದೇ ಭೂಮಿಯಲ್ಲಿ ಇಲ್ಲಿಯೇ ಉತ್ತರ ದಿಗ್ಭಾಗದಲ್ಲಿ ಯಾವಾಗಲೂ ಆ ಸುವರ್ಣಮುಖರಿ ನದಿಯ ಹತ್ತಿರ ವಾಸ ಮಾಡುವವರು ಶುಕಾಚಾರ. ಆ ಶುಕ ಮುನಿಗಳಿಗೆ ಹೋಗಿ ಕೇಳ್ರಿ, ಅವರು ನಿಮಗೆಲ್ಲ ವಿಷಯವನ್ನ ಚೆನ್ನಾಗಿ ತಿಳಿಸ್ತಾರೆ. ಅವರು ಈ ಪರ್ವತದ ಅತಿ ಹತ್ತಿರದಲ್ಲಿರುವವರು, ಆದ್ದರಿಂದ ಶ್ರೀನಿವಾಸನ ಬಗ್ಗೆ ಶುಕಾಚಾರ್ಯರೇ ಹೇಳಬಲ್ಲರು ಅಂತ ಹೇಳಿದ್ರು. ಅತ್ರೈವೋತ್ತರ ದಿಗ್ಭಾಗೆ ಕ್ರೋಶ ಪಂಚಾತ್ಮಕೇ ನೃಪ ವರ್ತತೆ ವ್ಯಾಸತನಯ ಶ್ರೀನಿವಾಸ ಪರಾಯಣ. ಅವರು ನಿತ್ಯದಲ್ಲಿ ವಿಚಾರ ಮಾಡೋದೇ ಶ್ರೀನಿವಾಸನ ಬಗ್ಗೆ. ಕೃಷ್ಣನನ್ನ ಬಿಟ್ಟು ಇನ್ನೇನು ವಿಚಾರನೆ ಮಾಡೋದಿಲ್ಲ ಅವರು. ಯಾರು? ಶುಕಾಚಾರ್ಯರು. ಯಾಕೆಂದ್ರೆ ನಿಮ್ಗೆ ಗೊತ್ತಲ್ಲ, ಶುಕಮುಖಾದ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮೂರಹೋ ರಸಿಕಾ ಭುವಿಭಾವುಕಾಹ ಅಂತ ಹೇಳ್ತಾರೆ. ಶುಕಾಚಾರ್ಯರು ಭಾಗವತಕ್ಕೆ ಆಚಾರ್ಯರು, ಭಾಗವತಾಚಾರ್ಯರು ಅಂತ ಅವ್ರು ಕರೀತಾರೆ. ಭಾಗವತ ಅಂದ್ರೆ ಕೃಷ್ಣ, ಕೃಷ್ಣ ಅಂದ್ರೆ ಶ್ರೀನಿವಾಸ. ಹೀಗಾಗಿ ಶ್ರೀನಿವಾಸ ಪರಾಯಣ ಅಂತ ಇಲ್ಲಿ ವಾಕ್ಯ ಪ್ರಯೋಗ ಮಾಡಿ. ಆ ರೀತಿಯಾದ ಶುಕಾಚಾರ್ಯರನ್ನ ನೀವು ಕೇಳ್ರಿ, ಅವರನ್ನ ಕರೆದು ಕೇಳಿದ್ರೆ ಅವರು ನಿಮಗೆ ಇದಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಾರೆ. ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಆವಾಗ ಶುಕಾಚಾರ್ಯರನ್ನು ಕರಿಬೇಕಲ್ಲ, ಅದಕ್ಕಾಗಿ ಮತ್ತೆ ಮಗನನ್ನ ಕಳಿಸ್ಲಿಲ್ಲ, ತನ್ನ ತಮ್ಮನಾದ ತೋಂಡಮಾನನ್ನು ಕಳಿಸಿದ. ತೋಂಡಮಾನನ್ನು ಕರೆದು ಹೇಳ್ದ, ನೀನು ಪತ್ರವನ್ನು ತೆಗೆದುಕೋ, ನಮ್ಮ ಈ ಎಲ್ಲ ವೃತ್ತಾಂತವನ್ನು, ಅರ್ಥಾತ್ ಈಗ ನಡೀತಿರುವ ವಿಚಾರವನ್ನೆಲ್ಲ ಶುಕಾಚಾರ್ಯರಿಗೆ ಹೋಗಿ ತಿಳಿಸಿ ಅವರನ್ನ ಬರಮಾಡಿಕೊಂಡು ಕರ್ಕೊಂಡು ಬಾ ಅಂತಾಗಿ ಹೇಳ್ತಾರೆ. ಆವಾಗ ಸಂತೋಷದಿಂದ ತೋಂಡಮಾನ ರಾಜ ಹೋಗ್ತಾನೆ. ಹೋಗಿ ನೋಡಿದ್ರೆ ಅವರು ಧ್ಯಾನಕ್ಕೆ ಕೂತಿರ್ತಾರೆ. ಅವರು ಧ್ಯಾನವನ್ನು ಮುಗಿಸಿದ ಮೇಲೆ ತೋಂಡಮಾನ ರಾಜ ಅವರ ಹತ್ರ ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ ಅಂದ್ರೆ, ಶೃಣು ತಾಪಸ ಶಾರ್ದೂಲ ವಚನಂ ರಾಜಭಾಷಿತಂ ಪದ್ಮಾವತಿ ವಿವಾಹಾರ್ಹ ಸಂಪನ್ನ ಗುರು ಪೂಜಿತ ಶ್ರೀನಿವಾಸಾಯತಾಂ ಕನ್ಯಾಂ ಪ್ರದಾತುಂ ಕಾಂಕ್ಷತೆ ನೃಪಃ. ನೋಡು, ನಾನು ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದೀನಿ. ನಮ್ಮ ಅಣ್ಣ ಇದ್ದಾನಲ್ಲ, ಯಾರು ಆಕಾಶ ರಾಜ, ಅವನು ತನ್ನ ಮಗಳಾದ ಪದ್ಮಾವತಿಯ ವಿವಾಹವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಶ್ರೀನಿವಾಸನಿಗೆ, ಇದೇ ಗಿರಿಗಹ್ವರ ವಾಸಿಯಾದ ಶ್ರೀನಿವಾಸನಿಗೆ ಮದುವೆ ಮಾಡಿಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಅದಕ್ಕಾಗಿ ನೀವು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತ ಕೇಳಿದರು. ಅದಕ್ಕಾಗಿ ನಿಮ್ಮನ್ನ ಕರ್ಕೊಂಡು ಬರ್ಲಿಕ್ಕೆ ನನಗೆ ಹೇಳಿ ಕಳಿಸಿದ್ದಾನೆ ಅಂತ. ಇಷ್ಟು ಹೇಳಿದ ತಕ್ಷಣ ಏನನ್ಬೇಕು ಶುಕಾಚಾರ್ಯರು ಎದ್ದು ಬಿಟ್ಟು ಹೇಳ್ತಾರೆ ನೋಡ್ರಿ,
ಸ ಸಂಭ್ರಮಾತ್ ಸಮುತ್ಥಾಯ ವ್ಯಭ್ರಮದ್ವಿಭ್ರಮನ್ನಿವ ಭಿಂದನ್ ಕಮಂಡಲುಂ ರಾಜನ್ ಚಿಂದನ್ ಕೃಷ್ಣ ಮೃಗತ್ವಚಂ ವಿಚ್ಛಿದ್ಯ ಮಣಿಮಾಲಾಶ್ಚ ಸನನರ್ಥ ಮಹಾಮುನಿ. ಇವರು ಈ ರೀತಿಯಾಗಿ ಮದುವೆ ಅಂತ ಹೇಳಿದ ತಕ್ಷಣ ಅವರು ಮಾತಾಡ್ಲಿಲ್ಲ ಅಂತೆ, ಎದ್ದು ಕೈ ಒಳಗಿರೋ ಕಮಂಡಲು ಒಡೆದು ಬಿಟ್ರಂತೆ. ಆಮೇಲೆ ಆ ಕೆಳಕ್ಕೆ ಹಾಕೊಂಡಿರ್ತಾರೆ ಕೃಷ್ಣಾಜಿನ ಆಸನ, ಅದನ್ನು ಹರಿದು ಎಸೆದ್ರಂತೆ. ಮೈಮೇಲಿರುವ ಪ್ರಜ್ಞೆಯನ್ನ ಕಳೆದುಕೊಂಡವರಂತೆ ಜೋರಾಗಿ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅಲ್ಲ, ನಾವೇನಂದ್ವಿ, ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂದಿದ್ದೇನು, ಮದುವೆ ಮಾಡೋರಿದ್ದಾನೆ ನನ್ನ ಅಣ್ಣ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬಂದು ತಿಳಿಸ್ಬೇಕು, ಅನುಗ್ರಹ ಮಾಡಬೇಕು ಅಂತ ಕೇಳಿದ್ದು. ಇವ್ರು ಈ ರೀತಿ ಹುಚ್ಚರ ಥರ ಮಾಡ್ತಾ ಇದ್ದಾರಲ್ಲ ಅಂತ ಗಾಬರಿ ಆಯ್ತಂತ ತೊಂಡಮಾನ ರಾಜನಿಗೆ. ಹೌದು, ಅದು ಸತ್ಯನೇ. ಯಾಕೆ ಅಂದ್ರೆ ಭಗವಂತನ ಭಕ್ತಿಯ ಉದ್ರೇಕವಾದಾಗ ಯಾರು ಏನು ಬೇಕಾದ್ರೂ ಮಾಡ್ತಾರ. ಹಸತ್ಯತೋ ರೋದಿತಿ ಅಂತ ಹೇಳ್ತಾರಲ್ಲ, ಒಂದ್ಸಲ ನಗ್ತಾ ಇರ್ತಾರೆ, ಒಂದ್ಸಲ ಅಳ್ತಾ ಇರ್ತಾರೆ, ಒಂದೊಂದ್ಸಲ ಮಾತನಾಡದೆ ಸುಮ್ಮನೆ ಕೂಡ್ತಾರೆ, ಮಲಗಿ ಬಿಡ್ತಾರೆ, ಎದ್ದು ಹುಚ್ಚರಂತೆ ಓಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಉನ್ಮಾದವನ್ ನೃತ್ಯತಿ ಲೋಕವಾಕ್ಯ ಅಂತ ಹೇಳಿ ಪ್ರಹ್ಲಾದ ರಾಜರ ಕಥೆಯೊಳಗೆ ಭಾಗವತದಲ್ಲೇ ಹೇಳ್ತಾರೆ. ಏನು ಬೇಕಾದ್ರೂ ಮಾಡ್ತಿರ್ತಾರೆ. ನಾವು ಕೆಲವ್ರನ್ನ ನೋಡಿ ಪಾಪ ಏನೋ ತಲೆ ಸರಿ ಇಲ್ಲ ಅಂತ ಅನ್ಕೋಬಾರದು. ಅವರು ಮಹಾಭಾಗವತರೇ ಆಗಿರಬಹುದು, ಗೊತ್ತಿಲ್ಲ ನಮಗಷ್ಟೇ. ಅವರು ಭಗವಂತನ ಆ ವಿಶಿಷ್ಟವಾದ ಲೀಲೆಗಳನ್ನು ಸ್ಮರಣೆ ಮಾಡಿ ಯಾವುದೋ ಒಂದು ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಹಾಗೆ ಇವರು ಭಗವಂತನ ಶ್ರೀನಿವಾಸನ ಮದುವೆ ಅಂತ ಗೊತ್ತಾದ ತಕ್ಷಣ ಇಷ್ಟು ರೀತಿಯಾಗಿ ಕುಣಿದಾಡ್ತಾ ಇದ್ದಾರಂತೆ ಶುಕಾಚಾರ್ಯ. ಅಷ್ಟೇ ಅಲ್ಲ, ಒಂದು ಮುಹೂರ್ತ ಈ ರೀತಿಯಾಗಿ ಮಾಡಿದ್ರಂತೆ. ಒಂದು ಸ್ವಲ್ಪ ಹೊತ್ತು ಇದೇ ಸೀನ್ ನಡೀತು. ತೋಂಡಮಾನನಿಗೆ ಗೊತ್ತಾಗ್ತಾ ಇಲ್ಲ ಏನು ನಡೆದಿದೆ ಅಂತ. ಆವಾಗ ಶುಕಾಚಾರ್ಯರು ಹೇಳಿದರು, ಸಾಧೂದಿತಂ ವಾಕ್ಯ ಮುದಾರ ವಿಕ್ರಮ ತ್ವಯಾ ಹರೇರ್ ವೆಂಕಟ ಶೈಲವಾಸಿನಃ ಕನ್ಯಾ ಪ್ರದಾನಂ ಪುರುಷಾರ್ಥ ಸಾಧನಂ ಸಮಸ್ತ ಲೋಕಸ್ಯ ಪವಿತ್ರ ಕಾರಣಂ. ನೀ ಈ ಮಾತು ಏನು ಹೇಳಿದೆ ಅದು ಬಹಳ ಸಂತೋಷವಾಗುವಂತಹ ಮಾತು. ಇದಕ್ಕಿಂತ ಉತ್ತಮ ಮಾತು ಸದ್ಯದಲ್ಲಿ ನಾನು ಕೇಳೇ ಇಲ್ಲ ಅಂತಂದು. ನಿಮ್ಮ ಅಣ್ಣ ಏನು ವೆಂಕಟಾದ್ರಿಯ ಶ್ರೇಷ್ಠನಾದ ಯಾವ ಪರಮಾತ್ಮ ಇದ್ದಾನೆ, ಅವನಿಗೆ ಮದುವೆ ಮಾಡಿಕೊಡ್ತೀನಿ ಅಂತ ಏನು ಅಂದಿದ್ದಾರೆ, ಅದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ಪುರುಷಾರ್ಥ ಸಾಧನೀಭೂತವಾದದ್ದು ಇದು. ಅವನು ಮದುವೆ ಮಾಡಿಕೊಡ್ತಾ ಇಲ್ಲ, ಮೋಕ್ಷವನ್ನೇ ಪಡಿತಾ ಇದ್ದಾನೆ. ನೋಡಿ ಎಷ್ಟು ಅದ್ಭುತ. ಸಣ್ಣದಾದ ಮಾತು, ಆ ಸಣ್ಣದಾದ ಘಟನೆಗೆ ಎಷ್ಟು ದೊಡ್ಡ ವಿಸ್ತಾರವಾದ ಫಲ ಇದೆ. ಏನಂದ್ರೆ ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ, ಅಲ್ಲ ಮೋಕ್ಷವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂತಹ ದೊಡ್ಡ ಕೆಲಸವನ್ನು ಮಾಡಿದ್ದಾನೆ. ಇಡೀ ಲೋಕವನ್ನು ಪವಿತ್ರಗೊಳಿಸುವ ಅದ್ಭುತವಾದ ಕೆಲಸ ಶ್ರೀನಿವಾಸ ಕಲ್ಯಾಣ ನಾಳೆ ಬೆಳಗ್ಗೆ ಇಲ್ಲಿ ನಡೀಲಿಕ್ಕಿದೆ. ಆ ಶ್ರೀನಿವಾಸ ಕಲ್ಯಾಣ ಅಂತಂದ್ರೆ ಸುತ್ತಲಿನ ಎಲ್ಲ ಪವಿತ್ರವಾದ ಈ ಸಮಸ್ತ ಲೋಕವೂ ಕೂಡ ಪವಿತ್ರೀಕರಿಸುವಂತಹ ಮಹಾ ಕೆಲಸ. ಆದ್ದರಿಂದ ಬಹಳ ಸಂತೋಷ. ಆಕಾಶರಾಜನ ಸೌಭಾಗ್ಯವೇ ಸೌಭಾಗ್ಯ ಅಂತ ಕೊಂಡಾಡಿದ್ದಾರೆ. ಕೊಂಡಾಡಿದ ತಕ್ಷಣ ಹೊರಡ್ರಿ ನಡೀರಿ ಅಂತ ಕರೆದ್ರಂತೆ. ಮಧ್ಯಾಹ್ನ 12 ಗಂಟೆ. ಆವಾಗ ಹೇಳಿದ್ರಂತೆ, ತಡಿ ಮತ್ತೆ ಸ್ನಾನ ಮಾಡಿ ಬರುತ್ತೆ. ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ಪದ್ಮತೀರ್ಥದಲ್ಲಿ, ಮತ್ತೆ ಪದ್ಮಾವತಿ ಅಲ್ಲಿ ಪದ್ಮತೀರ್ಥ, ಅಲ್ಲಿ ಸ್ನಾನ ಮಾಡಿ ಮಧ್ಯಾಹ್ನ ಸಂಧ್ಯಾ ವಂದನೆ ಮಾಡಿ ಬಂದ್ರಂತೆ. ಅದನ್ನೂ ಬರೀತಾರೆ. ನಮ್ಮಲ್ಲಿ ಏನು ಅಂದ್ರೆ ಶಿಷ್ಟಾಗಮನೆ ಅನಧ್ಯಾಯ ಅಂತ. ಯಾರಾದರೂ ನಮ್ಮ ಹತ್ತಿರದವ್ರ ಮನೆಗೆ ಬಂದ್ರು ಅಂತಂದ್ರೆ ಅವತ್ತು ಸಂಧ್ಯಾ ವಂದನೆ ಅರ್ಧ, ಇಲ್ಲಾಂದ್ರೆ 2 ಮಾಡೋರು 1 ಮಾಡ್ತಾರೆ. ಸಾಯಂಕಾಲ ನಡೀತದೆ, ಪಾಪ ಮಾತಾಡ್ಲಿಕ್ಕೆ ಕೂಡ್ಬೇಕಾಗ್ತದೆ. ದೇವರ ಪೂಜೆ ಒಂದು ಸ್ವಲ್ಪ ಸಂಕ್ಷೇಪ, ಯಾಕೆಂದ್ರೆ ಬೇಗ ಮಾತಾಡ್ಬೇಕು ನಾವು ಅವ್ರ ಜೊತೆಗೆ ಅಂತ. ಹೀಗಾಗಿ ಮನೆಯೊಳಗೆ ಯಾರಾದರೂ ಉತ್ತಮರು ಅಥವಾ ಬೇಕಾದವರು ಬಂದಾಗ ದೇವರ ಪೋರ್ಷನ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಆದರೆ ಅವ್ರು ಹೇಳಿದ್ರು, ಬರ್ತೀನಿ, ನನ್ನ ಕೆಲಸವನ್ನು ಮುಗಿಸದೆ ಬರೋದಿಲ್ಲ. ಹೀಗಾಗಿ ಮಾಧ್ಯಾಹ್ನಿಕೀಂ ಕೃತ್ವಾ ಮಾಧ್ಯಾಹ್ನಿಕೀಂ ಸಂಧ್ಯಾಂ ತ್ಯಕ್ತ್ವಾ ಜೀರ್ಣಂ ಸ್ವಭೂಷಣಂ. ಅಷ್ಟೇ ಅಲ್ಲ, ಮಧ್ಯಾಹ್ನ ಸಂಧ್ಯಾ ಮುಗೀತು, ಬರ್ತಾರೆ ಇನ್ನೇನು ಅಂತಂದ್ರೆ ಒಳಗೆ ಹೋದ್ರಂತೆ. ಏನಪ್ಪ ಮತ್ತೆ ಯಾಕೆ ತಡ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ತಮ್ಮ ಹಳೆ ಬಟ್ಟೆ ಎಲ್ಲ ಎಸ್ಬಿಟ್ರು. ಎಸೆದು ಹೊಸಾದು ಒಂದು ದರ್ಭೆಯಿಂದ ಮಾಡಿದ ಸುಂದರವಾದ ಒಂದು ಕಿರೀಟವನ್ನು ತಲೆಯಲ್ಲಿ ಇಟ್ಟುಕೊಂಡು ಹೂವಿನಿಂದ ಮಾಡಿದ ಒಂದು ಹೊಸ ಬಟ್ಟೆಯನ್ನು ಹಾಕೊಂಡ್ರಂತೆ. ಇದು ಶುಕಾಚಾರ್ಯರು ಮಾಡೋದು ಬಹಳ ಅಪರೂಪ. ಅವರು ಮಹಾವಿರಕ್ತ ಶಿಖಾಮಣಿಗಳು. ಅವರು ಇಷ್ಟೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ. ಯಾಕೆ ಅಂದ್ರೆ ಶ್ರೀನಿವಾಸ ಕಲ್ಯಾಣ. ನಾಳೆ ನೋಡ್ರಿ ನೀವೆಲ್ಲ ಎಷ್ಟು ತಯಾರಾಗಿ ಬರ್ತೀರಿ ಬಿಟ್ಟಿದ್ದು. ಆದ್ದರಿಂದ ಕಲ್ಯಾಣಕ್ಕೆ ಇಷ್ಟು ಚೆನ್ನಾಗಿ, ಅದು ಯಾರ್ದೋ ನಮ್ಮ ಮನೆಯವರು ಮದುವೆ ಅಂದ್ರೆ ನಾವು ಅಷ್ಟು ತಯಾರಾಗ್ತೀವಿ. ಇದು ಸಾಕ್ಷಾತ್ ಪರಮಾತ್ಮನ ವಿವಾಹ. ಆದ್ದರಿಂದ ಎಷ್ಟು ಸಂತೋಷವನ್ನ ಪಟ್ಟು ಮೈಯಲ್ಲಿ ತುಳಸಿ ಮಣಿಗಳನ್ನು ಹಾಕೊಂಡಿದ್ದಾರೆ. ಕಂಠ ಕರ್ಣ ವಿಭೂಷಿತ, ಚೆನ್ನಾಗಿ ಕಾಣಿಸುವಂತೆ ಅವರು ತಯಾರಾಗಿದ್ದಾರೆ. ಹೀಗಾಗಿ ಶ್ರೀನಿವಾಸನ ಮದುವೆಗೆ ಮೊಟ್ಟ ಮೊದಲ ಖರೀದಿ ಮಾಡಿದ್ದು ಯಾರು ಅಂದ್ರೆ ಅದು ಶುಕಾಚಾರ್ಯರು ಅಂತ ಹೇಳ್ಬೋದು. ಫಸ್ಟ್ ರೆಡಿ ಆದವರು ಅವರೇ ಮದುವೆಗೆ ಅಂತ. ಹೀಗಾಗಿ ಅವರದ್ರೆಲ್ಲ ಮದುವೆ ಇನ್ಮೇಲೆ ಆಗ್ಬೇಕು, ನೀವು ಈಗಲೇ ತಯಾರಾಗಿ ಬಂದ್ರೆ ಹೆಂಗೆ ಅಂತ ಕೇಳಬೇಕೇನೋ ಅನ್ನುವಂತಾಯ್ತು. ಅಷ್ಟು ಬೇಗ ತಯಾರಾಗಿದ್ದಾರೆ. ತಯಾರಾಗಿ ಬಂದು ಒಂದು ಉದ್ದವಾದ ನಿಲುವಂಗಿ ಹಾಕೊಂಡಿದ್ದಾರಂತೆ. ಎಲ್ಲ ಬರೀತಾರೆ ಇದ್ರೊಳಗೆ.
ಆಮೇಲೆ ಅಲ್ಲಿ ಆಕಾಶರಾಜ ಪಟ್ಟಣಕ್ಕೆ ಬಂದಿದ್ದಾರೆ. ತಮಾಯಾಂತಂ ಮುನಿಂ ದೃಷ್ಟ ಚತುರಂಗ ಬಲಾನ್ವಿತ. ಬರಲಿ ಬಿಡು ಅಂತ ಹೇಳಿ ರಾಜ ಮನೆಯೊಳಗೆ ಕೂಡ್ಲಿಲ್ಲ. ಯಾರಾದರೂ ದೊಡ್ಡವ್ರ ಮನೆಗೆ ಬರ್ತಾರೆ ಅಂದ್ರೆ ನಾವು ಎದ್ದು ಹೋಗಬೇಕು. ಎದ್ದು ಹೋಗಿ ಅವರನ್ನ ಸತ್ಕಾರ ಮಾಡಿ ಬಂದದ್ದು ಬಹಳ ಸಂತೋಷ ಅಂತ ಕರೆದು ಅವರನ್ನ ಆಸನದಲ್ಲಿ ಕೂಡಿಸ್ಬೇಕು. ಇದು ಕ್ರಮ. ಅದನ್ನೇ ಮಾಡಿದ. ಚತುರಂಗ ಬಲವನ್ನೆಲ್ಲ ತೆಗೆದುಕೊಂಡು ಆ ರಾಜ ಶುಕಾಚಾರ್ಯರನ್ನು ಎದುರುಗೊಳ್ಳುವುದಕ್ಕೆ ಬಂದಿದ್ದಾನೆ. ಬಂದು ಪುರೋಹಿತಂ ಪುರಸ್ಕೃತ್ಯ ಕಂದಮೂಲ ಫಲೋದಕೈಹಿ. ಇವ್ರಿಗೇನು ಯೋಗ್ಯವಾದ ಪದಾರ್ಥ ಇದೆ, ಅವರು ಸುಗ್ರಾಸವಾದ ಭೋಜನ ತಂದಿಟ್ಟರೆ ಊಟ ಮಾಡೋದಿಲ್ಲ. ಅವರು ತಿನ್ನೋದೇನು ಕಂದ ಮೂಲ ಅಷ್ಟೇ. ಅದನ್ನೇ ತಂದಿಟ್ಟು ಅವರಿಗೆಲ್ಲವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿದ್ದ. ನಮಸ್ಕಾರ ಮಾಡಿ ಹೇಳ್ತಾನೆ ರಾಜ, ಏನಂತಾನೆ ಅಂದ್ರೆ, ಪದ್ಮಾವತೀಂ ಪ್ರದಾಸ್ಯಾಮಿ ಭವದ್ಭ್ಯಾಮನುಮೋದಿತ. ನಮ್ಮ ಗುರುಗಳಾದ ಕುಲಗುರುಗಳಾದ ಬೃಹಸ್ಪತಿ ಆಚಾರ್ಯರು ಹೇಳಿದ್ದಾರೆ ಪದ್ಮಾವತಿಯ ವಿವಾಹವನ್ನು ಮಾಡಬೇಕು ಅಂತ. ನೀವು ಅದಕ್ಕೆ ಅನುಮೋದನೆ ಕೊಟ್ಟರೆ ನಾನು ಆ ಕೆಲಸ ಮಾಡ್ತೀನಿ. ಅನುಮೋದನೆ ಅಂದ್ರೆ ಎಂಡಾರ್ಸ್ಮೆಂಟ್ ಅಂತ ಅರ್ಥ. ನೀವು ಅದನ್ನು ಒಪ್ಪಬೇಕು. ದೊಡ್ಡವರು ಹೌದು ನೀನು ಮಾಡ್ತಾ ಇರೋ ಕಾರ್ಯ ಉತ್ತಮ ಅಂತ ಹೇಳಬೇಕು. ಅದಕ್ಕೆ ನೀವು ಹೇಳಬೇಕು ಸ್ವಾಮಿ ಅಂತಂದಾಗ ಆವಾಗ ಶ್ರೀನಿವಾಸಾಯ ಕೃಷ್ಣಾಯ ನಿಶ್ಚಿತೋ ಹಿಮಯಾವರಹ. ಯಾರು ಅಂದ್ರೆ ಶ್ರೀನಿವಾಸ ದೇವರು. ಆ ಪರ್ವತದಲ್ಲಿರುವ ಶ್ರೀನಿವಾಸನಿಗೆ ಮದುವೆ ಮಾಡಿ ಕೊಡ್ತೀನಿ. ಆವಾಗ ಶುಕಾಚಾರ್ಯರಂದ್ರು, ಇದರಲ್ಲಿ ಯೋಚನೆ ಮಾಡ್ಲಿಕ್ಕೆ ಏನಿದೆ ಅಂತಂದ್ರೆ, ನಾನು ಏನು ಒಪ್ಪಬೇಕು? ನೀನು ಮಾಡಿದ್ದು ಈಗ ಚಾಯ್ಸ್ ಮಾಡೋದ್ರೊಳಗೆ 1 2 3 ಅಂತಿದ್ರೆ ಬೆಸ್ಟ್ ಚಾಯ್ಸ್ ಯಾವುದು ಅಂತ ಹೇಳ್ಬೋದು. ನೀವು ಮಾಡಿದ್ದು ಚಾಯ್ಸ್ ಮುಂದೆ ಇನ್ನೊಂದು ಇಲ್ಲೇ ಇಲ್ಲ ಚಾಯ್ಸ್. ಸೆಕೆಂಡ್ ಆಪ್ಷನ್ ಬಂದಾಗ ಚಾಯ್ಸ್ ಅಂತ ಕರೀತಾರೆ. ಇರೋದೇ ಒಂದು ಆಪ್ಷನ್ ಅಂದ್ರೆ ಅದಕ್ಕೇನಂತಾರೆ, ನಿಶ್ಚಯ ಅಂತ ಕರೀತಾರೆ. ನೀನು ಈಗಾಗಲೇ ಉತ್ತಮವಾದದ್ದನ್ನೇ ಸ್ವೀಕಾರ ಮಾಡಿಬಿಟ್ಟಿದ್ದಿ. ಮಾ ಕುರುಶ್ವ ಮಹಾಭಾಗ ಸಂದೇಹಂ ದಾನಕರ್ಮಣಿ ಧನ್ಯೋಸ್ಮಿತ್ವಂ ಮಹೀಪಾಲ ಕುಲಂ ಪಾವನತಾಂ ಗತಂ ಪಿತರಸ್ತ್ರಿದಿವಂ ಪ್ರಾಪ್ತ ನಾತ್ರ ಕಾರ್ಯ ವಿಚಾರಣ. ಇವತ್ತು ನೀನೇನು ಈ ಕೆಲಸ ಮಾಡ್ತಾ ಇದ್ದಿ, ಇದರಿಂದ ಏನಾಯ್ತು ಅಂದ್ರೆ ನೀನು ಧನ್ಯನಾದಿ, ನಿನ್ನ ಕುಲ ಪಾವನ ಆಯಿತು. ಅಷ್ಟೇ ಅಲ್ಲ, ನಿನ್ನ ಪಿತೃಗಳಿದ್ದಾರಲ್ಲ, ಪಿತಾಮಹ ಪ್ರಪಿತಾಮಹ ಮೊದಲಾದ ಎಲ್ಲರೂ, ಇವರ ತಂದೆ ಸುಧರ್ಮ, ಜನಕರಾಜನ ಇವತ್ತು ಜನಕರಾಜ ಬಹಳ ನೆನಪಾಗ್ತಿದೆ. ಅಲ್ಲಿ ಆಕಾಶರಾಜನ ತಂದೆ ಸುಧರ್ಮರಾಜನ ತಂದೆ ಸುವೀರ, ಹೀಗೆ ಚಂದ್ರವಂಶದ ರಾಜರೆಲ್ಲರೂ ಕೂಡ ತ್ರಿದಿವಂ ಗತಾಹ, ಇವತ್ತು ಸ್ವರ್ಗಕ್ಕೆ ಹೋಗಿದ್ದಾರೆ. ನೀನು ಮಾಡಿದ ಸಂಕಲ್ಪದಿಂದ, ಮದುವೆ ಅಂತೂ ಇನ್ನು ಮುಂದೆ ಮಾಡೋನಿದ್ದಿ, ಇನ್ನೂ ಟೈಮ್ ಇದೆ, ನಾಳೆ ದಿವಸ ಮದುವೆ, ಆದರೂ ಕೂಡ ಇವತ್ತು ಬರೇ ಸಂಕಲ್ಪ ಮಾಡಿದೆಲ್ಲ, ಅದರಿಂದ ಎಲ್ಲವೂ ಆಯಿತು. ಕಿಂ ತ್ವಯ ಆಚರಿತಂ ಪುಣ್ಯಂ ಪೂರ್ವಜನ್ಮನಿ ಭೂಮಿಪ. ಅಲ್ಲ, ಇಂತಹ ಒಂದು ಪೂರ್ವಜನ್ಮದ ಪುಣ್ಯವನ್ನು ನಾವು ಮಾಡೇ ಇಲ್ಲಲ್ಲ ಅಂತಿದ್ದಾರಂತ ಶುಕಾಚಾರ್ಯರು. ಹೇಳ್ತಾ ಇರೋರು ಯಾರು? ಶುಕಾಚಾರ್ಯ. ಇನ್ನಿಂದ ಏನು ಪುಣ್ಯ ಮಾಡಲ್ಪಟ್ಟಿದೆ ಹಳೆಯ ಜನ್ಮದಲ್ಲಿ? ನೀವು ಕೇಳಿದ್ದೀರಿ ಆ ಮಾಧವ ಬ್ರಾಹ್ಮಣನ ಕಥೆಯನ್ನು. ಅವನೇ ಆಕಾಶರಾಜನಾಗಿ ಹುಟ್ಟಿದ್ದು, ಮಾಧವನೇ. ಭಗವಾನ್ ಅರವಿಂದಾಕ್ಷ ಶ್ರೀನಿವಾಸ ಸತಾಂಗತಿ ಜಾಮಾತೃತ್ವಂ ಸಮಾಪನ್ನ ತಸ್ಮಾನ್ ನಾಸ್ತಿ ತವಾಧಿಕ. ನಿನಗಿಂತ ಉತ್ತಮರು ಇವತ್ತು ಯಾರೂ ಇಲ್ಲ, ಹೋಗು. ಯಾಕೆಂದ್ರೆ ನೀವು ಯಾರು ಏನು ಬಂದು ಕೇಳಿದ್ರು ಹೇಳ್ಬೋದು, ನಮ್ಮ ಅಳಿಯ ಯಾರು ಗೊತ್ತಲ್ಲ, ಅವರೇನು DC ಅಲ್ಲ, SP ಅಲ್ಲ, ಪೊಲೀಸ್ ಕಮಿಷನರ್ ಅಲ್ಲ. ಅವನಿರೋದು ಯಾವುದು ಅಂದ್ರೆ ಇಡೀ ಜಗತ್ತನ್ನೇ ಕಮಿಷನ್ ಮಾಡಿದ ವ್ಯಕ್ತಿ. ಅವನು ಪರಮಾತ್ಮ, ಸಾಕ್ಷಾತ್ ನಾರಾಯಣ, ನನ್ನ ಅಳಿಯ ಅಂತ ಹೇಳಬಹುದು. ಹೀಗಾಗಿ ನಾವು ಸರ್ವಸಂಗ ಪರಿತ್ಯಾಗಿಗಳಾಗಿ ತಪಸ್ಸನ್ನೇ ಸದಾಕಾಲ ಮಾಡ್ತಾ ಇದ್ರೂ ಕೂಡ ದೇವರ ಆಗೊಮ್ಮೆ ಈಗೊಮ್ಮೆ ಕಾಣಿಸ್ತಾನೆ. ನಿನಗೆ ನಿಮ್ಮ ಮನೆಗೆ ಬಂದು ನಿನ್ನ ಕೈಯಿಂದ ಕಾಲು ತೊಳಸಿಕೊಂಡು ನಿನ್ನ ಕನ್ಯಾದಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂದ್ರೆ ನೀನು ನಮಗಿಂತ ಉತ್ತಮನಾದಿ ಅಂದ್ಬಿಟ್ರು. ಅದು ಸಾಧ್ಯನಾ? ಅಲ್ಲ. ಆದರೆ ಅವರ ಸ್ವಭಾವ ಅಷ್ಟು ದೊಡ್ಡದು. ಯಾರು? ಮಹಾಭಗವದ್ ಭಕ್ತರು ಶುಕಾಚಾರ್ಯರೆಲ್ಲ ಹೇಗಿರ್ತಾರೆ ಅಂದ್ರೆ, ಸಣ್ಣದಾದ ಒಂದು ಗುಣವನ್ನು ದೊಡ್ಡದಾಗಿ ಹೇಳ್ತಾ ಇರ್ತಾರೆ. ಯಾರೋ ಒಬ್ರು ಇರ್ತಾರಪ್ಪ, ಸ್ವಂತ ಸಾಧನೆ ಮಾಡಿರ್ತಾರೆ, ಅದನ್ನು ಹೊಗಳಬೇಕು, ಚೆನ್ನಾಗಿ ಕಂಠ ತುಂಬ ಹೊಗಳಬೇಕು. ಅದು ಹೇಳ್ತಾರೆ, ಪರಗುಣ ಪರಮಾಣುನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತಹ ಸಂತಿ ಸಂತಃ ಕಿಯಂತಹ. ಇನ್ನೊಬ್ಬರ ಸಣ್ಣದಾದ ಗುಣ, ಯಾರೋ ಒಬ್ರು ಪಾಪ ಒಂದು ಸಹಾಯ ಮಾಡಿರ್ತಾರೆ, ಸಹಾಯ ಮಾಡೋದನ್ನ ಸಿಕ್ಕಾಗೆಲ್ಲ ಜ್ಞಾಪಿಸ್ಬೇಕು. ನೀವು ಅವತ್ತು ನಮ್ಗೆ ಅನುಕೂಲ ಮಾಡಿಕೊಟ್ರಿ, ಬಹಳ ಅನುಕೂಲ ಆಯಿತು. ಅದು ಭಗವಂತನ ಪೂಜೆ ಅಂತ. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡೋದೇ ಭಗವಂತನ ಪೂಜೆ. ನಾವು ದೇವರಿಗೆ ಅರ್ಚನೆ ಮಾಡಬಹುದು, ಮಂಗಳಾರತಿ ಮಾಡಬಹುದು, ಇನ್ನೇನು ಬೇಕಾದ್ರೂ ಮಾಡಬಹುದು. ಆದರೆ ಇನ್ನೊಬ್ಬರಿಗೆ ಸಂತೋಷವಾಗುವ ಮಾತುಗಳನ್ನು ಆಡದೇ ಇದ್ರೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ಹೇಳ್ತಾರೆ, ಮತ್ತೊಬ್ಬರ ಹೃದಯದಲ್ಲಿ ಭಗವಂತನನ್ನ ಕಾಣುವ ಇರಬೇಕು. ಸರ್ವಭೂತೇಶು ಸರ್ವಭೂತಸ್ಥಮಾತ್ಮಾನಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಎಲ್ಲರ ಹೃದಯದಲ್ಲಿ ಇರುವಂತಹ ಭಗವಂತನನ್ನ ನೋಡಿ ಅವರಿಗೆ ಆ ಮರ್ಯಾದೆಯನ್ನು ಕೊಡಬೇಕು.
ಆವಾಗ ಜಗತ್ತಿನೊಳಗೆ ಎಲ್ಲವೂ ಚೆನ್ನಾಗಿ ನಡೀತದೆ. ಅದು ನಿಜವಾದ ಅರ್ಥದ ಸ್ಪಿರಿಚುವಲ್ ನಾಲೆಜ್ ಅಂತ ಕರೀತಾರೆ. ಅದನ್ನು ನಾವು ಮರೆತು ಬಿಡ್ತೀವಿ. ಕೇವಲ ಬಾಹ್ಯವಾದ ಪ್ರಪಂಚದೊಳಗೆ ಮಾಡುವ ಕೆಲಸಗಳನ್ನಷ್ಟೇ ಭಗವಂತನ ಪೂಜೆ ಅಂತ ಅನ್ಕೋತೀವಿ. ಇನ್ನೊಬ್ಬರ ಒಳ್ಳೆ ಮಾತನ್ನ ಆಡಬೇಕು, ಅದು ಭಗವಂತನ ಪೂಜೆ ಅಂತ. ಅದನ್ನು ತೋರಿಸ್ಲಿಕ್ಕೂ ಕೂಡ ದೊಡ್ಡವರು ಸಣ್ಣವರನ್ನ ಹೊಗಳ್ತಾ ಇರ್ತಾರೆ. ಈ ರೀತಿಯಾಗಿ ಹೇಳ್ತಾರೆ, ನಿನಗಿಂತ ಉತ್ತಮರಿಲ್ಲ ಹೋಗು ಜಗತ್ತಿನೊಳಗೆ ಅಂತ ಅಂದುಬಿಟ್ಟು. ಇದನ್ನೆಲ್ಲ ಕೇಳಿ ವಯ್ಯಾಸಕೇರ್ ವಚ ಶ್ರುತ್ವ ಪ್ರಶಂಸ ಪ್ರಜಾಪತಿ ಮನ್ಯೇ ಕೃತಾರ್ಥಮಾತ್ಮಾನಂ ವ್ಯಾಸಪುತ್ರ ನಮೋಸ್ತುತೆ. ಈ ಮಾತನ್ನ ಕೇಳಿದ ಆ ಆಕಾಶರಾಜ ಹೇಳಿದ, ವ್ಯಾಸಪುತ್ರರೇ, ಶುಕಾಚಾರ್ಯರೇ, ನಿಮಗೆ ಅನೇಕ ದೀರ್ಘ ದಂಡವತ್ ಪ್ರಣಾಮಗಳು, ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ನಾನು ಈ ಕೆಲಸಕ್ಕೆ ಮುಂದುವರಿತಾ ಇದ್ದೀನಿ ಅಂತ ಹೇಳಿ ಮಾತನ್ನ ಮಾಡ್ತಾರೆ. ಸಣ್ಣದಾದ ವಿಷಯ, ಆದರೆ ದೊಡ್ಡದಾದ ಏನು ವಿಚಾರ ತಿಳ್ಕೋಬೇಕು. ನಾವು ಮನೆಯೊಳಗೆ ಯಾವುದೇ ಉತ್ತಮವಾದದ್ದನ್ನು ಸಂಕಲ್ಪ ಮಾಡಿ ಒಂದು ಕಾರ್ಯ ನಡೆಸಬೇಕು ಅಂದರೆ ಗುರುಗಳ ಆಜ್ಞೆ, ಗುರುಗಳ ಏನು ಮನಸ್ಸು ಅದರೊಳಗೆ ಇರಬೇಕು, ಅದನ್ನು ಮಾಡಬೇಕು. ಹೀಗಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ನೀವೇನಾದರೂ ಕೇಳೋದಿದ್ರೆ, ಆಚಾರ್ಯ ಇದು ಸರಿನಾ ಇದು ತಪ್ಪ ಅಂದರೆ ನಿಮ್ಮ ಗುರುಗಳಿಗೆ ಅದು ಪ್ರೀತಿ ಆಗ್ತದಾ ನೋಡು, ಭಗವಂತನಿಗೆ ಪ್ರೀತಿ ಆಗ್ತದಾ ನೋಡು. ಭಗವಂತನಿಗೆ ಒಳ್ಳೆಯದು ಅಂತ ಅನಿಸಿದ್ದು ಸರಿ, ಕೃಷ್ಣನಿಗೆ ಅನುಕೂಲವಾದದ್ದು ಅರ್ಥಾತ್ ಕೃಷ್ಣನಿಗೆ ಪ್ರೀತ್ಯಾಸ್ಪದವಾದದ್ದು ಸರಿ, ಅವನಿಗೆ ಪ್ರೀತಿ ಅಲ್ಲದ್ದು ತಪ್ಪು. ಹೀಗಾಗಿ ಬಹಳ ಸರಳವಾಗಿ ತಿಳಿಬಹುದು ಮಾನದಂಡ ಏನು ಅಂದರೆ ಯಾವುದು ಯೋಗ್ಯ ಯಾವುದು ಅಯೋಗ್ಯ. ಇದನ್ನು ತೋರಿಸಲಿಕ್ಕೆ ಈ ಸಣ್ಣ ಒಂದು ಕಥೆಯನ್ನು ಮಾಡಿರಬಹುದು ಅಂತ ಅನಿಸ್ತದೆ. ಬೃಹಸ್ಪತಿ ರುವಾಚ ಗೋತ್ರಂ ಶ್ರೀ ವೆಂಕಟೇಶಸ್ಯ ತನ್ಮಮ ಚಕ್ಷ್ವಭಾಮಿನಿ ನಕ್ಷತ್ರಂ ಚ ವರಾರೋಹೆ ಕಥ್ಯತಾಮಿತಿ ಚಾಬ್ರವೀತ್. ಇಷ್ಟು ನಡೆದ ಮೇಲೆ ಅಲ್ಲಿ ಕೂತಂತಹ ಬೃಹಸ್ಪತ್ಯಾಚಾರ್ಯರು ಬಕುಲಾವತಿ ಕೂತಿದ್ದಾಳಲ್ಲ ಅವಳನ್ನ ಕೇಳಿದ್ರು, ನಾನು ಈಗ ತಾನೇ ಮತ್ತೆ ಈ ಜಾತಕವನ್ನೆಲ್ಲ ನೋಡಬೇಕು, ಅದಕ್ಕಾಗಿ ನೀನು ಆ ವೆಂಕಟೇಶನ ಜಾತಕವನ್ನು ಹೇಳು, ಅರ್ಥಾತ್ ಅವನು ಯಾವ ಗೋತ್ರ ಮತ್ತೆ ಅವನ ಯಾವ ನಕ್ಷತ್ರ ಅನ್ನೋದನ್ನು ತಿಳಿಸು ಅಂತ ಕೇಳಿದ್ರು. ಅದಕ್ಕೆ ಬಕುಲಾವತಿ ಹೇಳ್ತಾಳೆ, ನಕ್ಷತ್ರಂ ಶ್ರವಣಂ ತಸ್ಯ ಗೋತ್ರಂ ವಾಸಿಷ್ಠ ಸಂಜ್ಞಕಂ. ಅವನದು ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ. ಮತ್ತು ಮತ್ಸ್ಯ, ಕೂರ್ಮ, ವರಾಹ, ವಾಮನ, ನರಸಿಂಹ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಮೊದಲಾದ ಅವತಾರಗಳು ಅವನದು ಇದೆ ಅಂತ ಜನ ಹೇಳ್ತಾರೆ. ಇಷ್ಟು ವಿಷಯ ಹೇಳಿದ್ರು ಅಂದರೆ ಇನ್ನೊಂದು ಕ್ವಶನ್ ಕೇಳಬೇಡ್ರಿ ಅಂತ ಅರ್ಥ, ಇಂತಹ ಪರಮಾತ್ಮನೇ ಬಂದಿದ್ದಾನೆ ಅಂತ. ಅದನ್ನು ಕೇಳಿ ಬಹಳ ಸಂತೋಷ ಆಯಿತು. ಆವಾಗ ಬೃಹಸ್ಪತ್ಯಾಚಾರ್ಯ ತಮ್ಮ ವಿಷಯವನ್ನು ಹೇಳ್ತಾರೆ. ನಮ್ಮ ಹುಡುಗಿ ಯಾರು ಅಂದರೆ ಅವಳದು ಅತ್ರಿ ಗೋತ್ರ ಮತ್ತು ಮೃಗಶಿರಾ ನಕ್ಷತ್ರ, ನಕ್ಷತ್ರ ಮೃಗಶೀರ್ಷಕಂ. ಮತ್ತೆ ಇಬ್ಬರದು ಮಾತು ಕೇಳಿ ಗುರುಗಳು ಅರ್ಥಾತ್ ಆ ವಿಚಾರ ನಾಡೀಕೂಟ, ಸೂತ್ರಕೂಟ, ಯೋನಿಕೂಟ ಎಲ್ಲವನ್ನು ನೋಡಿದ್ರಂತೆ ಒಂದ್ಸಲ. ಇದಕ್ಕಿಂತ ಉತ್ತಮವಾದ ಜಾತಕ ಇನ್ನೊಂದಿಲ್ಲ ಅಂತ ಹೇಳಿ. ಯಾಕೆ ಹೇಳ್ರಿ? ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ. ಎಲ್ಲ ಗ್ರಹಗಳು ಕೂಡ ಯಾರನ್ನ ಆಶ್ರಯಿಸಿಕೊಂಡು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾವೋ, ಎಲ್ಲ ಗ್ರಹಗಳು ಯಾರ ಆಜ್ಞೆಯನ್ನು ಪಾಲಿಸಲಿಕ್ಕೆ ತಮ್ಮ ತಮ್ಮ ಜಾಗದಲ್ಲಿ ಇದ್ದಾವೋ ಅವೇ ಆ ಗ್ರಹಗಳೇ ಸಾಕ್ಷಾತ್ ಪರಮಾತ್ಮನ ಜಾತಕದಲ್ಲಿ ಹೇಗೆ ಕಂಡವು ಅಂದರೆ, ಒಬ್ಬ ಜಾತಕ ಬರೆಯುವ ವ್ಯಕ್ತಿ ಅತ್ಯುತ್ತಮ ಜಾತಕ ಅಂತ ಬರೆದ್ರೆ ಅದು ಶ್ರೀನಿವಾಸನ ಜಾತಕ. ಹೀಗಾಗಿ ಆದ್ದರಿಂದ ಇದರಲ್ಲಿ ನೋಡೋದಕ್ಕೇನಿದೆ. ಆದರೂ ಇದನ್ನು ಯಾಕೆ ಇಲ್ಲಿ ಹೇಳಿದ್ರು ಅಂದರೆ, ನಿಮ್ಮ ಮನೆಯಲ್ಲಿ ಮದುವೆ ಮಾಡಬೇಕಾದ್ರೆ ಸ್ವಲ್ಪ ಜಾತಕ ಅದೆಲ್ಲ ನೋಡ್ರಿ ಅಂತ ಅಭಿಪ್ರಾಯ. ಇಲ್ಲಾಂದ್ರೆ ಇದನ್ನ ಯಾಕೆ ಹೇಳ್ತಿದ್ರು? ಏನೂ ಕೇಳೋದು ಬೇಡ ಅಂತ ಇದೇ ಸಕಲ ಗ್ರಹ ಬಲ ಅಂತ ಹೇಳ್ಬಿಟ್ರೆ ಮುಗಿತಾ ಇತ್ತಲ್ಲ. ಯಾಕೆ ಮಾಡಿದ್ರು ಬೃಹಸ್ಪತ್ಯಾಚಾರ್ಯರು ಅಂದರೆ, ನಾವು ಮಾಡದಂಗೆ ನೀವು ಮಾಡಬೇಡ್ರಿ, ಜಗತ್ತಿನೊಳಗೆ ಎಲ್ಲರೂ ಕೂಡ ಕಂಪ್ಯಾಟಿಬಿಲಿಟಿ ಅನ್ನೋದು ಅನಿವಾರ್ಯ. ಯಾಕೆ ಅಂದರೆ ಮದುವೆ ಅನ್ನುವುದು ಎರಡು ದೇಹಗಳ ಮಧ್ಯೆ ಆಗುವ ಮದುವೆ ಅಲ್ಲ. ಮದುವೆ ಅನ್ನುವುದು ಎರಡು ಕುಲಗಳ ಮಧ್ಯೆ ಆಗುವಂತಹ ಸಂಪರ್ಕ. ಒಂದು ದೇಶದ ನಿರ್ಮಾಣದಲ್ಲಿ ಅದರ ಪಾತ್ರ ಬಹಳ ದೊಡ್ಡದು. ಒಂದು ಮದುವೆ ಚೆನ್ನಾಗಿ ನಿಲ್ತು ಅಂತಂದರೆ ಸಮಾಜ ಚೆನ್ನಾಗಿ ಆಗ್ತದೆ. ಮೊದಲು ನಾವು ನಮ್ಮ ಮಟ್ಟದಲ್ಲಿ ಮದುವೆಗಳನ್ನು ಚೆನ್ನಾಗಿ ಮಾಡಬೇಕು, ಅಂದರೆ ಸಮಾಜ ನಿರ್ಮಾಣ ಆಗ್ತದೆ. ಸಮಾಜ ನಿರ್ಮಾಣ ಚೆನ್ನಾಗಿ ಆಯಿತು ಅಂದರೆ ದೇಶದ ನಿರ್ಮಾಣ ಆಗ್ತದೆ. ಅಂದರೆ ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ನಮ್ಮ ಕುಟುಂಬ ವ್ಯವಸ್ಥೆ ಎಷ್ಟು ಅನಿವಾರ್ಯವಾದದ್ದು ವಿಚಾರ ಮಾಡಿ. ಈ ಕಾರಣಕ್ಕಾಗಿಯೂ ಕೂಡ ಕುಟುಂಬ ಅನ್ನೋದು ಬಹಳ ದೊಡ್ಡದು. ನಾವು ಅದನ್ನು ಬಹಳ ಸರಳ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ಆಗುವ ಒಂದೊಂದು ವಿಷಯವೂ ಕೂಡ ರಾಷ್ಟ್ರದ ಉನ್ನತಿಗೆ ಕಾರಣವಾಗ್ತದೆ. ಆದ್ದರಿಂದ ಅತ್ಯುತ್ತಮವಾದ ಸಂಬಂಧಗಳನ್ನು ವಿವಾಹದಲ್ಲಿ ಮಾಡಬೇಕು. ಅದಕ್ಕಾಗಿ ಇವೆಲ್ಲವನ್ನು ನೋಡಬೇಕು. ಈ ಅಭಿಪ್ರಾಯವನ್ನು ತಿಳಿಸೋದಕ್ಕಾಗಿ ಈ ಮಾತನ್ನು ಆಡಿದ್ದಾರೆ ಅಂತ ನಾವು ತಿಳಿಬೇಕು. ಇಷ್ಟಾದ ಮೇಲೆ ಹೇಳ್ತಾರೆ, ಏವಂ ಗುರುಮುಖಾಚ್ಛುತ್ವ ವಿಶಾರ್ಯ ಶುಚ ವಿಚಕ್ಷಣ ವಾಚಯಿತ್ವಾತ ಪುಣ್ಯಾಹಂ ಕನ್ಯಾ ನಿಶ್ಚಯ ಕಾರಣಾತ್. ವಾಂಗ್ನಿಶ್ಚಯ ಅಂತ ಮಾಡ್ತಾರೆ, ಮಾತಿನಲ್ಲಿ ಹೇಳುವ ನಿಶ್ಚಯ.
ಅವಾಗೆಲ್ಲ ಮಾತಿಗೆ ಬಹಳ ಬೆಲೆ ಇತ್ತು. ಈಗ ನಿಶ್ಚಯ ಅಲ್ಲ, ಮದುವೆ ಟೈಮ್ನಲ್ಲಿಗೆ ಇನ್ನೂ ಕನ್ಫರ್ಮ್ ಇಲ್ಲ. ಹುಡುಗಿಯರ ಜೊತೆಗೆ ಮದುವೆ ಆಗಿ ಅವ್ರ ಮನೆಗೆ ಹೋಗೋವರೆಗೂ ಕೂಡ ವಿಶ್ವಾಸನೇ ಇಲ್ಲ ಅನ್ನೋಂಗಾಗಿರುತ್ತೆ. ಅಂತ ದುರ್ದೈವಕ್ಕೆ ನಾವು ನೋಡಿದ್ದೇವೆ ಕೂಡ. ಮದುವೆಯ ಬೆಳಗ್ಗೆ, ಮದುವೆ ಆಗುವ ದಿನದಲ್ಲಿ ಓಡಿ ಹೋದವರು ನೋಡಿದ್ದೇವೆ. ಎಂಥ ಭಯಾನಕ ಸ್ಥಿತಿ ಅದು ಬಂದಿದೆ. ಆದ್ದರಿಂದ ಹೇಳ್ತಾರೆ, ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಬೇಕು. ಯಾವುದೇ ಕೆಲಸವನ್ನು ಮಾಡಿ ತೋರಿಸ್ಲಿಕ್ಕೆ ಅವರು ಕೂಡ ಆಕಾಶ ರಾಜ ಪುಣ್ಯವಾಚನವನ್ನು ಮಾಡಿಸಿಕೊಂಡು ಗಣಪತಿ ಪೂಜೆಯನ್ನು ಮಾಡಿದರು. ತಾಂಬೂಲಂ ದಕ್ಷಿಣಂ ಚಾದಾತ್ ಪೂಜಯಿತ್ವಾ ಗಣಾಧಿಪಂ. ಗಣಪತಿ ಪೂಜೆಯನ್ನು ಮಾಡಿ ತಮ್ಮ ಪರಿವಾರದವರನ್ನೆಲ್ಲ ಕರೆಸಿ 2 ಕೈಗಳನ್ನು ಮೇಲೆ ಮಾಡಿ ಹೇಳ್ತಾ ಇದ್ದಾನಂತೆ. ಏನಂತ? ಭುಜ ಉದ್ಧೃತ್ಯ ರಾಜೇಂದ್ರ ಸಭಾ ಮಧ್ಯೇವ ಚೋಬ್ರವೀತ್. ನೋಡ್ರಿ, ಮದುವೆ ಮಾಡೋದು ಅಂತಂದ್ರೆ ಇಟ್ ಈಸ್ ಅನ್ ಇಂಟರ್ನಲ್ ಅಫೇರ್ ಅಂತ ಅನ್ಕೊಳ್ಳಿಲ್ಲ ಅವನು. ನಮ್ಮ ಮನೆಯೊಳಗಿನ ಕೆಲಸ ಇನ್ನೊಬ್ರಿಗೆ ಯಾಕೆ ಹೇಳ್ಬೇಕು ನಾವು ಅಂತಿಲ್ಲ. ಸಮಾಜವನ್ನೆಲ್ಲ ಕರೆದ, ಸಭಾಸದರ ಮುಂದೆ ಹೇಳ್ದ, ನಾನು ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಮದುವೆ ಮಾಡಿ ಕೊಡ್ತಾ ಇದ್ದೀನಿ, ನೀವೆಲ್ಲ ಬಂಧುಗಳು ಒಪ್ಪಿಗೆ ಕೊಡ್ರಿ ಅಂತ ಕೇಳಿದ್ನಂತೆ. ಎಷ್ಟು ಅದ್ಭುತ! ಬಂಧುಗಳ ಒಪ್ಪಿಗೆ ಅನ್ನೋದು ಕೂಡ ಅಷ್ಟೇ ಮಹತ್ವದ್ದು. ಯಾಕೆ ಅಂದ್ರೆ ಎಲ್ಲರೂ ಕೂಡಿ ಮಾಡುವ ಕಾರ್ಯ ಅದು, ಎಲ್ಲರನ್ನು ಬೆಸೆಯುವ ಕೆಲಸ ಮದುವೆಯಲ್ಲಿ. ಆದ್ದರಿಂದ ಮಾಡಿದ್ದಾನೆ. ಎಲ್ಲರೂ ಹೇಳಿದ್ರು, ನಮ್ಮನ್ನೇನು ಕೇಳ್ತೀವಿ ಸ್ವಾಮಿ, ನೀನು ಮಾಡ್ತಾ ಇರೋದು ಅತ್ಯದ್ಭುತವಾದದ್ದು, ಅವಶ್ಯವಾಗಿ ಮಾಡ್ರಿ ಅಂತಂದಾಗ ಬೃಹಸ್ಪತಿ ಹೇಳ್ದ, ಒಂದು ಪತ್ರಿಕೆಯನ್ನು ಬರೆದು ಶ್ರೀನಿವಾಸನಿಗೆ ಕಳಿಸ್ಕೊಡ್ಬೇಕು. ಅಲ್ಲ, ಎಲ್ಲರೂ ಹೇಳ್ತಾ ಇದ್ದೀನಿ, ಹುಡುಗನಿಗೆ ಹೇಳಿಲ್ಲ ಇನ್ನು, ಅದಕ್ಕೆ ಹುಡುಗನಿಗೆ ಒಂದು ಪತ್ರ ಬರಿ ಅಂತ ಹೇಳಿದ್ರು. ಅವನಂದ, ರಾಜ ಅಂದ, ಏನ್ ಬರಿಬೇಕು ನಾವು ಪತ್ರ? ಒಬ್ಬ ವ್ಯಕ್ತಿ ಪ್ರಾಕೃತನಾಗಿ ನಮ್ಮಂತೆ ಇದ್ರೆ ಏನೋ ಒಂದು ಬರೆದು ಕಳಿಸ್ಬೋದಪ್ಪ. ಇವನು ಅಪ್ರಾಕೃತ, ಇವನ ದೇಹ ಅದಲ್ಲ, ಅದು ನಮ್ಮಂತೆ ಶರೀರ ಮಾಂಸ ಮಜ್ಜ ಅಸ್ಥಿಗಳಿಂದ ಮಾಡಿದ್ದಲ್ಲ, ಅಪ್ರಾಕೃತ ದೇಹ ಅವನು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಕರೀತಾರದು. ಇಂತಹ ಅಪ್ರಾಕೃತವಾದ ದೇಹವನ್ನು ಉಳ್ಳ ಅವನಿಗೆ ನಾನೇನ್ ಬರೀಲಿ? ಅದನ್ನೇ ಬರಿ ಅಂತಂದ್ರು. ಏನು, ನಾನು ಡಿಕ್ಟೇಷನ್ ಕೊಡ್ತೀನಿ, ನೀನು ಬರಿ ಅಂತಂದ್ರು ಬೃಹಸ್ಪತ್ಯಾಚಾರ. ಬರೀಲಿಕ್ಕೆ ಶುರು ಮಾಡಿದ. ಏನಂತ ಅಂದ್ರೆ, ಬೋಧಯಾಮಾಸ, ಡಿಕ್ಟೇಷನ್ ಕೊಡ್ತಾ ಇದ್ದಾರೆ. ಗುರು ಪದಿಷ್ಟ ಮಾರ್ಗೇಣ ವಿಲಿಲೇಖ ಸಪತ್ರಿಕಾಂ ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಸ್ವರೂಪಿಣೆ ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯ ಅದ್ವಿತೀಯಾಯ ಅನಂತರೂಪಾಯ ಶಾರ್ಂಗಿಣೆ ಅಂತ ಬರ್ದು. ಬರಿಬೇಕಾದ್ರೆ ಏನೋ ಒಂದು ಡಾಕ್ಟರ್ ಡಿಯರ್ ಏನೋ ಬರೀತಾರಲ್ಲ, ಇದು ಯಾವುದೂ ಅಲ್ಲ. ಇದು ಅದ್ಭುತ. ಏನಂದ್ರೆ, ಮೊದಲನೇದು ಅಪ್ರಾಕೃತಾಯ, ನೀನ್ ನಮ್ಮಂತೆ ಅಲ್ಲ, ನಿನಗೆ ಪ್ರಾಕೃತವಾದ ಗುಣಗಳಿಂದ ನಿನ್ನ ಶರೀರ ಅಲ್ಲ, ಅದ್ಭುತ. ಎರಡನೇದು ನಿತ್ಯಾಯ, ನಾವಿದ್ದಾಗಲೂ ನೀನಿದ್ದಿ, ನಾವಿಲ್ಲದೆ ಇರುವಾಗಲೂ ನೀನಿರ್ತಿ. ಈ ಶರೀರ ಹೋದ ಮೇಲೂ ಎಲ್ಲಾ ಕಾಲಕ್ಕೂ ಕೂಡ ನೀನು ಇದ್ದೇ ಇದ್ದಿ. ಏಕೋ ನಾರಾಯಣ ಆಸೀತ್ ಅಂತ ಬರ್ತದಲ್ಲ, ಯಾವಾಗಲೂ ಇರುವವನು. ಆಮೇಲೆ ಸಚ್ಚಿದಾನಂದ ಮೂರ್ತಯೇ, ಆಗ ಹೇಳಿದ್ನಲ್ಲ, ಸತ್ ಚಿತ್ತ ಆನಂದ ಆತ್ಮ ಅಂತ ಕರೀತಾರೆ. ಆ ಸಚ್ಚಿದಾನಂದ ಸ್ವರೂಪಿಯಾದ ನೀನು ಸ್ವತಂತ್ರನೂ ಹೌದು, ಅದ್ವಿತೀಯನೂ ಹೌದು. ಅದ್ವಿತೀಯ ಅಂತಂದ್ರೆ ನಿನಗೆ ಸಮರಾದವರೇ ಯಾರಿಲ್ಲ, ನಿನಗಿಂತ ಹೆಚ್ಚಿನವರಂತೂ ಇಲ್ಲೇ ಇಲ್ಲ ಅಂತವನು. ಭಕ್ತ ಪ್ರಿಯಾಯ, ಇನ್ನು ಭಕ್ತರು ಅಪ್ಲಿಕೇಶನ್ ಹಾಕಿದ್ದನ್ನು ನೀನು ಮನ್ನಣೆ ಮಾಡ್ತಿ, ಒಪ್ಕೊಳ್ತೀನಿ. ಅದನ್ನು ಒಂದು ಸ್ವಲ್ಪ ಸ್ಟ್ರಾಟಜಿಕ್ ಆಗಿ ಬರೆದಿದ್ದಾನೆ. ಅಂದ್ರೆ ಈ ಪತ್ರಕ್ಕೆ ನೀನು ಇಲ್ಲ ಅನ್ಬಾರ್ದು ಅಂತ ಅಭಿಪ್ರಾಯ. ಭಕ್ತ ಪ್ರಿಯಾಯ ಭಕ್ತೈಕ ವೇದ್ಯೋಪಾದೇಯ ರೂಪಿಣೆ, ಭಕ್ತೈಕ ವೇದ್ಯ ಉಪಾದೇಯ ರೂಪ ಅಂತಹ ಅದ್ಭುತ ನೀನು. ಆದ್ದರಿಂದ ವಿಷ್ಣು ಸ್ವರೂಪಿಯಾದ ನಿನಗೆ, ವೆಂಕಟಾಚಲ ವಾಸಿಯಾದ ನಿನಗೆ ಎಲ್ಲ ವೇದಗಳಿಂದ ಸಾಂಗವಾದ, ಸಾಂಗ ಅಂದ್ರೆ ವೇದಗಳಿಗೆ ಅಂಗ ಉಂಟು, 6 ಅಂಗಗಳು, ಶಿಕ್ಷಾ ವ್ಯಾಕರಣಾದಿ ಅಂಗಗಳು, ಎಲ್ಲ ವೇದಗಳಿಂದ ತಿಳಿಯಲ್ಪಡುವಂತಹ ನೀನು, ನಿನಗೆ ನಾನು ಆಶೀರ್ವಾದವನ್ನು ಮಾಡುತ್ತೇನೆ. ಯಾಕೆ ಆಶೀರ್ವಾದ? ಯಾಕೆ ಅಂದ್ರೆ ವಯಸ್ಸಿನೊಳಗೆ ದೊಡ್ಡವನು ಮತ್ತು ಮುಂದೆ ಮಾವನಾಗುವವನು. ಅದಕ್ಕೆ ಹೇಳ್ತಾರೆ, ಬರೇ ನಮ್ಮನ್ನ ಜನ್ಮ ಕೊಟ್ಟವರು ಮಾತ್ರ ನನ್ನ ತಂದೆ ಅಲ್ಲ, ನನಗೆ ನಮ್ಮ ಮನೆಯನ್ನು ಬೆಳಗಲಿಕ್ಕೆ ಹೆಣ್ಣನ್ನು ಕೊಟ್ಟಿರ್ತಾರಲ್ಲ, ಅವರೂ ಕೂಡ ನಮ್ಮ ತಂದೆ ತಾಯಿಗಳಂತೆ. ಅತ್ತೆ ಮಾವರೂ ಕೂಡ ತಂದೆ ತಾಯಿಗಳೇ, ತಂದೆ ತಾಯಿಗಳಂತೂ ತಂದೆ ತಾಯಿಗಳೇ. ಹೀಗಾಗಿ ಅವರನ್ನು ಆ ರೀತಿಯಾಗಿ ಕಾಣಬೇಕು ಅನ್ನುವ ಒಂದು ಧ್ವನಿ ಇದೆ ಇದರೊಳಗೆ. ಅದಕ್ಕೆ ಹೇಳ್ತಾರೆ, ನಿನಗೆ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೇ ಸುರೋತ್ತಮ, ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಿನಗೆ ನಾನೇನು ಹೇಳಬೇಕು? ಚೈತ್ರ ಶುಕ್ಲ ತ್ರಯೋದಶ್ಯಾಮ್ ಏತತ್ ಪತ್ರಂ ಲಿಖ್ಯತೆ. ಈ ಪತ್ರವನ್ನು ಬರೆದ ಸಮಯವನ್ನು ಹೇಳ್ತಾನೆ, ಚೈತ್ರ ಶುಕ್ಲ ತ್ರಯೋದಶಿ. ಮದುವೆ ಆಗ್ಬೇಕಾದದ್ದು ವೈಶಾಖ ಶುದ್ಧ ದಶಮಿ, ನಾಳೆ ದಿವಸ. ಆದ್ದರಿಂದ ಒಂದು 25 ದಿವಸ ಮೊದಲೇ ಬರೆದಿದ್ದ ಅಂತ ಅನ್ಕೋ. ತಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ, ನನ್ನ ಮಗಳನ್ನ ವಿಧಿಪೂರ್ವಕವಾಗಿ ನೀನು ಮದುವೆ ಮಾಡಿಕೊಳ್ಬೇಕು. ಯಾವತ್ತು ಅಂದ್ರೆ ವೈಶಾಖ ಶುದ್ಧ ದಶಮಿ ಶುಕ್ರವಾರೇ ಶುಭೇ ದಿನೇ. ವೈಶಾಖ ಶುದ್ಧ ದಶಮಿ ಶುಕ್ರವಾರದ ದಿವಸ ಒಂದು ಅದ್ಭುತವಾಗಿ ಮುಹೂರ್ತವಿದೆ, ಅದರಲ್ಲಿ ನೀನು ಮದುವೆ ಮಾಡಿಕೊಳ್ಬೇಕು. ನೀನು ಮದುವೆ ಮಾಡ್ಕೊಳ್ಳೋದು ಅಂದ್ರೆ ಅರ್ಥ ಏನು ಅಂದ್ರೆ ನಮ್ಮನ್ನು ಉದ್ಧಾರ ಮಾಡುವುದು ಅಂತ.
ಇನ್ನೇನೂ ಇಲ್ಲ, ಇನ್ನು ಬರೆಯಲಿಕ್ಕೆ ನನ್ನ ಹತ್ರ ಏನಿಲ್ಲ ಅಂತ ಬರೀತಾರಂತೆ. ಐ ಡೋಂಟ್ ನೋ ವಾಟ್ ಟು ರೈಟ್ ಅಂತ ಹಂಗೆ, ಇನ್ನೇನು ಬರಿಬೇಕೋ ನಂಗೆ ಗೊತ್ತಿಲ್ಲ, ಆದ್ದರಿಂದ ಇಷ್ಟು ಬರೆದು ಕಳಿಸಿದ್ದೀನಿ. ಇದನ್ನ ನಿನ್ನ ಯಾರು ತಂದು ಒಪ್ಪಿಸ್ತಾರಲ್ಲ ಶುಕಾಚಾರ್ಯರು, ಅವರಿಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ, ಅವರನ್ನ ಮುಂದೆ ಮಾಡಿ ಕಳಿಸ್ತಾ ಇದ್ದೀನಿ, ಮತ್ತೆ ನಿನಗೆ ಉತ್ತರವನ್ನ ಬರೆಯುವುದು ಅಂತ ಬರೆದು ಕಳಿಸಿದ. ರಿಪ್ಲೈ ಲೆಟರ್ ಇಟ್ಟೆ ಕಳಿಸಿದ್ದ. ಮೊದಲೆಲ್ಲ ನಮ್ಮ ತಂದೆಯವರೆಲ್ಲ ಹಂಗೆ ಮಾಡ್ತಿದ್ರು, ಒಂದು ಪತ್ರ ಬರೆಯೋದು, ಅದಕ್ಕೊಂದು ಸ್ಟೆಪ್ಲರ್ ಮಾಡಿ ಒಂದು ರಿಪ್ಲೈ ಲೆಟರ್ ಅಂತ ಅದಕ್ಕೆ ಹಾಕಿರ್ತಿದ್ರು. ಅದಕ್ಕೆ ಅವರು ಉತ್ತರ ಕಳಿಸ್ಲಿ ಅಂದ್ರೆ ಆ ರಿಪ್ಲೈ ಲೆಟರ್ಗೆ ಮತ್ತೆ ಎಲ್ಲಿದ್ದು ಹುಡ್ಕೋದು ಅಂತ ಬಿಟ್ಟು ಬಿಡಬಾರ್ದು ಅಂತ ಒಂದು ಪತ್ರನೂ ಅದ್ರ ಜೊತೆ ಕಳಿಸ್ತಾ ಇದ್ರು. ಹಾಗೆ ಇವರಿಗೆ ಹೇಳಿದ್ರು, ದಯವಿಟ್ಟು ಇದಕ್ಕೆ ಉತ್ತರ ಬರಿಬೇಕು ಅಂತ ಶ್ರೀನಿವಾಸನಿಗೆ ಬರೆದಿದ್ದಾರೆ. ತೆಗೆದುಕೊಂಡು ಇತ್ತಂ ಲಿಖಿತ್ವಾ ವರಪತ್ರಿಕಾಂ ಶುಭಾಂ ಆಕಾಶಾಜಗದೀಶನ್ನಿಧಿಂ ಸಂಪ್ರೇಷಯಾಮಾಸ ಶುಕಂ ಮಹಾಂತಂ ಸಪುತ್ರ ಮಿತ್ರ ಸಹ ಬಾಂಧವಾನುಗಃ. ಪುತ್ರ ಮಿತ್ರ ಸಹ ಬಾಂಧವರನ್ನ ಕೂಡಿಕೊಂಡು ಆ ಶುಕಾಚಾರ್ಯರ ಜೊತೆಗೆ ಆ ಪತ್ರವನ್ನು ಕಳಿಸಿಕೊಟ್ಟಿದ್ದ. ಆವಾಗ ಶುಕಾಚಾರ್ಯರ ಹತ್ರ ಸ್ವಲ್ಪ ಶುಕಾಚಾರ್ಯ ಮುಂದೆ ಹೋದ್ರಂತ. ಮುಂದೆ ಹೋದ ಮೇಲೆ ಅಲ್ಲಿಂದ ಒದರಿದ್ದಂತ ಒದರಿ ಹೇಳಿದ್ರಂತೆ ರಾಜ ಬಂದು ಒಬ್ಬರೇ ಪರ್ಸನಲ್ ಆಗಿ, ನೋಡು ಸ್ವಲ್ಪ ಏನಾದರೂ ವರದಕ್ಷಿಣೆ ಕೇಳ್ತಾ ಇದ್ರೆ ಒಪ್ಕೊಂಡ್ಬಿಡು, ವರದಕ್ಷಿಣೆ ಎಷ್ಟಾದ್ರೂ ಆಗಲಿ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ, ಯಾಕೆ ಅಂದ್ರೆ ನನ್ನ ಮಗಳು ಇನ್ನೊಬ್ಬರನ್ನ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ ಅಂತಿದ್ದಾಳೆ, ಈ ಕೆಲಸ ಆಗ್ಲೇಬೇಕು, ಏನ್ ಮಾಡ್ತೀಯೋ ಗೊತ್ತಿಲ್ಲ, ಏನಕೇನ ಪ್ರಕಾರೇಣ ತಸ್ಯ ಚಿತ್ತಂ ವಶೀಕುರು ಅಂತ ಹೇಳಿ ಬರದೇ ಬಿಡ್ತಾರೆ. ನಿಮ್ಗೆ ಎಷ್ಟು ದ್ರವ್ಯ ಬೇಕೋ ದ್ರವ್ಯ ಕೊಡ್ತೀನಿ, ಆಕಳು ಬೇಕಾ ಆಕಳು ಕೊಡ್ತೀನಿ. ಅವನಿಗೆ ಆಕಳು ಬಹಳ ಇಷ್ಟ ಅಲ್ಲ. ಕೃಷ್ಣ ಅಂದ್ರೆ ಏನು, ಆಕಳ ಜೊತೆಗೆ ಇರೋನು. ಗವಾ ಏನದು ಏನು, ಗಾವೋ ಮೇ ಪೃಷ್ಠತಃ ಸಂತು ಗಾವೋ ಮೇ ಸಂತು ಅಗ್ರತಃ ಗಾವೋ ಮೇ ಪಾರ್ಶ್ವತಃ ಸಂತು ಗವಾಂ ಮಧ್ಯೆ ವಸಾಮ್ಯಹಂ. ಗೋಪಾಲಕೃಷ್ಣ ಸ್ವಾಮಿ, ನಾನು ಆಕಳು ನನ್ನ ಹಿಂದಿರ್ಬೇಕು, ನನ್ನ ಮುಂದಿರ್ಬೇಕು, ನನ್ನ ಪಕ್ಕದೊಳಗಿರ್ಬೇಕು, ಗೋವುಗಳ ಮಧ್ಯದಲ್ಲೇ ನಾನಿರ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಹಾಗೇನಾದ್ರೂ ಈ ಶ್ರೀನಿವಾಸನಿಗೆ ಅಪೇಕ್ಷೆ ಇತ್ತು ಅಂದ್ರೆ 1000 ಅಲ್ಲ 1000 ಕೋಟಿ ಆಕಳುಗಳನ್ನು ಬೇಕಾದ್ರೆ ಕೊಡ್ತೀನಿ, ಆದ್ರೆ ಅವನು ಈ ಮದುವೆಯನ್ನ ಇಲ್ಲ ಅಂತ ಅನ್ಬಾರ್ದು, ಆ ರೀತಿಯಾಗಿ ಮಾಡಿಕೊಂಡು ಗಟ್ಟಿ ಮಾಡ್ಕೊಂಡು ಬರ್ಬೇಕು ನೀನು ಅಂತ ಹೇಳಿ ಎಷ್ಟು ಚೆನ್ನಾಗಿ ಬರೆದಿದ್ದ. ಹೀಗಾಗಿ ಹಾಗೇ ಆಗಲಿ ಅಂತ ಹೇಳಿ ಅವನು ಕೃಷ್ಣದ್ವೈಪಾಯನ ಅಂದ್ರೆ ಕೃಷ್ಣದ್ವೈಪಾಯನು ಅಂದ್ರೆ ವೇದವ್ಯಾಸರು ಅವರ ಮಗನಾದ ಶುಕಾಚಾರ್ಯರು ಆ ಶ್ರೀನಿವಾಸನ ಹತ್ರ ಬಂದಿದ್ದಾರೆ. ಅಷ್ಟೊತ್ತಿಗೆ ಈ ಶ್ರೀನಿವಾಸ ವಿಚಾರ ಮಾಡ್ತಾ ಇದ್ದಾನೆ, ನಮ್ಮಮ್ಮ ಹೋದವಳು ಇನ್ನೂ ಬಂದೇ ಇಲ್ಲಲ್ಲ ಬಕುಲಾವತಿ. ಅಷ್ಟರೊಳಗೆ ಇವರು ಬಂದಿದ್ದಾರೆ. ಬಂದ ತಕ್ಷಣ ಬಹಳ ಪ್ರೀತಿ ಆಯ್ತಂತೆ. ಶುಕಾಚಾರ್ಯರು ಮಹಾ ಋಷಿಗಳಲ್ಲ, ಮಹಾಮುನಿಗಳು, ಅವರಿಗೆ ಶ್ರೀನಿವಾಸ ನಮಸ್ಕಾರ ಮಾಡಿದ್ದು. ಏನ್ ಅದ್ಭುತ ದೇವರ ವಿಚಿತ್ರವಾದ ಲೀಲೆ ಅಂತಂದ್ರೆ, ದೊಡ್ಡವರನ್ನ ಹೇಗೆ ಆಧರಿಸಬೇಕು ಅಂತ ತೋರಿಸೋದನ್ನ ಮಾಡ್ತಾನೆ. ಕಾರ್ಯಂ ತವ ಮತ್ ಕೇಳಿದಂತೆ, ನನ್ನ ಕೆಲಸ ಕಾಯೋ ಹಣ್ಣು ಅಂತ ಕೇಳಿದ್ನು. ಅವಾಗ ಹೇಳಿದ್ರು, ನಿನ್ನ ಕೆಲಸ ಯಾವಾಗ ಕಾಯಿ ಆಗಿ ಉಳಿತದ ಸ್ವಾಮಿ, ಅದು ಹಣ್ಣೇ ಆಗ್ಬೇಕು. ಕಾರ್ಯಂ ತವದಯಾ ಸಿಂಧು ಪಕ್ವಮೇವನ ಸಂಶಯ, ನಿನ್ನ ಕೆಲಸ ಹಣ್ಣೇ ಆಯ್ತು ಅಂತಂದಾಗ ಬಹಳ ಪ್ರೀತಿಯಿಂದ ಅವನ ಆಲಿಂಗನ ಮಾಡಿಕೊಂಡು ಹೇಳ್ತಾರೆ, ಜಗತ್ತಿನೊಳಗೆ ವಿವಾಹವನ್ನ ಮಾಡಿಸಿದ್ದಕ್ಕೆ ಬಹಳ ದೊಡ್ಡ ಪುಣ್ಯ ಇದೆ ಅಂತದೆ. ನೀನಂತೂ ನನ್ನ ವಿವಾಹವನ್ನು ಮಾಡಿಸ್ತಾ ಇದ್ದಿ, ಯಾರೋ ಒಬ್ಬರದಲ್ಲ, ಸಾಕ್ಷಾತ್ 3 ಲೋಕಕ್ಕೆ ಅಧಿಪತಿಯಾದ ನನ್ನನ್ನ. ಹೀಗಾಗಿ ನಿನಗೆ ಬ್ರಹ್ಮಾಂಡ ಪುಣ್ಯ ಬಂದು ಒದಗ್ತದೆ ನೋಡು ಶುಕಾಚಾರ್ಯನೇ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ. ತಥಾ ತಥಾ ಕರ್ಮ ಕೃತಂ ತಥಾ ಪುರ ಸೀತಾ ನಿಮಿತ್ತಂ ಕೃತವಾನ್ ಕಪೀಶ್ವರ. ಹಿಂದೆ ನಾನು ಹನುಮಂತ ದೇವರ ಸೇವೆಯನ್ನು ಪಡ್ಕೊಂಡಿದ್ದೆ. ರಾಮಾವತಾರದಲ್ಲಿ ಎಷ್ಟು ಚೆನ್ನಾಗಿ ಸೇವೆ ಮಾಡಿದ್ದ, ಏನೂ ಹೇಳಲಿಲ್ಲ ನಾವು, ಒಂದೇ ಒಂದು ಮಾತು ಹೇಳಿದ್ವಿ. ಸೀತಾದೇವಿಗೆ ಹೋಗಿ ಚೂಡಾಮಣಿಯನ್ನು ಕೊಟ್ಟು ಅಲ್ಲಿ ರಾವಣನಿಗೆ ಮುಂದೆ ಬರುವ ಪ್ರಹಾರವನ್ನ ರುಚಿ ತೋರಿಸಿ ದಶಕಾಯ ಸೀತಾ ಸಂತರ್ಜನಾಗ್ರೋತ್ತರಂ ಅಂತ ಕೊಟ್ಟು ಒಂದು ಕಪಾಳಿಗೆ ಹೊಡೆದು ಬಂದಿದ್ದ ಯಾರು, ಹನುಮಂತ. ಹಾಗೆ ಮಾಡಿಕೊಂಡು ಬಂದು ಸೇವೆ ಮಾಡಿದ ಹನುಮಂತನಂತೆ ನೀನು ಕಾಣಿಸ್ತಾ ಇದ್ದಿ ಅಂತ ಶುಕಾಚಾರ್ಯರಿಗೆ ಹೇಳ್ತಾ ಇದ್ದ. ಆದ್ದರಿಂದ ಬಹಳ ಸಂತೋಷವಾಯಿತು ಅಂತ ತನ್ನ ಸಹಭೋಗವನ್ನೇ ಪರಮಾತ್ಮ ಕೊಟ್ಟಿದ್ದಾನೆ. ಸಹಭೋಗ ಮನನ್ಯ ಲಭ್ಯಮಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ ಅಂತ ಮಧ್ವವಿಜಯದಲ್ಲಿ ಬರ್ತದೆ. ಹನುಮಂತನಿಗೆ ತನ್ನ ಸಹಭೋಗವನ್ನು ಕೊಟ್ಟಿದ್ದಾನೆ. ಅಂತಹದ್ದೇ ಸಹಭೋಗ, ಅರ್ಥಾತ್ ಶುಕಾಚಾರ್ಯರಿಗೆ ಯೋಗ್ಯವಾದ ಸಹಭೋಗವನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಆವಾಗ ಒಂದು ಮಾತು ಕೇಳಿದಂತೆ, ನೀನ್ ಬಂದಿಯಲ್ಲ, ನಿನ್ನ ಕಂಕುಳಲ್ಲಿ ಏನೋ ಒಂದು ಪತ್ರ ಕಾಣಿಸ್ತಾ ಇದೆಯಲ್ಲ, ಏನದು ಪತ್ರ? ನೋಡಿದ್ರೆ ಸೂರ್ಯಕಾಂತಿ ಅಂತ ಹೊಳಿತಾ ಇದೆ, ಅದು ಸ್ಯಾಫ್ರಾನ್ ಬಣ್ಣದಲ್ಲಿ ಇರ್ಬೇಕದು, ಅದಕ್ಕೆ ಹೇಳ್ತಾ ಇದ್ದ. ಅದಕ್ಕಾಗಿ ಕೇಳಿದ್ರೆ ಅವನಂದ, ಹೌದು, ಈ ಪತ್ರ ತಗೊಂಡೇ ನಾನು ಬಂದಿರೋದು. ನೋಡು, ರಾಜರಾಜೇನ ಲಿಖಿತ ಪತ್ರಿಕಾ ಪುರುಷೋತ್ತಮ. ಈ ಪತ್ರದಲ್ಲಿ ಏನೇನು ಬರೆದಿದ್ದಾನೆ ಅಂತೆಲ್ಲ ಓದಿ ಅವನಿಗೆ ತಿಳಿಸಿದ್ದಾನೆ. ಶ್ರೀನಿವಾಸ ಕೇಳ್ತಾನೆ, ಅಲ್ಲ ಸರಿ ಇದೆಲ್ಲ ಓಕೆ, ಆದ್ರೆ ನನ್ನ ಬಗ್ಗೆ ಏನ್ ಅಂತ ಗೊತ್ತಿದೆ ಅವರಿಗೆ? ಗೊತ್ತಿಲ್ಲದೆ ಒಬ್ಬರಿಗೆ ಕನ್ಯೆಯನ್ನು ಕೊಡೋದು ಅಂದ್ರೆ ಏನು ಸಾಮಾನ್ಯನ? ಅಸಾಮಾನ್ಯವಾದದ್ದು. ಈಗ ಯಾರೋ ಒಬ್ರು ಮನೆಗೆ ಬರ್ತಾರಪ್ಪ, ನಿಮ್ಮ ಮನೆಯಲ್ಲಿ ಒಬ್ರು ಕನ್ಯೆ ಇದ್ದಾಳೆ, ಸುಮ್ಮನೆ ಯಾರೋ ಒಬ್ರು ಬಂದು ಹೇಳಿದ ತಕ್ಷಣ ಸಂಕಲ್ಪ ಮಾಡಿಬಿಡ್ತೀರಾ ನೀವು?
ಮದುವೆ ಮಾಡಿಕೊಡ್ತೀನಿ ಅಂತ ಇಲ್ಲ. ಹಿಂದೆ ಮುಂದೆ ಎಲ್ಲ ನೋಡ್ತೀರಿ. ಸಂಕಲ್ಪ ಮಾಡಿ ಪತ್ರ ಬರೋದು, ಆಮೇಲೆ ವೆರಿಫಿಕೇಶನ್ ಯಾರು ಮಾಡ್ತಾರೆ? ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅಂತ ಮಾಡ್ತಾರೆ. ಅದನ್ನು ಮೊದಲೇ ಮಾಡ್ತಾರೆ, ಬ್ಯಾಕ್ಗ್ರೌಂಡ್ ಒಳಗೆ ಮಾಡ್ಬೇಕು ಅದನ್ನ. ಎಲ್ಲಾ ವಿಷಯ ಫೋರ್ಗ್ರೌಂಡಿಗೆ ಬಂದ ಮೇಲೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಯಾರು ಮಾಡ್ತಾರೆ? ಇದು ಯಾಕೋ ಇವ ಹೇಗೆ ಮಾಡ್ತಾನೆ? ಕಥಂ ದಾಸ್ಯತಿ ರಾಜೇಂದ್ರ ಕನ್ಯಾಂ ತೇ ಮೇ ಮಹೀಸುರ, ಕನ್ಯಾಂ ತಾಂ ಮೇ ಮಹೀಸುರ ಅಂತಂದಾಗ ಶುಕಾಚಾರ್ಯ ಹೇಳಿದ್ರು, ನಿನ್ನ ಬಗ್ಗೆ ಏನ್ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಬೇಕು? ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ದ್ರವ್ಯ ಇರಲಿ, ಕಾಲ ಇರಲಿ, ಕರ್ಮ ಇರಲಿ, ಸ್ವಭಾವ, ಪ್ರತಿಯೊಬ್ಬ ಜೀವಿ ತಾನು ಹೇಳಿಕೊಳ್ಳುವ ಸ್ವಭಾವ ಇದೆಯಲ್ಲ, ಅರ್ಥಾತ್ ತಾನು ನಡೆಯುವ ತನ್ನ ಪ್ರತಿಯೊಂದು ಅಂತರಂಗದ ವಿಷಯವಾಗಲಿ ಎಲ್ಲವೂ ಕೂಡ ನಿನ್ನ ಅನುಗ್ರಹದಿಂದ ಅಂತ ಆದ್ಮೇಲೆ, ನಿನ್ನ ಅನುಗ್ರಹ ಇದ್ದರೆ ಯಾವುದು ನಡೀತದೋ ಅಂತಹ ನಿನ್ನ ಬಗ್ಗೆ ಏನು ವೆರಿಫೈ ಮಾಡಬೇಕು? ಅದಕ್ಕೆ ಅವನೇನೂ ಮಾಡಿಲ್ಲ. ಅದಕ್ಕೆ ಹೇಳ್ತಾರೆ, ಕಾಲಾಚ್ಚ ದೇಶ ಗುಣತೋಸ್ಯ ನಚಾದಿರಂತೋ ವೃದ್ಧಿ ಕ್ಷಯವು ನತು ಪರಸ್ಯ ಸದಾತನಸ್ಯ. ಕಾಲ ಇರಲಿ, ದೇಶ ಇರಲಿ, ಗುಣ ಇರಲಿ, ಯಾವುದರೊಳಗೂ ಕೂಡ ಅವನಿಗೆ ವೃದ್ಧಿನೂ ಇಲ್ಲ, ಕ್ಷಯನೂ ಇಲ್ಲ. ಅಂತಹ ಅದ್ಭುತನಾದ ನೀನು ನಿನ್ನ ಬಗ್ಗೆ ಏನು ತಿಳ್ಕೊಳ್ಳಿಕ್ಕೆ ಉಳಿದಿಲ್ಲ. ಆದ್ದರಿಂದ ನಿನ್ನ ವಿಡಂಬನೆ ಅಂತ ಮಾತ್ರ ಇಷ್ಟು ತಿಳಿದಿದ್ದೀವಿ ನಾವು. ನೀನು ಅವಶ್ಯವಾಗಿ ಆ ಪತ್ರ ಉಂಟಲ್ಲ, ಆ ಪತ್ರದ ಹಿಂಭಾಗದಲ್ಲಿ ಜಾಗ ಇದೆ ನೋಡಿ, ಓವರ್ ಲೀಫ್, ಅದೇ ಹೇಳ್ತಾರೆ PTO ಅಂತ ಬರ್ತಿದ್ದ, ಪ್ಲೀಸ್ ಟರ್ನ್ ಓವರ್ ಅಂತ. ಅಲ್ಲಿ ತೆಗೆದು ನೋಡಿದ್ರೆ ಖಾಲಿ ಜಾಗ ಇದೆ, ಅದರೊಳಗೆ ನಿನ್ನ ಉತ್ತರವನ್ನು ಬರಿ ಅಂತಂದ ಶ್ರೀನಿವಾಸನಿಗೆ. ಅವನು ಬಹಳ ಸಂತೋಷ ಆಯಿತು. ಕೃಷ್ಣಾವತಾರದಲ್ಲಿ ಹೇಗೆ ರುಕ್ಮಿಣಿಗೆ ಪತ್ರವನ್ನು ಬರೆದು ಕಳಿಸಿದ್ದ ತಿರುಗಿ, ಹಾಗೆ ಪದ್ಮಾವತಿಯ ತಂದೆಗೆ ಈ ಪತ್ರವನ್ನು ತಿರುಗಿ ಕಳಿಸ್ತಾ ಇದ್ದಾನೆ. ಏನಂತ ಅಂದ್ರೆ, ರಾಜಾದಿ ರಾಜಪೂಜ್ಯಾಯ ಸುಧರ್ಮತನಯಾಯ ಚ. ಇವನು ಹೆಂಗ್ ಬರೀತಾನೆ ನೋಡಿ, ರಾಜಾದಿರಾಜನಿಂದ ಪೂಜಿತನಾದ ಸುಧರ್ಮರಾಜನ ಮಗನಾದ ಆಕಾಶರಾಜನಿಗೆ ನಾನು ಮಾಡ್ತಾ ಇರುವ, ಶ್ರೀನಿವಾಸನೆಂಬ ಹುಡುಗ ನಾನು ಮಾಡ್ತಾ ಇರುವ ನಮಸ್ಕಾರಗಳು ಅಂತ ಬರೀತಾನೆ. ಬರೆದು ಹೇಳ್ತಾನೆ, ಸುಧರ್ಮ ತನಯ ಆಕಾಶ ರಾಜ ಅಂತ ಇರುವ ಆ ಅತ್ಯಂತ ಕೀರ್ತಿಯವಂತನಾದ ನಿನಗೆ ನನ್ನ ನಮಸ್ಕಾರ. ವೈಶಾಖ ಶುದ್ಧ ದಶಮಿ ಶುಕ್ರವಾರದಲ್ಲಿ ನೀವೇನು ಬರೆದು ಕಳಿಸಿದ್ದೀರೋ ಆ ರೀತಿಯಾಗಿ ನಿಮ್ಮ ಹುಡುಗಿಯನ್ನ ಸ್ವೀಕಾರ ಮಾಡ್ತೀನಿ, ನಾನು ಮದುವೆಯನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಬರೆದು, ಹಿಂದೆ ಸಾಗರ ಅಧೀಶನಾದ ಯಾವ ಸಾಗರ ಇದ್ದಾನೆ ಅವನು ಲಕ್ಷ್ಮೀದೇವಿಯನ್ನ ನನಗೆ ಕೊಟ್ಟು ಮದುವೆ ಮಾಡಿ ದೊಡ್ಡ ಕೀರ್ತಿಯನ್ನ ಪಡೆದಿದ್ದ. ಹಾಗೆ ನೀನು ಕೂಡ ಆಚಂದ್ರಾರ್ಕವಾದ ಕೀರ್ತಿಯನ್ನ ಪಡೀತಿ, ಯಶಸ್ಸನ್ನ ಪಡೀತಿ ಅಂತ ಹೇಳಿದ್ದಾನೆ. ಆಮೇಲೆ ಅಂತಾನೆ, ಭಗೀರಥ ರಾಜ ತನ್ನ ಪೂರ್ವಜರನ್ನು ಉದ್ಧಾರ ಮಾಡಲಿಕ್ಕೆ ಗಂಗೆಯನ್ನೇ ಎಳೆದು ತಂದ. ಆ ಸಗರನ ಮಕ್ಕಳು ಎಲ್ಲರೂ ಉದ್ಧಾರವಾಗಿ ಆ ಭಗೀರಥ ಪ್ರಯತ್ನದಿಂದ ಆಯ್ತಲ್ಲ, ಹಾಗೆ ಈ ಕನ್ಯಾದಾನವನ್ನ ಮಾಡೋದರ ಮೂಲಕ ನೀನು ನಿಮ್ಮ ಪೂರ್ವಜರನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದಿ ಅಂತ ಹೇಳಿ ಆ ವಿಷಯವನ್ನೆಲ್ಲ ಬರೆದು ಕಳಿಸಿದ್ದಾನೆ. ಕಳಿಸಿ, ಗತೇತು ಮುನಿಶಾರ್ದೂಲೆ ಭಗವನ್ ಮಾಧವೋ ನೃಪ ಮಾತರಂ ಸಂದದರ್ಶಾಥ ಮಾರ್ಗಶ್ರಾಂತಾಂ ವಯೋಗತಾಂ. ಎಷ್ಟು ಚೆನ್ನಾಗಿದೆ. ಇಷ್ಟೆಲ್ಲ ಆಯ್ತು, ಈ ಪ್ರಸಂಗನೂ ಮುಗೀತು. ಶುಕಾಚಾರ್ಯನ ಪತ್ರ ಬರೆದು ಕಳಿಸಿದ. ಅಷ್ಟೊತ್ತಿಗೆ ಉಸಿರನ್ನ ಮೇಲಿಂದ ಕೆಳಗೆ ಬಿಡ್ತಾ 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 ತಾಯಿ ಬಂದಂತ ಬಕುಲಾವತಿ. ಅಯ್ಯೋ, ಈ ಪರ್ವತವನ್ನು ಏರ್ಬೇಕು, ಕೆಲಸ ಮಾಡೋದು ಒಂದು ದೊಡ್ಡದು. ಅಷ್ಟು ದೂರದ ಪ್ರಯಾಣವನ್ನು ಮಾಡಿ ಪರ್ವತವನ್ನು ಏರಿ ಮನೆಗೆ ಬರ್ತಾ ಇದ್ದಾಳೆ. ಬಂದ ತಕ್ಷಣ ಕೇಳ್ತಾನಂತ ಶ್ರೀನಿವಾಸ, ಯಾಕೆ ಇಷ್ಟು ತಡ ಮಾಡಿದಿ ಅಂತ. ಆವಾಗ ಅವಳಂತಾಳಂತೆ, ಏನ್ ಮಾಡೋದಪ್ಪ, ನಿನ್ನ ಕೆಲಸ ಬಹಳ ದೊಡ್ಡದು, ಅದನ್ನ ಸಾಧನೆ ಮಾಡ್ಲಿಕ್ಕೆ ನಮ್ಮ ಶ್ರಮನೂ ದೊಡ್ಡದೆ, ಅದಕ್ಕಾಗಿ ಬಹುಯತ್ನೇನ ಸಾಧಿತ, ಬಹಳ ಪ್ರಯತ್ನ ಮಾಡಿ ನಿನ್ನ ಕೆಲಸ ಮಾಡ್ಕೊಂಡು ಬಂದೀನಿ. ಆದ್ರೆ ಒಂದು ನನಗನಿಸ್ತು ಈ ಕೆಲಸ ಮಾಡುವಾಗ, ದೈವಮೇವ ಪರಮ್ಮನ್ಯೇ ಪೌರುಷಂ ನೈವ ಕಾರಣಂ. ನನಗೇನ್ ಗೊತ್ತಾಯ್ತು ಅಂತಂದ್ರೆ, ನನ್ನ ಪ್ರಯತ್ನದಲ್ಲಿ ಈ ಕೆಲಸ ಆಯ್ತು ಅಂತ ನನಗೆ ಅನಿಸ್ಲೇ ಇಲ್ಲ. ಪೌರುಷದಿಂದ ಆಗೋದು ಅಲ್ಲಿದು, ಇದು ದೈವದಿಂದ ಆಗೋದು. ಕೇವಲ ನಮ್ಮ ಪ್ರಯತ್ನವನ್ನು ಮಾತ್ರ ನಾವು ಮಾಡೋದು. ಎಷ್ಟೋ ಸಲ ನಮಗೆಲ್ಲರಿಗೂ ಅನಿಸಿದ್ದೇ ಇದು. ನಾವು ಯಾವುದಕ್ಕೋ ಏನೋ ಒಂದು ಪ್ರಯತ್ನ ಅಂತ ಮಾಡ್ತೀವಿ, ಆ ಪ್ರಯತ್ನಕ್ಕೂ ನಮಗೆ ಸಿಕ್ಕ ಫಲಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸಣ್ಣ ಪ್ರಯತ್ನಕ್ಕೂ ದೊಡ್ಡ ಫಲ ಕೊಡ್ತಾನೆ ಭಗವಂತ. ಎಷ್ಟೋ ಸಲ ನನಗೂ ಹಂಗೆ ಅನಿಸಿದ್ದುಂಟು. ಆವಾಗ ಅನಿಸ್ತದೆ ಇದಕ್ಕೆ ಕಾರಣ ನಮ್ಮ ಪ್ರಯತ್ನ ಅನ್ನೋದು ಕೇವಲ ಒಂದು ನೆಪ. ಭಗವಂತ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದಾನೆ, ಆಗಿದೆ ಅಷ್ಟೇ, ಇಷ್ಟೇ. ಅದನ್ನ ನೋಡಿ ಅವಳು ಹಾಗೆ ಅಂತಿದ್ದಾಳೆ. ಹೇಳ್ತಾಳೆ, ನಾರಾಯಣಾಶ್ರಮ ಅಂತ ಅಲ್ಲಿ ಉತ್ತರದಲ್ಲಿ ಬದರಿಕಾಶ್ರಮದಲ್ಲಿದೆ, ಅಲ್ಲಿಂದ ಯಾರೋ ಒಬ್ಬಳು ಧರ್ಮದೇವತೆ ಅಂತ ಬಂದು ಬಿಟ್ಟಿದ್ಲು. ನಾನು ಹೋಗೋದ್ರೊಳಗೆ ಎಲ್ಲಾ ವಿಷಯವನ್ನ ಹೇಳಿ ಸಿದ್ಧ ಮಾಡಿ ಈಗಾಗಲೇ ಆಣೆ ಪ್ರಮಾಣವನ್ನು ಮಾಡಿಸಿ ಹೋಗ್ಬಿಟ್ಟಿದ್ದು. ನಾ ಹೋಗಿ ಮಾಡೋದಕ್ಕೇನಿದೆ, ಯಾವ ಕೆಲಸಕ್ಕೆ ಬಂದೆ ಅಂತ ಹೇಳೋದು ಮಾತ್ರ ನನ್ನ ಕೆಲಸ ಆಯ್ತು ಅಂತ ಅಂದ್ಲಂತೆ.
ಅಂದು ಒಂದ್ ಮಾತು ಅಂತಾಳಂತೆ, ತ್ವಯೈವ ಜಾತಮೇತದ್ದಿ ನದೈವಂ ಭವತಃ ಪರಂ ಅಂತ. ನನಗನಿಸ್ತಾ ಇದೆ ಶ್ರೀನಿವಾಸ, ಎಲ್ಲೋ ನಿಂದೇ ಕೈವಾಡ ಇರಬೇಕಿದು ಅಂತ. ಮೋಸ್ಟ್ಲಿ ನೀನೇ ಮಾಡಿರ್ಬೇಕಿದು. ಯಾಕೆ ಅಂತಂದ್ರೆ ನಿನಗಿಂತ ಪರದೈವ ಯಾವುದಿದೆ? ಕ್ಯಾ ಬಾತ್, ಎಷ್ಟು ಚೆನ್ನಾಗಿ ಹೇಳಿದ್. ಅವಳು ಹೇಳಿದ್ದು ಈ ಕ್ಷಣಕ್ಕೆ ನೆನಪಾಯಿತು, ನನ್ನ ಮಗ ಅಂತ ನೋಡ್ಲಿಲ್ಲ, ಪರದೈವ ಅಂತ ನೋಡಿದ್ದು. ಇದೇ ರೀತಿಯಾಗಿ ಯಶೋದೆ ಮೊದಲೇ ಮಾಡಬೇಕಿತ್ತು ಅಂತ ಹೇಳಿದ್ದಲ್ಲ ಅವತ್ತೆ. ಆದ್ದರಿಂದ ನಿನಗಿಂತ ದೊಡ್ಡದು ಯಾವುದಿಲ್ಲ, ಭಗವಂತನಿಗಿಂತ ದೊಡ್ಡದು ಯಾವುದಿಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವ ಚಿದಾತ್ಮಗಣ ಯದಿ ನಾಮ ಪರೋ ನ ಭವೇತ್ ಸಹರೆ ಕಥಮಸ್ಯ ವಶೇ ಜಗದೇತದಭೂ ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಹೀಗಾಗಿ ನಿನಗಿಂತ ಪರಮವಾದದ್ದು ಶ್ರೇಷ್ಠವಾದದ್ದು ಯಾವುದಿಲ್ಲ. ನಿನ್ನ ನಾಮಸ್ಮರಣೆಯಿಂದ ಕೆಲಸ ಆಗ್ತದೆ ಅಂತ ಆದರೆ ನೀನೇ ನನ್ನ ಮೇಲೆ ಅನುಗ್ರಹ ಮಾಡಿ ಕಳಿಸಿಕೊಟ್ರೆ ಕೆಲಸ ಆಗೋದಿಲ್ಲ ಅಂತ ಹೇಗೆ ಹೇಳುತ್ತೆ. ನಿಶ್ಚಿತವಾಗಿ ಕೆಲಸ ಆಗ್ತದೆ, ಇದು ನಿನ್ನದೇ ಕೆಲಸ ಅಂತ ಹೇಳಿದ್ರೆ ಅವನೇನ್ ಮಾಡ್ಬೇಕು, ಅದಕ್ಕೆ ಉತ್ತರ ಕೊಡ್ಲಿಲ್ಲ ಅಂತ ಒಂದು ಸಣ್ಣ ಸ್ಮೈಲ್ ಕೊಟ್ಟನಂತ ಅಷ್ಟೇ. ಆಯ್ತು. ಇತಿ ಮಾತ್ರ ವಚ ಶ್ರುತ್ವ ಕಿಂಚಿದ್ ಹಾಸ್ಯ ಮುಖೋ ಹರಿಹಿ, ಸ್ವಲ್ಪ ಮುಖದಲ್ಲಿ ಮಂದಹಾಸವನ್ನು ಬೀರ್ತಾ ತನ್ನ ಮಾತುಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಅಂತ. ಏನು ಹೇಳಿದ ಅಂತ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಪದ್ಮಾವತಿ ಪರಿಣಯ ನಿಶ್ಚಯೋ ಪತ್ರಿಕಾ ಗಮನಂ ನಾಮ ನವಮೋಧ್ಯಾಯ. 10ನೇ ಅಧ್ಯಾಯದಲ್ಲಿ ಅದ್ಭುತವಾದ ಒಂದು ಮಾತು ಬರ್ತದೆ. ಇವನೇನ್ ಮಾತಾಡಿದ ಅಂತ ಜನಕರಾಜ ಕೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾರೆ? ಜನಕರಾಜನಿಗೆ ಶತಾನಂದರು ಉಪದೇಶ ಮಾಡ್ತಾ ಇದ್ದ. ಶತಾನಂದರಿಗೆ ಜನಕರಾಜ ಕೇಳ್ದ, ಓ ಹಾಗಾದ್ರೆ ಶ್ರೀನಿವಾಸ ಮುಖದಲ್ಲಿ ಮಂದಹಾಸ ತೋರಿಸಿದ, ಒಪ್ಪಿಕೊಂಡ ಹಾಗಾದ್ರೆ ಮದುವೆಗೆ ಹೊರಟು ನಿಂತ್ರ ಅವರೆಲ್ಲ? ಇಲ್ಲ, ಹೊಸದೇ ತಕ್ಕೊಂಡ ಅಂತ, ಹೊಸ ವಿಷಯ ತೆಗೆದ ಶ್ರೀನಿವಾಸ. ನನಗೆ ಈ ಮದುವೆ ಬೇಡ ಅಂತಂದ. ಎಷ್ಟು ಚೆನ್ನಾಗಿದೆ. ತಾನೇ ಹೋಗಿ ಸಿದ್ಧ ಮಾಡಿಕೊಂಡು ಬಂದ ಮದುವೆಗೆ ಈಗ ತಾನೇ ಬೇಡ ಅಂತಿದ್ದಾನೆ. ಎಷ್ಟು ವಿಡಂಬನೆ. ಯಾಕೆ ಅಂದ್ರೆ ಅವನಂತಾನೆ, ನೋತ್ಸವೇ ವಿದ್ಯತೆ ಬುದ್ಧಿ ಮಮ ಮಾತಸ್ತಥಾನಘೇ. ಯಾಕೋ ನನಗೆ ಈ ಮದುವೆ ಸರಿ ಕಾಣ್ತಾ ಇಲ್ಲ. ಯಾಕೆ ಮದುವೆ ಸರಿ ಕಾಣ್ತಾ ಇಲ್ಲ ಅಂದ್ರೆ, ನನಗೆ ಯಾರೂ ಇಲ್ಲ, ನೀ ಬಿಟ್ರೆ ನಾನು, ನಾ ಬಿಟ್ರೆ ನೀನು. ಅವನಿಗೆ ಇಡೀ ಲೋಕವೇ ಅವನದು, ಇಲ್ಲಿರುವ ಎಲ್ಲ ದೇಶದ ಅವನ ಅಧಿಪತಿ ಆದ್ದರಿಂದ ದೊಡ್ಡದಾದ ಪರಿವಾರ. ಅದಕ್ಕೆ ಹೇಳ್ತಾರೆ, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಕುಲಂ ತಯೋರ್ ವಿವಾಹೋ ಮೈತ್ರೀಚ ನೋತ್ತಮಾಧಮ ಯೋಕ್ವಚಿತ್. ಎಷ್ಟು ಲೋಕದ ಒಂದು ರೂಲ್ ಏನಿದೆ ಅದನ್ನು ಹೇಳ್ತಾರೆ. ಮದುವೆ ಅಥವಾ ಮೈತ್ರಿ, ಫ್ರೆಂಡ್ಶಿಪ್, ಇದು ಇಬ್ಬರ ಮಧ್ಯೆ ಸಮಾನರಲ್ಲಿ ಆಗ್ಬೇಕು. ಒಬ್ಬರು ಶ್ರೀಮಂತರು, ಒಬ್ಬರು ಬಡವರು ಮದುವೆ ಆಗಬಾರ್ದು. ಯಾಕೆ ಅಂದ್ರೆ ಬಡವರಾದವರಿಗೆ ಅದನ್ನು ದಕ್ಕಿಸಿಕೊಳ್ಳೋದು ಕಷ್ಟ ಆಗ್ತದೆ. ಅವರಿಗೆ ಆ ಹ್ಯೂಮಿಲಿಯೇಷನ್ ತಡ್ಕೊಳ್ಳಿಕ್ ಆಗೋದಿಲ್ಲ. ಯಾಕಂದ್ರೆ ಶ್ರೀಮಂತರ ದರ್ಪ ದೊಡ್ಡದಿರುತ್ತೆ. ಮತ್ತು ಯಯೋರೇವ ಸಮಂ ಕುಲಂ, ಕೆಲವರು ಕುಲದಿಂದ ಬಹಳ ಆಢ್ಯರಾಗಿರ್ತಾರೆ, ಇನ್ನೊಬ್ಬರು ಪಾಪ ಸಾಮಾನ್ಯರು ನಮ್ಮಂತವ್ರು ಇರ್ತಾರೆ. ಅವರಲ್ಲಿ ಮದುವೆ ವಿವಾಹ ಮೈತ್ರಿ ಅಂತ ಆಗಿಬಿಟ್ರೆ ಆ ಕುಲೀನರಾದವರು ಭಯಂಕರವಾಗಿ ಆಳಿಬಿಡ್ತಾರೆ. ಆದ್ದರಿಂದ ಇವನು ಉತ್ತಮರಾದ ರಾಜ, ನಾನು ಗಿರಿಕಂದರದಲ್ಲಿ ವಾಸ ಮಾಡುವ ಒಬ್ಬ ಸಾಮಾನ್ಯ ಬೇಡರಂತೆ ಬದುಕುವ ಒಬ್ಬ ವ್ಯಕ್ತಿ, ಬೇಡರ ಮುಖ ಹಾಕೊಂಡಿದ್ದಲ್ಲ. ಆದ್ದರಿಂದ ನಮ್ಮಿಬ್ಬರಿಗೂ ಏನು ಸರಿ ಹೋಗ್ತದೆ? ನಾ ಇದನ್ನ ಮೊದಲೇ ವಿಚಾರ ಮಾಡ್ಬೇಕಾಗಿತ್ತು ಪಾಪ, ನಿನ್ ಕಳಿಸೋಕ್ಕಿಂತ ಮುಂಚೆ. ಈಗ ಕಳಿಸಿ ಮದುವೆ ಫಿಕ್ಸ್ ಮಾಡಿದ ಮೇಲೆ ಇಲ್ಲ ಅಂತಿದ್ದೀನಿ. ಅದಕ್ಕಾಗಿ ಯಾಕೋ ಬೇಡ ಅಂತ ಅನಿಸ್ತದೆ ಅಂತ. ಹೀಗಾಗಿ ಜಗಳ ಆಗಲಿ ಮೈತ್ರಿ ಆಗಲಿ, ವಿವಾಹಶ್ಚ ವಿವಾದಶ್ಚ, ವಿವಾದವಾಗಲಿ ವಿವಾಹವಾಗಲಿ ಸಮರೊಳಗೆ ಆಗ್ಬೇಕಾದ್ದರಿಂದ ನಾನು ಯಾಕೋ ಇದನ್ನು ಬೇಡ ಅಂತ ಅನ್ಕೋತಾ ಇದ್ದೀನಿ ಅಂತಂದಾಗ ಬಕುಲಾವತಿ ಅಂದು ಸ್ಟಾಪ್ ಇಟ್ ಅಂತ. ಸಾಕು, ಎಷ್ಟು ಮಾತಾಡ್ತೀವಿ ಮಾರಾಯ. ಒಂದೊಂದು ಸಲ ಒಂದೊಂದು ಮಾತಾಡಿದ್ರೆ ನಾವು ಸಾಮಾನ್ಯರಾದ ಭಕ್ತರು ಏನು ಮಾಡಬೇಕು? ಅದಕ್ಕಾಗಿ ಅಂದು ನಾಸತ್ಯಂ ವದತಿ ಕ್ವಚಿತ್ ಸತ್ಯಮೇವ ಪ್ರಶಂಸಂತಿ ಮನಯೋ ವೀತ ಕಲ್ಮಷಾಹ. ನಿನ್ನ ಬಗ್ಗೆ ಯಾವ್ಯಾವ ಮುನಿಗಳು ಹೇಳ್ತಾರೋ ಅದೆಲ್ಲ ಸತ್ಯನೇ. ನಿನಗೆ ಏನಂತ ಹೆಸರಿದೆ ಗೊತ್ತಾ? ನೆನಪು ಮಾಡಿಕೊಟ್ಲಂತೆ, ನೀನು ಜಗತ್ತಿನ ವಿಶ್ವ ಕುಟುಂಬಿಯಾದವನು. ನೀನು ವಿಶ್ವ ಕುಟುಂಬಿ ಅಂದ್ರೆ ಏನರ್ಥ? ಜಗತ್ತಿನೊಳಗೆ ಜೀವರಾಶಿಗಳು ಅಂತ ಏನಿವೆ ಎಲ್ಲ ನಿನ್ನ ಕುಟುಂಬನೇ. ಅದರೊಳಗೆ ಈ ಆಕಾಶರಾಜನು ಬಂದ, ಅವರಪ್ಪನೂ ಬಂದ, ಎಲ್ಲರೂ ಬಂದರು. ಆದ್ದರಿಂದ ನೆನಪು ಮಾಡ್ಕೋ ನಿಮ್ಮ ಎಲ್ಲ ಪರಿವಾರವನ್ನ ಅಂತ ನೆನಪು ಮಾಡ್ತಾ ಇದ್ದಾಳಂತವ್ಳು. ದೇವ್ರು ಯಾಕೆ ಹಿಂಗೆ ಮಾಡ್ತಾನೆ ಅಂದ್ರೆ, ಯಾರಿಗೋ ಒಂದು ಸೇವೆಗೆ ಅವಕಾಶ ಕೊಡಬೇಕು ಅಂದ್ರೆ ಅವನೇ ಎಲ್ಲ ಮಾಡಿ ಮುಗಿಸಿದ ಅಂದ್ರೆ ಏನು ಸೇವೆ ಸಿಗ್ತದೆ? ಅದ್ರ ಬದಲು ಬಕುಲಾವತಿಗೆ ಒಂದು ಸೇವೆಯ ಅವಕಾಶ ಕೊಟ್ಟ. ಎಲ್ಲ ದೇವತೆಗಳು ಪರಿವಾರವನ್ನ ಜ್ಞಾಪಿಸುವ ಸೇವೆ. ಎಷ್ಟು ಚಂದದ ನೋಡ್ರಿ. ಹೇಳಿದಂತೆ ಏನಂತ? ಸ್ಮರ ಬಂಧೂನ್ ಸುರಾನ್ ಸರ್ವಾನ್ ಬ್ರಹ್ಮೇಶಾನ ಪುರೋಗಮಾನ್. ನಿನ್ನ ಬಂಧುಗಳಾದ ಎಲ್ಲ ಸುರರನ್ನ, ಬ್ರಹ್ಮ, ಈಶ, ಇಂದ್ರ ಮೊದಲಾದ ಎಲ್ಲರನ್ನು ನೆನಪು ಮಾಡಿಕೋ. ನಿನಗೆ ಎಷ್ಟು ಜನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಸೊಸೆಯರು ಎಲ್ಲರೂ ಇದ್ದಾರೆ.
ಯಾರೊಬ್ರು ಇಲ್ಲ ಅಂತಿಲ್ಲ. ಯಾಕೆಂದ್ರೆ ವಿಶ್ವ ಕುಟುಂಬಿ ಆದವನ್ ನೀನು. ಆದ್ದರಿಂದ ಅವರನ್ನೆಲ್ಲವನ್ನು ನೆನಪು ಮಾಡಿಕೊಂಡು ನೀನು ಮುಂದೆ ಮದುವೆಗೆ ಅಣಿಯಾಗು. ಇದು ಒಂದೇ ಅಲ್ಲ ನಿನ್ನ ಸಮಸ್ಯೆ ಇರೋದು. ದುಡ್ಡಿಗಂತೂ ವಿಚಾರ ಇಲ್ಲ, ನೀನೇ ಹುಟ್ಟಿಸಿದ, ನೀನೇ ಅದನ್ನ ನೋಡ್ತಾ ಇರುವಂತಹ ಒಬ್ಬ ಶ್ರೇಷ್ಠನಾದ ಕುಬೇರ ಇದ್ದಾನೆ, ದೇವತೆಗಳಲ್ಲೇ ಶ್ರೇಷ್ಠನಾದವನು. ಹೀಗಾಗಿ ಅವನೂ ಕೂಡ ವ್ಯವಸ್ಥೆ ಮಾಡ್ತಾನಾದ್ದರಿಂದ ನೆನಪು ಮಾಡಕು ಅಂದ್ರು. ಓ ಹೌದಲ್ಲ ಅಂತಂದ ಶ್ರೀನಿವಾಸ. ಇಷ್ಟೆಲ್ಲ ಇದ್ದಾರೆ ನನಗೆ ಮೂರು ಲೋಕಗಳಲ್ಲಿ, ಮೂರು ಲೋಕದ ಸ್ವಾಮಿಗೆ ಎಷ್ಟು ಜನ ಇರ್ತಾರೆ? ಇರೋರೆಲ್ಲ ಅವನ ಮಕ್ಕಳೇ. ಆದ್ದರಿಂದ ನೆನಪು ಮಾಡ್ಕೊಂಡಂತೆ ಮೊದಲಿಗೆ ಮನಸ ಶೇಷ ಪಕ್ಷಿಣವು, ಶೇಷ ಅಂದರೆ ಶೇಷದೇವರು, ಪಕ್ಷಿಗಣವು ಪಕ್ಷಿ ಅಂದರೆ ಗರುಡ ದೇವರು, ಇಬ್ಬರನ್ನ ಕರೆದ. ಮನಸ್ಸನ್ನು ನೆನಪು ಮಾಡ್ಕೊಂಡ ಅಷ್ಟೇ. ಇಬ್ರು ಬಂದು ನಿಂತು ಬಿಟ್ರಿ ಎದುರುಗಡೆ. ನಿಂತ ತಕ್ಷಣ ಏನ್ ಹೇಳ್ದ ಅಂದ್ರೆ, ಪಕ್ಷಿರಾಟ್ ಗಚ್ಚಮೇ ಪುತ್ರಂ ಸತ್ಯಲೋಕೇಶ್ವರಂ ಪ್ರಿಯಂ. ತಕ್ಷಣ ಹೋಗು ಬ್ರಹ್ಮದೇವರ ಹತ್ರ, ನನ್ನ ಮಗ ಬ್ರಹ್ಮದೇವ ಸತ್ಯಲೋಕದಲ್ಲಿ ಅಧಿಪತಿಯಾಗಿದ್ದಾನಲ್ಲ, ಅವನನ್ನ ಕರ್ಕೊಂಡು ಬಾ. ಏನಂತ? ನಿಮ್ಮ ಅಪ್ಪ ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳಿ ಕರ್ಕೊಂಡು ಬಾ. ಇದೆಷ್ಟು ಅಪರೂಪದ ಸನ್ನಿವೇಶ. ನಿಮ್ಮ ಅಪ್ಪ ಅಮ್ಮನ ಮದುವೆಗೆ ನೀವು ಬರಬೇಕು ಅಂತ ಯಾರು ಬರೆದು ಕಳಿಸ್ಲಿಕ್ಕೆ ಸಾಧ್ಯ? ಹೋಗಿ ಹೇಳು ಪಕ್ಷಿಗೆ ಹೇಳ್ತಾನೆ, ಗರುಡನಿಗೆ. ಆಮೇಲೆ ಶೇಷದೇವರಿಗೆ ಹೇಳ್ತಾನೆ, ಉಮಾಪತಿ ಇದ್ದಾನೆ, ನನಗೆ ಭಾರಿ ಪ್ರೀತಿ, ನನ್ನ ಮೊಮ್ಮಗ ಫೇವರೇಟ್, ಅದಕ್ಕೆ ನನ್ನ ಮೊಮ್ಮಗ ಇಲ್ಲದೆ ಯಾವ ಕೆಲಸ ಮಾಡೋದಿಲ್ಲ. ಅವನಿಗೆ ಹೋಗಿ ಹೇಳು, ನಿಮ್ಮ ತಾತನ ಮದುವೆ ಇದೆ ಬಾ ಅಂತ ಹೇಳಿ. ಎರಡನ್ನೂ ಹೇಳಿ ಕಳಿಸಿದ್ನಂತ. ಇತ್ಯುಕ್ತ ಪತ್ರಿಕಾಂ ತಾಭ್ಯಾಂ ವಿಲಿಖ್ಯಾದ ಶುಭಾತ್ಮಿಕಾಂ. ಇಷ್ಟೇ ಹೇಳಿದ ಒಂದು ಪತ್ರಿಕೆ ಬರೆದು ಕೊಟ್ಟ. ಇವ್ರು ಹೋಗಿ ಹೇಳಿದ ತಕ್ಷಣ ಒಬ್ಬೇಕಲ್ಲ ಅವರು, ಅದಕ್ಕಾಗಿ ಒಂದು ಪತ್ರಿಕೆ ಬರೆದು ಕೊಟ್ಟ. ಜಸ್ಟ್ ಟು ಪ್ರೂವ್ ದ ಪಾಯಿಂಟ್, ಏನಂದ್ರೆ ನಾನೇ ಕಳಿಸಿದ್ದೀನಿ ಅಂತ. ಆಗಲಿ ಅಂತ ಅವ್ರ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಬ್ರಹ್ಮದೇವರಿಗೆ ಅವರು ನಮಸ್ಕಾರ ಮಾಡಿ ಗರುಡ ದೇವರು ಕೊಡ್ತಾ ಇದ್ದಾರೆ ಕೈಗೆ. ಚಿರಕಾಲೇನ ಸಂಪ್ರಾಪ್ತ ಪಕ್ಷಿರಾಟ್ ವಿಷ್ಣು ವಾಹನ. ಎಲ್ಲಿದ್ಯೋ ನೀನು ಗರುಡ? ಎಷ್ಟು ದಿನ ಆಯ್ತು ಬಂದೇ ಇಲ್ಲ ನಮ್ಮ ಮನೆಗೆ. ನೀನ್ ಬಿಡು, ಯಾವಾಗಲೂ ಕೆಲಸ ಇದ್ರೆ ಬರೋನು ಅಂತ ಅನ್ನೋ ಟೈಪ್ ಅಂದ್ರಂತ. ಯಾಕೆಂದ್ರೆ ಭಗವತ್ ಕಾರ್ಯ ಸಾಧಕರು ಅವರು ಕೂಡ, ಕೆಲಸ ಇದೆ ಅದಕ್ಕಾಗಿ ಬಂದಿದ್ದೀಯಾ ಅಂತಂದಾಗ, ನಿನ್ನ ತಂದೆಯಾದ ಶ್ರೀನಿವಾಸ ನಾರಾಯಣ ಪತ್ರಿಕೆಯನ್ನು ಬರೆದು ಕೊಟ್ಟಿದ್ದಾನೆ, ಅದನ್ನ ತಗೋ ಅಂತ ಹೇಳಿ ಕೊಡ್ತಾನೆ, ಓದು ಅಂತಂದ್ರಂತ. ಅವನು ಓದಿದ. ಏನಂತ ಅಂದ್ರೆ, ಚಿರಂಜೀವಾಯ ಪುತ್ರಾಯ ಬ್ರಹ್ಮಣೇ ನಾಭಿಜನ್ಮನೆ. ನನ್ನ ಪದ್ಮನಾಭ ರೂಪದಿಂದ ಪದ್ಮ ಗರ್ಭನಾಗಿ ಹುಟ್ಟಿದ ಚಿರಂಜೀವಿಯಾದ ಬ್ರಹ್ಮದೇವನೇ ನಿನಗೆ ಆಶೀರ್ವಾದಗಳು ಅಂತ ಬರೆದಿದ್ದ. ಎಷ್ಟು ಚೆನ್ನಾಗಿ ಬರೆದು ಹೇಳ್ತಾನೆ, ನಿನಗೆ ವೈದಿಕವಾದ ಆಶೀರ್ವಾದಗಳು. ಕಲಿಯುಗದಲ್ಲಿ ಆಕಾಶ ರಾಜ ನನಗೆ ಪದ್ಮಾವತಿಯನ್ನ ಕನ್ಯಾದಾನ ಮಾಡಿ ಕೊಡ್ತಾ ಇದ್ದಾನೆ, ಅದಕ್ಕಾಗಿ ಈ ಪತ್ರಿಕೆಯನ್ನು ನೋಡಿದ ತಕ್ಷಣ ಹೊರಡುವುದು ಅಂತ ಬರೆದು. ನೋ ವೇಟಿಂಗ್ ಟೈಮ್, ಇಮಿಡಿಯೇಟ್ಲಿ ಹೊರಟಬೇಕು, ವಿಚಾರ ಮಾಡುವಷ್ಟಿಲ್ಲ. ಹೀಗೆ ಹೇಳಿದ ತಕ್ಷಣ ಬಹಳ ಸಂತೋಷ. ಅತುಲಂ ಲೇಭೆ ಅಂತ ಬರೆದು. ಅತುಲಂ ಅಂದ್ರೆ ಅವರಿಗೆ ಆಗುವ ಸಂತೋಷ ಯಾವಾಗಲೂ ದೊಡ್ಡದೇ. ಬ್ರಹ್ಮದೇವರು ತಪ್ಪೇ ಮಾಡೋರಲ್ಲ, ಅಂತಹ ಶ್ರೇಷ್ಠರು, ಜೀವರಾಶಿಗಳಲ್ಲಿ ಉತ್ತಮರು, ಜೀವೋತ್ತಮರು. ಅಂಥವರು ಬಹಳ ಸಂತೋಷವನ್ನ ಪಡೆದು ಹೇಳಿದ್ರು, ತಕ್ಷಣಕ್ಕೆ ಹೊರಟು ಬಿಡೋಣ ಅಂತ ಹೇಳಿ ತಮ್ಮ ಡಂಗುರ ಸಾರುವ ಏನು ಜನ ಇದ್ದಾರೆ ಅವರನ್ನು ಕರೆದು ಹೇಳಿದ್ರಂತೆ, ಭೇರಿ ದುಂದುಭಯಶ್ಚಾದ್ಯ ವಾದ್ಯಂತಾಂ ಸರ್ವತೋಮುಖಂ. ತಕ್ಷಣ ಎಲ್ಲ ಕಡೆ ಬೇರಿ ತಾಡನವನ್ನ ಮಾಡಿ ವಾದ್ಯವನ್ನ ಮೊಳಗಿಸಿ ಎಲ್ಲರಿಗೂ ಅನೌನ್ಸ್ ಮಾಡ್ರಿ, ಈಗ ತಕ್ಷಣ ಹೊರಡ್ಬೇಕೆಲ್ಲ ಮದುವೆಗೆ. ಎಲ್ಲಿ? ಕಲಿಯುಗದಲ್ಲಿ ವೆಂಕಟಾದ್ರಿಯಲ್ಲಿ ಹೋಗ್ಬೇಕು ಅಂತ ಬರೆದು ಹೇಳಿದ್ರು. ಆವಾಗ ದ್ವಾರಪಾಲಕರು ಕೇಳಿದ್ರು, ಅಲ್ಲ ಹೇಳ್ತೀವಿ, ಅನೌನ್ಸ್ಮೆಂಟ್ ಮಾಡ್ತೀವಿ, ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ಅಂತಂದ್ರೆ. ಅದನ್ನ ಹೇಳ್ಬೇಕಲ್ಲ, ಕಲಿಯುಗದಲ್ಲಿ ನಾ ಹೇಳಿದೆ, ಅದನ್ನ ಅವ್ರು ಹೇಳಲಿಲ್ಲ ಮೊದಲಿಗೆ. ಆದ್ದರಿಂದ ವೆಂಕಟೇಶ ಪರ್ವತಕ್ಕೆ ಹೋಗಬೇಕು ಅಂತ. ಆಗಲಿ ಅಂತ ಹೇಳಿ ಅವರೆಲ್ಲರೂ ಕೂಡ ಎಲ್ಲ ಜನರಿಗೆ ನೆನಪು ಮಾಡಿ ಕೊಟ್ಟಿದ್ದಾರೆ, ಹಿಂಗೆ ಹೋಗಬೇಕು ಅಂತ. ಬ್ರಹ್ಮದೇವರು ಸರಿಯಾಗಿ ಇದು ಕೊಡ್ತಾರೆ, ಲೊಕೇಶನ್. ಈಗೆಲ್ಲ ನಾವು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬರಬೇಕು ಅಂತ ಹೇಳಿದ ತಕ್ಷಣ ಲೊಕೇಶನ್ ಶೇರ್ ಮಾಡಿಬಿಡ್ತೀವಿ. ಹಾಗೆ ಬ್ರಹ್ಮದೇವರು ವರ್ಬಲ್ ಆಗಿ ಶೇರ್ ಮಾಡ್ತಾ ಇದ್ದ. ಏನಂತ? ಭಾರತೇಸ್ಮಿನ್ ಮಹೀಖಂಡೆ ಜಂಬೂದ್ವೀಪಸ್ಯ ದಕ್ಷಿಣೆ. ಜಂಬೂದ್ವೀಪ ಅಂತ ಯಾವುದನ್ನು ಕರೀತಾರೋ ಅದರ ದಕ್ಷಿಣ ಭಾಗದಲ್ಲಿ, ಭಾರತ ದೇಶದಲ್ಲಿ ಶೇಷಶೈಲ ಅಂತಿದೆ, ಅಲ್ಲಿಗೆ ಟಾರ್ಗೆಟ್ ಮಾಡಿ ಹೋಗಬೇಕು ಅಂತ ಹೇಳಿದರು. ಚತುರಂಗಿಣಿ ಸೈನ್ಯ ಪಡೆದುಕೊಂಡು ಎಲ್ಲರೂ ಹೋಗಬೇಕು. ದ್ವಾರಪಾಲಕರನ್ನ ಕರೆದು ಹೇಳಿದ್ರು, ಸೇನಾಪತಿಯನ್ನ ಕರೆದು, ಸೇನಾಪತಿಯನ್ನು ಸ್ಕಂದದೇವ ಅವನ್ನ ಕರೆದು ಹೇಳಿದ್ರು, ಈ ಕ್ಷಣಕ್ಕೆ ಎಲ್ಲರೂ ಹೊರಡಬೇಕು, ಎಲ್ಲ ಸನ್ನಾಹವನ್ನು ಮಾಡಿ ಸೇನೆಯನ್ನು ಉಳಿಸದೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಜನ ಅಷ್ಟಿದ್ದಾರೆ. ಇಡೀ ಲೋಕವನ್ನು ಕರ್ಕೊಂಡು ಬರ್ಬೇಕಂದ್ರೆ ಹೇಗೆ ಜನಸಮ್ಮರ್ದ ನೋಡ್ಕೊಳ್ಳೋದು? ಮುಂದೆ ನಾಳೆ ದಿವಸ ಕತೆ ಬರ್ತದೆ. ನಾಳೆ ಮದುವೆ ಪ್ರಸಂಗ ಬಂದಾಗ ಒಬ್ಬರಿಗೊಬ್ಬರು ಜಗಳಾಡ್ತಾ ಇದ್ರಂತೆ, ಅಷ್ಟು ಜನ ಇದ್ರಂತೆ. ಪಾಪ ಶಕೆ, ವೈಶಾಖ ಮಾಸ, ಸಿಕ್ಕಾಪಟ್ಟೆ ಬಿಸಿಲು. ತಿರುಪತಿಗೆ ವೈಶಾಖ ಮಾಸದಲ್ಲಿ ಹೋದ್ರೆ ಗೊತ್ತಾಗ್ತದೆ ಎಷ್ಟು ಬಿಸಿಲು ಇರ್ತದೆ ಅಂತ. ಹಾಗೆ ಇರುವ ಪ್ರಸಂಗದೊಳಗೆ ಯಾವ ರೀತಿ ಜನಸಮ್ಮರ್ದ ಆಯಿತು ಅಂತ ಗೊತ್ತಾಗ್ತದೆ ನಾಳೆ. ಹಾಗೆ ಅದನ್ನು ನೋಡ್ಕೊಳ್ಳಿಕ್ಕೆ ಸೈನ್ಯ ಬೇಕು, ಎಲ್ಲರನ್ನು ಕರ್ಕೊಂಡು ಬಾ. ಆವಾಗ ಸೇನಾಪತಿಗಳು ಅಂದ್ರಂತೆ, ಇದೇ ಒಳ್ಳೆ ಅವಕಾಶ, ಬೋನಸ್ ಕೇಳ್ಬಿಡೋಣ ಅಂತ.
ನೀವು ಬೇಕಾದ್ರೆ ನೋಡ್ರಿ, ಯಾವುದೋ ಒಂದು ಅರ್ಜೆಂಟ್ ಕೆಲಸ ಇದ್ದಾಗ ಸರಿಯಾಗಿ ಏನ್ ಕೇಳಬೇಕು ಅದನ್ನು ಕೇಳ್ತಾರೆ ಕಾರ್ಮಿಕರು. ಹಾಗೆ ಇವರೆಲ್ಲರೂ ಸೇನೆಯಲ್ಲಿರುವವ, ಚತುರಂಗಿಣಿ ಸೇನೆಯಲ್ಲಿರುವವರು ಕೇಳಿದ್ರಂತೆ, ವಾರ್ಷಿಕಂ ದೇಹಿನೋ ಬ್ರಹ್ಮನ್ ಗಚ್ಛಾಮಸ್ತ್ವಯಾ ಸಹ ಆಗಚ್ಛಾಮಸ್ತ್ವಯಾ ಸಹ. ನಾವು ಬರ್ತೀವಿ, ಬರೋದಿಲ್ಲ ಅಂತಲ್ಲ, ನಮಗೆ ವರ್ಷದ ಬೋನಸ್ ಕೊಡಬೇಕು ಅಂದ್ರ. ಆಯ್ತಪ್ಪ, ಎಲ್ಲ ಕೊಡೋಣ, ಇದಕ್ಕಿಂತ ಉತ್ತಮವಾದ ಸನ್ನಿವೇಶನೇ ಇಲ್ಲ. ಯಾರೋ ಪಾಪ ವೈಕುಂಠ ಇದು ಶ್ರೀನಿವಾಸ ಕಲ್ಯಾಣ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರೆ ಹೋಗ್ತಾ ಇರ್ತೀವಿ. ಅಂತಹದ್ದು ಶ್ರೀನಿವಾಸನೇ ತನ್ನ ಕಲ್ಯಾಣ ಕರೀತಾ ಇದ್ದಾನೆ, ಇದಕ್ಕಿಂತ ಉತ್ತಮವಾದ ಸನ್ನಿವೇಶ ಏನಿರ್ಲಿಕ್ಕೆ ಶಕ್ಯ? ತಗೊಳ್ರಿ ಅಂತ ಹೇಳಿ ಬೇಕಾದಷ್ಟು ಅವರಿಗೆ ಕೊಟ್ಟಿದ್ದಾನೆ. ತಮ್ಮ ತಮ್ಮ ಹೆಂಡತಿಯರನ್ನ ಕೂಡಿಕೊಂಡು ಸಮಸ್ತ ಆ ಸತ್ಯಲೋಕದ ಜನ ಎಲ್ಲ ಬರ್ತಾ ಇದ್ದಾರಂತೆ. ಬ್ರಹ್ಮದೇವರು ವಿಶಿಷ್ಟವಾಗಿ ತಯಾರಾದ್ರಂತೆ. ಇಷ್ಟು ಮೇಕಪ್ ಯಾವತ್ತೂ ಮಾಡ್ಕೊಂಡಿಲ್ಲ ಬ್ರಹ್ಮದೇವರು, ಅಷ್ಟು ಮೇಕಪ್ ಮಾಡ್ಕೊಂಡ್ರು. ಹೌ ಡಿಡ್ ಹಿ ಮೇಡ್ ಹಿಮ್ಸೆಲ್ಫ್ ಅಂತ ಅಂದುಕೊಂಡ್ರೆ, ಮೇಕ್ ಹಿಮ್ಸೆಲ್ಫ್ ಅಂದ್ರೆ ಹೇಳ್ತಾರೆ ನೋಡಿ, ದಧಾರ ಶಿರಸಾಧಾತ ಕಿರೀಟಂ ಪಶ್ಚಿಮೇನಸ. 4 ತಲೆಗಳಲ್ಲ ಅವ್ರಿಗೆ, ಪಶ್ಚಿಮದ ತಲೆಗೆ ಒಂದು ಕಿರೀಟ ಹಾಕೊಂಡ್ರು, ಸುಂದರವಾದ ವಜ್ರ ಖಚಿತವಾದ ಕಿರೀಟ. ಆಮೇಲೆ ಅನ್ಯೇನ ಶಿರಸಾಧಾತ ರಕ್ತೋಷ್ಣೀಶಂ ಅಧಾರಯತ್, ಒಂದು ಒಳ್ಳೆ ಕೆಂಪು ರುಮಾಲು ಸುತ್ತಕೊಂಡ್ರಂತ ಇನ್ನೊಂದು ತಲೆಗೆ, ಈ ಕಡೆ ಪಶ್ಚಿಮದ ತಲೆಗೆ ಅದು, ಈ ಕಡೆ 2 ತಲೆ ಉಳಿತಲ್ಲ. ದಕ್ಷಿಣೇನೋತ್ತಮಾಂಗೇನ ಶಿರೋ ವೇಷ್ಟಮ ಬಂಧಯತ್, ಈ ಮಹಾರಾಷ್ಟ್ರ ಕಡೆ ಪಗಡಿ ಅಂತ ಪಗಡಿಯನ್ನು ಹಾಕೊಂಡಂತ 3ನೇದು. 4ನೇ ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಒಂದು ಒಳ್ಳೆಯ ಈ ದರ್ಭೆಗಳಿಂದ ಮಾಡಿದ ಕಿರೀಟವನ್ನು ಮಾಡಿಟ್ಟು, ಸ್ವಲ್ಪ ಅದರೊಳಗೆ ಪವಿತ್ರ ಉಂಗುರ ಅಂತೀವಲ್ಲ ಆ ಟೈಪ್, ಆ ಥರದ ಒಂದು ಕಿರೀಟವನ್ನು ಮಾಡಿ 4ನೇ ತಲೆಗೆ ಹಾಕೊಂಡ್ರು. 4 ತಲೆಗೆ 4 ರೀತಿಯಾದ ಸುಂದರವಾದ ಕಿರೀಟಗಳನ್ನು ಹಾಕಿಕೊಂಡು ವಜ್ರ ವೈಡೂರ್ಯಗಳಿಂದ ಕೂಡಿದ ತನ್ನ ಎಲ್ಲ ಆಭರಣಗಳನ್ನ ಹಾಕೊಂಡಿದ್ದ. ಅಲ್ಲ, ಸರಸ್ವತಿಗೆ ಅನಿಸಿರ್ಬೇಕು, ನಮ್ಮ ಮದುವೆಯಲ್ಲೂ ಇಷ್ಟು ಹಾಕೊಂಡಿಲ್ಲ ನಮ್ಮ ಮನೆಯವರು, ನಮ್ಮ ಯಜಮಾನರು ಅಷ್ಟು ತಯಾರಾಗಿದ್ದಾರೆ ಇವತ್ತು. ಯಾವುದಕ್ಕೆ ಅಂದ್ರೆ ನಮ್ಮ ಅಪ್ಪ ಅವನ ಮದುವೆಗೆ. ಎಷ್ಟು ಚೆನ್ನಾಗಿದೆ, ಹೇಳಲಿಕ್ಕೂ ಬಹಳ ಚೆನ್ನಾಗಿದೆ. ಕಾಂಚಿ ಧಾಮ ಸಮಾಬದ್ಧ ಮುಕ್ತಾಮಣಿ ವಿಭೂಷಿತಾಂ, ಟೊಂಕದ ಪಟ್ಟಿಯನ್ನು ಮೊದಲು ಮಾಡಿಕೊಂಡು ಗಂಡಸರು ಅಲಂಕಾರ ಮಾಡ್ಕೊಳ್ಳೋದು ಒಂದು ಎಷ್ಟು ಅಪರೂಪ. ಅದನ್ನ ಎಲ್ಲವನ್ನು ಮಾಡಿದ್ದಾರಂತೆ. ಮಾಡಿ ಸರಸ್ವತೀಂ ಚ ಗಾಯತ್ರೀಂ ಸಾವಿತ್ರೀಂ ಚ ತತಃಪರಂ ಪುತ್ರಾನ್ ಪೌತ್ರಾನ್ ದ್ವಿಜಾನ್ ಸರ್ವಾನ್ ಸವಾಜಿರಥ ಕುಂಜರಾನ್, ಎಲ್ಲರಿಗೂ ನೆನಪು ಮಾಡಿದ್ರು ಮೊದಲೇ. ಮತ್ತೆ ಹೇಳಿದ್ರಂತೆ, ಹೆಣ್ಮಕ್ಳಿಗೆ ಸ್ವಲ್ಪ ಅರ್ಜೆಂಟ್ ಅಂತ ಹೇಳ್ಬಿಡು. ಯಾಕೆಂದ್ರೆ ಪಾಪ ಅವರು ಗಂಡಸರೇ ಎಷ್ಟು ತಯಾರಾಗ್ಬೇಕಾದ್ರೆ ಇನ್ನು ಹೆಣ್ಮಕ್ಳು ಎಷ್ಟು ತಯಾರಾಗ್ಬೇಕು. ಇನ್ನು ಅವ್ರು ತಡ ಮಾಡಿದ್ರೆ ಏನ್ ಮಾಡೋದು? ಯಾಕಂದ್ರೆ ನಮ್ಮಪ್ಪ ಬರೆದು ಕಳಿಸಿದ್ದಾನೆ, ಈ ಪತ್ರ ನೋಡಿದ ತಕ್ಷಣ ನೀವು ಹೊರಡಬೇಕು ಅಂತ. ಆದ್ದರಿಂದ ಬಹಳ ಅರ್ಜೆಂಟ್ ಅಂತ ಬರೆದ್ಬಿಡು ಅಂತ ಹೇಳಿ ಎಲ್ಲವನ್ನು ಮಾಡಿಸಿ ಹೊರಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಗೆ ಕಾಣಿಸ್ತಾ ಇದ್ರು ಬ್ರಹ್ಮದೇವರು ಅಂದ್ರೆ, ಅನೇಕ ನಕ್ಷತ್ರಗಳ ಮಧ್ಯದಲ್ಲಿ ಹುಣ್ಣಿಮೆಯ ದಿವಸ ಚಂದ್ರ ಹೇಗೆ ಕಾಣಿಸ್ತಾನೋ ಹಾಗೆ ಅನೇಕ ಸತ್ಯಲೋಕದ ಅದ್ಭುತವಾದ ಜನತೆಯ ಮಧ್ಯದಲ್ಲಿ ಚಂದ್ರನಂತೆ, ಅಪರ ಚಂದ್ರನಂತೆ ಕಾಣಿಸ್ತಾ ಇದ್ದಾರೆ ಬ್ರಹ್ಮದೇವರು. ಜನ ದಾರಿಯೊಳಗೆ ಬರ್ತಾ ಇದ್ದಾರೆ, ಹೇಗ್ ಬಂದ್ರು ಅಂತ ಅಲ್ಲಿ ಹೇಳ್ತಾರೆ ನೋಡಿ. ಸತ್ಯಲೋಕ ತಪೋಲೋಕಂ, ಅಲ್ಲಿಂದ ಜನೋಲೋಕಂ ತತಃಪರಂ. ಸತ್ಯಲೋಕ, ತಪೋಲೋಕ, ಜನೋಲೋಕ, ಅಲ್ಲಿಂದ ಮಹರ್ಲೋಕ, ಆಮೇಲೆ ಸ್ವರ್ಗಲೋಕ, ಸ್ವರ್ಗಲೋಕದಿಂದ ಭೂಲೋಕ. ಇಷ್ಟು ಬರ್ಬೇಕವ್ರು, ಬಹಳ ದೂರದ ಪ್ರಯಾಣ ಅವರು. ಅಂದ್ರೆ ಹೆಚ್ಚು ಕಡಿಮೆ ದೆಹಲಿಯಿಂದ ಕನ್ಯಾಕುಮಾರಿ ಬಂದಂಗೆ ಲೆಕ್ಕ. ಅಷ್ಟು ದೂರದಲ್ಲಿರುವವರು. ಸತ್ಯಲೋಕ ಮೇಲಿನ ಲೋಕಗಳಲ್ಲಿ ಹೈಯೆಸ್ಟ್ ಎತ್ತರದಲ್ಲಿರೋದು. ಅಲ್ಲಿಂದ ಬರ್ಬೇಕಲ್ಲ. ಬರೋವಾಗ ಎಲ್ಲರೂ ಅಂತ ಇದ್ರಂತೆ, ನಾರಾಯಣ ಏನಾದ್ರೂ ಹೊಸದಾಗಿ ರೂಪ ತೆಗೆದುಕೊಂಡಿದ್ದಾನ, ನಾರಾಯಣನಂತೆ ಕಾಣಿಸ್ತಾ ಇದ್ದಾರೆ, ಯಾರಿವರು ಅಂತ ವಿಚಾರ ಮಾಡ್ತಾ ಪ್ರತಿ ಲೋಕದಲ್ಲೂ ಜನ ಆ್ಯಡ್ ಆಗ್ತಾ ಇದ್ರಂತೆ. ಸತ್ಯಲೋಕದಿಂದ ಹೊರಟಾಗ ಆ ಜನ ಬಂದ್ರು, ಯಾವುದು ತಪೋಲೋಕಕ್ಕೆ ಬಂದ್ರು, ತಪೋಲೋಕದಲ್ಲಿರೋ ಜನ ಬಂದ್ರು. ಎಲ್ಲಿ ಹೊರಟ್ರು? ಮದುವೆ ಇದೆ, ನಾವು ಬರ್ತೀವಿ. ಯಾರಿಗೂ ಆಹ್ವಾನ ಇಲ್ಲ ಅಂತಿಲ್ಲ, 3 ಲೋಕಕ್ಕೆ ಆಹ್ವಾನ. ಹೀಗಾಗಿ ಎಲ್ಲರೂ ಕೂಡಿ ಜನಸಮ್ಮರ್ದ ಎಷ್ಟಾಯ್ತು ಅಂದ್ರೆ 1 ಇಂಚು ಜಾಗ ಇಲ್ಲ ಎಲ್ಲೂ, ಅಷ್ಟು ಜನ ಬರ್ತಾ ಇದ್ದಾರೆ. ಅಷ್ಟು ಅದ್ಭುತವಾಯ್ತು. ಕೇಚಿನ್ ನಾರಾಯಣಂ ತಂ ಹಿ ಗಾಂಭೀರ್ಯ ಅಬ್ರುವಂಸ್ತತಃ. ಯಾರೋ ಒಬ್ರು ನಾರಾಯಣ ಅಂದ್ರು. ನಾರಾಯಣ ಅಲ್ಲ, ಇವ್ರಿಗೆ 4 ತಲೆಯವ, ಆದ್ರಿಂದ ಇವ್ರು ಬ್ರಹ್ಮದೇವರೇ ನಾರಾಯಣಂತೆ ಕಾಣಿಸ್ತಾ ಇದ್ದಾರೆ ಅಂತಂದ್ರು. ಹೀಗೆ ಅನೇಕ ವಿಷಯಗಳನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಹಾಗೆ ಜನ ಎಲ್ಲ ಸೇರಿಕೊಂಡು ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಶ್ರೀನಿವಾಸ ಅಂದುಕೊಂಡಂತೆ, ಯಾಕೆ ನನ್ನ ಮಗ ನಮ್ಮ ಗರುಡ ಇನ್ನೂ ಬಂದಿಲ್ಲ ಅಂತನ್ನೋ ಹೊತ್ತಿಗೆ ಗರುಡ ದೇವರು ಬಂದ್ರಂತೆ. ನಾನು ಸತ್ಯಲೋಕಕ್ಕೆ ಹೋಗಿ ಎಲ್ಲ ತಿಳಿಸಿ ಬಂದಿದ್ದೇನೆ, ಅವ್ರು ಆಗಲೇ ಹೊರಟಿದ್ದಾರೆ. ಈಗಾಗಲೇ ಸ್ವರ್ಗಕ್ಕೆ ಬಂದಿದ್ದಾರೋ, ಸ್ವರ್ಗಲೋಕಕ್ಕೆ ಇನ್ನೇನು ನೆಕ್ಸ್ಟ್ ಭೂಲೋಕನೇ ಬರ್ತಾ ಇದ್ದಾರೆ ಅನ್ನೋ ಹೊತ್ತಿಗೆ ಒಬ್ಬರು ಚಾರ ಇನ್ನೊಬ್ಬರು ಬಂದಂತ. ಅವನು ಹೇಳಿದ, ಅದ್ಯಾಗಚ್ಚತಿ ಗೋವಿಂದ ಗಂಗಾ ತರತಿ ತೇ ಸುತಃ. ಅಯ್ಯೋ, ಭೂಲೋಕಕ್ಕೆ ಬಂದು ಗಂಗಾ ನದಿ ಇದ್ದಾರೆ ಆಲ್ರೆಡಿ. ಬ್ರಹ್ಮದೇವರು ಕ್ಷಣದ ಮಾಹಿತಿ ಇವತ್ತು ಕೊಡೋದಲ್ಲ, ಅವತ್ತೇ ಕೊಟ್ಟಿದ್ದಾರೆ ಕ್ಷಣದ ಮಾಹಿತಿ. ಯಾವ GPS ವರ್ಕ್ ಆಗಿರ್ಬೇಕು ಯೋಚನೆ ಮಾಡಿ. ಏನಿಲ್ಲ, ಎಲ್ಲಾ ಲೊಕೇಶನ್ ಮೊದಲೇ ಶೇರ್ ಮಾಡಿತ್ತು. ಸಾಕ್ಷಾತ್ ಬ್ರಹ್ಮದೇವರೇ ಬಂದ್ರೆ ಇನ್ನೇನು ಉಳಿತು.
ಹೀಗಾಗಿ ಗಂಗೆ ಬಂದಿದ್ದಾರೆ ಅಂತ ಹೇಳಿ ಇವನು ಹಿಂದೆ ಸರಿಯೋದ್ರೊಳಗೆ ಇನ್ನೊಬ್ರು ಬಂದಂತ. ಗಂಗಾ ಎಲ್ಲರಿ ಗೋದಾವರಿಗೆ ಬಂದಾಯ್ತು ತಿರಿಗೆ. ಗಂಗೆಯಿಂದ ಗೋದಾವರಿಯಲ್ಲಿ ಅವರು ಸ್ನಾನ ಮಾಡಿ ಮತ್ತೊಂದಿಷ್ಟು ಅನೇಕವನ್ನು ಮಾಡಿಕೊಂಡು ಬರ್ತಾರೆ. ಅಲ್ಲೂ ಕೂಡ ಅವರು ಅನೇಕವನ್ನು ತಪ್ಪಿಸೋದಿಲ್ಲ. ಹಾಗೆ ಇದ್ದಾರೆ. ಪೌರ ಜನರೆಲ್ಲ ಬಂದಿದ್ದಾರೆ ಅಂತ ಹೇಳೋ ಹೊತ್ತಿಗೆ ಕೃಷ್ಣಾ ನದಿಗೆ ಬಂದಿದ್ದಾರೆ. ಆಯ್ತಲ್ಲ, ಗೋದಾವರಿ ಕೃಷ್ಣಾದಿಂದ ಮುಂದೆ ಎಷ್ಟು ದೂರ? ಸುವರ್ಣಮುಖರಿ ನದಿ ಏನು ದೂರ ಇಲ್ಲ. ಅಹೋ ಬಲಂ ಸಮಾಪನ್ನ ತತ್ರಾಜ್ಞಪ್ತೋ ಅಹಮಾಗತಃ. ಹೀಗೆ ಅಹೋಬಲ ನರಸಿಂಹದೇವರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇನ್ನು ಹತ್ತಿರ ಅಹೋಬಲ ಅಂದ್ರೆ ಈಗಾಗಲೇ ಈ ಪರ್ವತದ ಪುಚ್ಛ ಭಾಗಕ್ಕೆ ಬಂದಿದ್ದಾರೆ, ಮಧ್ಯಭಾಗಕ್ಕೆ ಬಂದಿದ್ದಾರೆ. ಶ್ರೀಶೈಲ, ಅಹೋಬಲ ಮತ್ತು ವೆಂಕಟಾದ್ರಿ ಒಂದೇ ಪರ್ವತ ಇದು, ನಿಮಗೆಲ್ಲ ಮುಂಚೆ ಹೇಳಿದ್ದೀವಿ. ಆದ್ದರಿಂದ ಹತ್ತಿರನೇ ಬಂದಿದ್ದಾರೆ ಅಂತ ಅನ್ನೋ ಹೊತ್ತಿಗೆ ವಿಶ್ವಕ್ಸೇನ ಅನ್ನುವ ದೇವತೆ ಬಂದು ಹೇಳ್ತಾನೆ, ಅಹೋಬಲನೂ ಆಯ್ತು, ತುಂಬೂರು ತೀರ್ಥ ಅಂತಿದೆ, ಆ ತುಂಬೂರು ತೀರ್ಥದಲ್ಲಿ ಅವರು ಸ್ನಾನ ಮಾಡ್ತಾ ಇದ್ದಾರೆ, ಅಲ್ಲಿಂದ ನಿಮ್ಮ ಹತ್ರ ಬರ್ತಾರೆ ಅಂದಾಗ, ಇನ್ನು ನಾನು ಕಾಯೋದಿಲ್ಲಪ್ಪ, ನನ್ನ ಮಗನ್ ನೋಡ್ಬೇಕು ನಾನು ಅಂತ ಹೇಳಿ ಅದೇ ಪಕ್ಷಿ ವಾಹನನಾಗಿ ತಾನೇ ಅಲ್ಲಿ ತುಂಬೂರು ತೀರ್ಥಕ್ಕೆ ಬಂದಿದ್ದಾನೆ. ಬಂದು ಆ ಮಗನನ್ನು ಆಲಿಂಗನ ಮಾಡ್ಕೊಂಡಿದ್ದಾನೆ. ಈ ಆಲಿಂಗನಕ್ಕೂ ಶುಕಾಚಾರ್ಯರಿಗೂ ಕೊಟ್ಟ ಆಲಿಂಗನಕ್ಕೂ ಬಹಳ ವ್ಯತ್ಯಾಸ ಇದೆ. ಇದನ್ನ ಮಧ್ವವಿಜಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಪ್ರಥಮವಾಗಿ ಬದರಿಕಾಶ್ರಮಕ್ಕೆ ಹೋಗಿರ್ತಾರೆ. 7ನೇ ಸರ್ಗದಲ್ಲಿ ಈ ವಿಷಯ. ಮೊದಲಿಗೆ ಬದರಿಕಾಶ್ರಮಕ್ಕೆ ಆಚಾರ್ಯರು ಹೋದಾಗ ಅಲ್ಲಿ ಹೋಗಿ ನಮಸ್ಕಾರವನ್ನ ಮಾಡಿ ಒಂದು ಒಳ್ಳೆಯ ಆಸನದಲ್ಲಿ ಅವರು ಕೂಡ್ತಾರೆ. ವೇದವ್ಯಾಸರು ಎದ್ದು ಬಂದು ಅವರನ್ನ ಕೈಯಿಂದ ಎತ್ತಿಕೊಂಡು ಅವರನ್ನ ಆಲಿಂಗನ ಮಾಡ್ಕೊಳ್ತಾರೆ. ಆವಾಗ ಹೇಳ್ತಾರೆ ಜನ, ಅಲ್ಲಿ ದೇವತೆಗಳಂತಾರೆ, ಇದಮಾ ಪಶುಕೋಪಿ ಲಾಲನಂ ನ ಸಮಗ್ರಂ ಜಗತಾಂ ಪಿತುಃ ಅಲಭಿಷ್ಟಯ ದೇಶ ಧನ್ಯ ಇತ್ಯತಿ ಕೌತೂಹಲ ಮಾಪಿ ತಾಪಸೈಹಿ. ಶುಕಾಚಾರ್ಯರಿಗೂ ಆಲಿಂಗನ ಕೊಟ್ಟಿದ್ದಾನೆ ದೇವರು, ಆದರೆ ಅಲ್ಲಿ ಮಾಡಿದ ಅನುಗ್ರಹಕ್ಕಿಂತ ದೊಡ್ಡ ವಿಶೇಷ ಇಲ್ಲಿ ಕಾಣ್ತಾ ಇದೆ ಅಂತಂತಾರೆ. ಯಾಕೆಂದ್ರೆ ಅವರವರ ಯೋಗ್ಯತೆ ಹಾಗೆ. ಶುಕಾಚಾರ್ಯರಿಗಿಂತೂ ಬ್ರಹ್ಮದೇವರು ದೊಡ್ಡವರಾದ್ದರಿಂದ ಅವರಿಗೆ ಮಾಡುವ ಅನುಗ್ರಹ ಇನ್ನೂ ದೊಡ್ಡದೇ ಆಗಿರುತ್ತೆ. ಹಾಗೆ ಇಲ್ಲೂ ಕೂಡ ಶುಕಾಚಾರ್ಯರು ಬಂದಾಗ ಅವರನ್ನು ಆಲಿಂಗನ ಮಾಡ್ಕೊಂಡಿದ್ದ, ಇಲ್ಲಿ ತಾನೇ ಎದ್ದು ಬಂದು ಪ್ರೀತಿಯಿಂದ ಆಲಿಂಗನ ಮಾಡ್ಕೊಂಡಿದ್ದಾನೆ. ಅಂದ್ರೆ ಏನೋ ಒಂದು ಹೆಚ್ಚಿನ ವಿಶೇಷ ಕಾಣ್ತಾ ಇದೆ ಅಂತ ದೇವತೆಗಳೆಲ್ಲ ಅನ್ಕೊಂಡಿದ್ದಾರೆ. ಅವಾಗ ಬ್ರಹ್ಮದೇವರು ದಂಡವತ್ ಪ್ರಣಾಮವನ್ನ ನಮಸ್ಕಾರವನ್ನ ಮಾಡಿದ್ದಾರೆ. ಮಾಡಿ ಹೇಳ್ತಾರೆ, ಶ್ರೀನಿವಾಸ ಅಂತಾನೆ, ಉತ್ತಿಷ್ಠತಾತ ಭದ್ರಂತೆ ಪಶ್ಯ ಮಾಮಾತುರಂ ಕೃಶಂ. ಏಳು ಮಗನೇ, ನನ್ನನ್ನು ನೋಡು, ಎಷ್ಟು ತೆಳ್ಳಗಾಗಿದ್ದು ನಾನು, ಈಗಾಗಲೇ 20 kg ಕಮ್ಮಿ ಆಗಿದೆ ನಾನು ಶ್ರೀನಿವಾಸ್. ಯಾಕೆ? ನಿನ್ನನ್ನು ನೋಡಿಲ್ಲಲ್ಲ ಇಷ್ಟು ವರ್ಷದಿಂದ. ಮಗನನ್ನ ನೋಡದ ತಂದೆಗೆ ಎಷ್ಟು ದುಃಖ ಆಗ್ತದೆ. ನಿಮಗೆಲ್ಲ ಗೊತ್ತಿದೆ, ಶುಕಾಚಾರ್ಯರು ದೂರ ಹೋಗ್ತಾ ಇದ್ದಾರೆ ಅಂದ್ರೆ ಪುತ್ರೇತಿ ತನ್ಮಯತಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿ ಮಾನತೋಸ್ಮಿ ಅಂತ ಅಲ್ಲಿ ವೇದವ್ಯಾಸರು ಶುಕ ಎಲ್ಲಿದ್ದೀಯೋ ಅಂತ ಹೇಳಿ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಮಗನನ್ನ ಕರೀತಾರೆ. ಹಾಗೆ ಬ್ರಹ್ಮದೇವರನ್ನ ನೋಡದೆ ಇಷ್ಟು ದಿವಸ ಇದ್ದಿದ್ದಕ್ಕೆ ನಾನು ಇಷ್ಟು ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಬಹಳ ದುಃಖ ಆಗಿದೆ ನನಗೆ ಅಂತ ಹೇಳಿದಾಗ, ಅದಕ್ಕೆ ಅವನು ಹೇಳಿದ್ರು, ಪರಮಾತ್ಮ ನಿನ್ನನ್ನು ನೋಡಬೇಕು ಅಂತ ನಾನು ಕೂಡ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ ಅಂತ ಒಬ್ಬರಿಗೊಬ್ಬರು ಮುಖ ನೋಡ್ಕೊಂಡು ಒಂದಿಷ್ಟು ಆನಂದಾಶ್ರಗಳು ಬಂದಿದೆ. ಅದನ್ನು ನೋಡಿ ಜಗತ್ತೆಲ್ಲ ಸಂತುಷ್ಟವಾಗಿದೆ. ಅವಾಗ ಹೇಳ್ತಾರೆ, ನತೇನ ಸದೃಶ ಪುತ್ರೋ ನತೇನ ಜನಕೋ ಭುವಿ. ಇಂತಹ ತಂದೆ, ಇಂತಹ ಮಗ ಎಲ್ಲೂ ಸಿಗೋದಿಲ್ಲ. ನಾರಾಯಣನ ಮಗ ಬ್ರಹ್ಮ ಚತುರ್ಮುಖ, ಇಂತಹ ತಂದೆನೂ ಸಿಗೋದಿಲ್ಲ, ಇಂತಹ ಮಗನೂ ಸಿಗೋದಿಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥ್ವೀಮಾಶ್ರಮೇ ತತ್ರ ತಾವತ್ ಜಾಜ್ವಲ್ಯೇತೆ ವಿಷ್ಣು ವಾಯುಸ್ಮದೇವೌ ವೇದವ್ಯಾಸಾನಂದ ತೀರ್ಥಾಭಿಧಾನವು ಅಂತ ಅಲ್ಲಿ ಹೇಳ್ತಾರೆ. ಇವರಿಬ್ಬರು ಕೂಡ ಭೂಲೋಕದಲ್ಲಿ ಅತ್ಯುತ್ಕೃಷ್ಟವಾಗಿ ತಂದೆ ಮಕ್ಕಳಂತೆ ಕಾಣಿಸ್ತಾ ಇದ್ದಾರೆ. ಹಾಗೆ ಇಲ್ಲೂ ಕೂಡ ನತೇನ ಸದೃಶ ಪುತ್ರೋ ನತೇನ ಜನಕೋ ಭುವಿ ಅಂತ ಜನ ಎಲ್ಲ ಹೇಳಿದ್ರು. ಅಲ್ಲಿ ಹೇಳಿದ ಮೇಲೆ ಬ್ರಹ್ಮದೇವರಂತಾರೆ, ನಿನ್ನ ಅನುಗ್ರಹದಿಂದ ಎಲ್ಲವೂ ಮಂಗಲವಾಗಿತ್ತು. ಸತ್ಯಲೋಕದಲ್ಲಿ ಯಾವ ಸಮಸ್ಯೆಯೂ ಇಲ್ಲ, ಜಗತ್ತಿನಲ್ಲೂ ಯಾವ ಸಮಸ್ಯೆ ಇಲ್ಲ. ನಿನ್ನ ಅನುಗ್ರಹ ಇದ್ರೆ ಸಾಕೇ ಸಾಕು. ದ್ವಾಪರಾಂತ್ಯದಲ್ಲಿ ನಾನು ಪರಮಾತ್ಮ ಹೇಳ್ತಾ ಇದ್ದ, ನಾನು ಮಾತು ಕೊಟ್ಟಿದ್ದೆ ಆ ವೇದವತಿಗೆ ಮದುವೆ ಆಗ್ತೀನಿ ಅಂತ. ಆ ಮಾತನ್ನ ಸತ್ಯ ಮಾಡ್ಲಿಕ್ಕೆ ಈಗ ಮದುವೆ ಆಗ್ತಾ ಇದ್ದೀನಿ. ಆ ಮಾತನ್ನ ನಡೆಸಲಿಕ್ಕೆ ಅಂತೆ ಮಹಾಲಕ್ಷ್ಮಿ ನನ್ನ ಜೊತೆಗೆ ಜಗಳ ಆಡಿ ಕೊಲ್ಲಾಪುರಕ್ಕೆ ಹೋಗಿದ್ದಾಳೆ. ಈ ಎಲ್ಲ ಪ್ರಸಂಗ ನಡೆದಿದೆ ಅಂತ ಇಷ್ಟೊತ್ತು ನಾವೇನು 8 ದಿನ ಹೇಳಿದ್ವೋ ಅದನ್ನ ಒಂದೇ ಒಂದು ಸಾರಾಂಶದಲ್ಲಿ ಪರಮಾತ್ಮ ಬ್ರಹ್ಮದೇವರಿಗೆ ವಿವರಣೆ ಮಾಡಿದ್ದ. ಬ್ರಹ್ಮದೇವರಂದ್ರೆ ನನಗೆ ಗೊತ್ತು ಸ್ವಾಮಿ, ಎಲ್ಲ ಗೊತ್ತು. ನನ್ನ ಅನುಗ್ರಹದಿಂದ ಇವತ್ತಿನ ಜನನೇ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ನನಗಂತೂ ನಿನ್ನ ಅನುಗ್ರಹದಿಂದ ಎಲ್ಲ ಗೊತ್ತಾಗಿದೆ ಅಂತ ಬ್ರಹ್ಮದೇವರು ಹೇಳಿದ್ರು. ಆವಾಗ ಬ್ರಹ್ಮದೇವರಂದ್ರು, ಏನೋ ಒಂದು ಶಬ್ದ ಬರ್ತಾ ಇದೆಯಲ್ಲ, ಏನಾಯ್ತು ಅಂತ ನೋಡಿದ್ರು. ಜೋರಾಗಿ ಶಬ್ದ ಮಾಡ್ತಾ ಗಂಟೆ ಜಾಗಟೆ ಎಲ್ಲ ಹೊಡಿತಾ ಇದ್ದಾರೆ. ಯಾರು ಬಂದ್ರು ಅಂತ ನೋಡಿದ್ರೆ ವಾಯುದೇವರು ಬರ್ತಾ ಇದ್ದಾರೆ.
ವಾಯುದೇವರು ಏಣಂ ಸಮಾರುಹ್ಯ ಸ ಭಾರತೀಶಃ, ಭಾರತೀಶ ಅಂದ್ರೆ ವಾಯುದೇವರು, ಭಾರತೀಪತಿ. ಅವರು ಏಣವನ್ನ, ಜಿಂಕೆಯನ್ನು ಹತ್ತಿಕೊಂಡು ಚೆನ್ನಾಗಿ ಬರ್ತಾ ಇದ್ದಾರೆ. ಬಂದ ತಕ್ಷಣ ಹೇಳಿದ್ರು, ನನ್ನ ಜ್ಯೇಷ್ಠ ಪುತ್ರ ನೀನು ಬಂದಿದ್ದಿ, ಬಹಳ ಸಂತೋಷ ಅಂತ ಹೇಳಿ ಅವನನ್ನು ಕೂಡ ಮಾತನಾಡಿಸಿದ್ದಾರೆ. ಅಷ್ಟೊತ್ತಿಗೆ ಶಿವಗಣಗಳೆಲ್ಲ ಬಂದಿದ್ದಾರೆ. ಹಿಂದೆ ರುದ್ರಾಣಿಯರು ಬಂದಿದ್ದಾರೆ. ಶಿವಪಾರ್ವತಿಯರು ಬಂದ್ರಂತೆ. ಶಿವಪಾರ್ವತಿಯರಂತೂ ಭಾರಿ ಪ್ರೀತಿ, ಮೊಮ್ಮಗ ಅಂತ ಹೇಳಿ ಪರಮಾತ್ಮ ಹೋಗಿ ಪ್ರೀತಿಯಿಂದ ಮಾತನಾಡಿಸಿದ್ದಾನೆ. ಆಮೇಲೆ ಅಗ್ನಿದೇವರು ಬಂದ್ರಂತೆ. ಅಗ್ನಿದೇವರು ಬಂದಾಗ ವಿಶೇಷವಾಗಿ ಎದ್ದು ಹೋಗಿ ಮಾತಾಡಿಸಿದ್ರು ಪರಮಾತ್ಮ. ಅಗ್ನಿ ಬಂದೆಪ್ಪ, ಬಹಳ ಸಂತೋಷ, ನಿನ್ನ ಹೆಣ್ಣಂದಿರು ಬಂದಾರೋ ಇಲ್ಲ, ಸ್ವಾಹ ಸ್ವಧ ಇಬ್ರು ಬಂದಾರಿಲ್ಲೋ ಅಂತ. ಇದೇನು ವಿಶೇಷ ಅಗ್ನಿದೇವ್ರದ್ದು ಅಂದ್ರೆ, ಅಡಿಗೆ ಮಾಡೋರು ಅಗ್ನಿದೇವರೇ. ನಾಳೆ ದಿವಸ ಮದುವೆಗೆ ಅಂತ ಬರೋರು ಯಾವ್ದಕ್ಕೆ ಬರ್ತಾರೆ ಹೇಳಿ? ಜಗತ್ತಿನಲ್ಲಿ ಮದುವೆಗೆ ಅಂತ ಬರುವ ಜನರೆಲ್ಲರೂ ಊಟಕ್ಕೆ ಬಂದಿರ್ತಾರೆ ಪ್ರಧಾನವಾಗಿ. ಹೀಗಾಗಿ ಹವ್ಯವಾಹನ ಬಂದಾಗ ವಿಶೇಷ ಪ್ರೀತಿ ತೋರಿಸಿರಬಹುದು ಅಂತ ಈ ಮಾತುಗಳಿಂದ ನಾವು ಸುಮ್ಮನೆ ವಿನೋದಕ್ಕೆ ತಿಳಿಬಹುದು. ಆಮೇಲೆ ಶಚೀಪತಿಯಾದ ಇಂದ್ರದೇವರು ಬಂದರು. ಹೀಗೆಲ್ಲರೂ ಬಂದು ಅಲ್ಲಿ ಕೂತಿದ್ದಾರೆ. ಮುನಿಗಳಾದ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ, ವಾಲ್ಮೀಕಿ, ಪುಲಸ್ತ್ಯ, ದಧೀಚಿ, ಗಾಲವ ಮೊದಲಾದ ಎಲ್ಲ ಋಷಿಗಳು ಕೂಡ ಅಲ್ಲಿ ಸಮಾಗತರಾಗಿದ್ದಾರೆ. ಆವಾಗ ಭಗವಂತ ಹೇಳಿದ, ಆ ವಿಶ್ವಕ್ಸೇನ ಯಾಕೆ ಒಂದು ಮಾತು ಆಡ್ತಾ ಇಲ್ಲ? ಅವನದೇ ಈ ಕೆಲಸ ಇರೋದು. ಇಷ್ಟು ಜನ ಬಂದು ನಿಂತಿದ್ದಾರೆ, ಎಲ್ಲಿ ನಿಲ್ಕೋಬೇಕು? ಇದು ನೋಡ್ರಿ, ಮದುವೆಗೆ ತಯಾರು ಮಾಡಿ ಕರೆಯೋದಲ್ಲ, ಕರೆದು ಬಿಡೋದು ಮೊದಲು, ಆಮೇಲೆ ತಯಾರಿ ಸ್ಟಾರ್ಟ್. ಇದು ಒಂದೇ ಮದುವೆ ಈ ರೀತಿ ಮಾಡ್ಲಿಕ್ಕೆ ಶಕ್ಯ ನೋಡಿ. ಇನ್ನು ಯಾವ ಮದುವೆ ಹಿಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ. ಅಡಿಗೆಯವ್ರನ್ನು ಆನ್ ದ ಸ್ಪಾಟ್ ಬುಕ್ ಮಾಡಿ ಎಲ್ಲಾ ಜನ ಮನೆಗೆ ಬಂದ ಮೇಲೆ ಅಡಿಗೆಯವ್ರನ್ನ ಕಳಿಸೋದು, ಬಾಂಡೆ ಹುಡುಕ್ಸೋದು, ಆಮೇಲೆ ಅವರಿಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಬಂದ ಮೇಲೆ ಮಾಡೋದು. ಇದು ಕೇವಲ ಶ್ರೀನಿವಾಸನ ಮದುವೆಯಲ್ಲಿ ಮಾತ್ರ ನೋಡ್ಲಿಕ್ಕೆ ಶಕ್ಯ. ಆದ್ದರಿಂದ ಅದ್ಭುತ ನಡೀತು. ಆ ವಿಶ್ವಕರ್ಮ ಬಂದು, ತಪ್ಪಾಯ್ತು ಸ್ವಾಮಿ, ನಾನು ಗಮನ ಕೊಟ್ಟಿಲ್ಲ, ಏನ್ ಮಾಡಬೇಕು ಅಂತ ಹೇಳಿದಂತೆ. ಮೊದಲು ಇಷ್ಟು ಜನಕ್ಕೆ ವ್ಯವಸ್ಥೆ ಆಗಬೇಕು, ಇರಲಿಕ್ಕೆ ಸುಂದರವಾದ ಭವನಗಳನ್ನು ನಿರ್ಮಾಣ ಮಾಡು. ಅಷ್ಟೇ ಅಲ್ಲ, ನಮ್ಮ ಮಾವನಿಗೆ ಕಷ್ಟ ಆಗ್ತದೆ, ಹೀಗೆ ನೀನು ಅಲ್ಲಿ ಆ ನಗರಕ್ಕೆ ಹೋಗಿ, ಆಕಾಶರಾಜ ಪಟ್ಟಣಕ್ಕೆ ಹೋಗಿ ಅಲ್ಲೂ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಷ್ಟು ಜನ ಅಲ್ಲಿಗೆ ಬಂದ್ರೆ ನಮ್ಮ ಮಾವ ಹೆಂಗ್ ಮಾಡ್ಬೇಕು ಪಾಪ? ಅವನು ಒಂದು ದೇಶಕ್ಕೆ ಅಧಿಪತಿ, ಬಂದಿದ್ದಾರೆ 14 ಲೋಕದ ಜನ, ಎಲ್ಲಿ ಕೂಡಿಸ್ಬೇಕು ಅವ್ರನ್ನ? ಅದಕ್ಕಾಗಿ ಅಲ್ಲಿಯೂ ಕೂಡ ವಿವಿಧವಾದ ವಿಚಿತ್ರವಾದ ಭವನಗಳನ್ನೆಲ್ಲ ಕಟ್ಟಿ ವ್ಯವಸ್ಥೆ ಮಾಡಬೇಕು. ಮತ್ತೊಂದು ಇದು ಕೊಡ್ತಾನಂತೆ, ಒಂದು ಡೈಮೆನ್ಷನ್ ಕೊಡ್ತಾನೆ. 50/50 ಮಾಡಬೇಕು. ಏನ್ 50/30? 50 ಯೋಜನ ಅಗಲ, 30 ಯೋಜನ ಉದ್ದ, ಅಥವಾ ಉದ್ದ ಅಗಲ, ಹೀಗೆ ಮಾಡಿ ವ್ಯವಸ್ಥೆ ಮಾಡ್ಬೇಕು. ಅಷ್ಟು ದೊಡ್ಡದಾದ ಡೇರೆಗಳನ್ನ ನಿರ್ಮಾಣ ಮಾಡ್ಬೇಕು ಅಂತೆಲ್ಲ ಹೇಳಿದಾಗ ಅವನಂದ ಆಯ್ತು, ಡನ್ ಅಂತ ಹೇಳಿ ಒಂದು 10 ನಿಮಿಷ ಮಾಡಿಬಿಟ್ಟಂತೆಲ್ಲ. ವಿಶ್ವಕರ್ಮನ ಸೃಷ್ಟಿ ಅಂದ್ರೆ ಏನಿರ್ಬೇಕು? ಅದ್ಭುತ ಸೃಷ್ಟಿ. ಹೀಗಾಗಿ ಇಲ್ಲೂ ವ್ಯವಸ್ಥೆ ಆಯಿತು. ಇಂದ್ರದೇವರಿಂದ ಸಹಿತನಾಗಿ ನಾರಾಯಣಪುರಕ್ಕೆ ಹೋಗಿ ಆ ಜನಕರಾಜನ, ಆಕಾಶರಾಜನ ಮನೆಯಲ್ಲೂ ಕೂಡ ಎಲ್ಲವನ್ನು ಸೃಷ್ಟಿ ಮಾಡಿ ಬಂದು ಬಿಟ್ಟ ಅಂತ ಹೇಳಿದ್ರು. ಎಷ್ಟು ಬೇಗ ಬೇಗ ಆಯಿತು ಕೆಲಸ. ಆವಾಗ ಸಂತೋಷ ಆಯಿತು. ಮುಂದೆ ಹೇಳ್ತಾರೆ, ಕಲ್ಯಾಣ ವೇದೀಂ ಕಮನೀಯ ರತ್ನೈ ಸಂಪೂರ್ಣ ಕಕ್ಷೈ ಸುಕೃತಾಂ ವಿಚಿತ್ರಾಂ. ಕಲ್ಯಾಣದ ವೇದಿಕೆಯನ್ನು ನಿರ್ಮಾಣ ಮಾಡಿತು. ಮದುವೆಗೆ ಒಳ್ಳೆ ವ್ಯವಸ್ಥೆ ಮಾಡಿ ಕಲ್ಯಾಣ ವೇದಿಕೆ ಅಂತ ಮಾಡ್ತಾರೆ. ಈಗೆಲ್ಲ ಮದುವೆಯ ಕಲ್ಯಾಣ ವೇದಿಕೆಯನ್ನು ಚೆನ್ನಾಗಿ ನಿರ್ಮಾಣ ಮಾಡಿ ಕಾಣುವಂಗೆ ಮಾಡಿರ್ತಾರೆ ನೋಡಿ. ಹಾಗೆ ನಿರ್ಮಾಣವನ್ನೆಲ್ಲ ಮಾಡಿ ವಾಸುದೇವಸ್ಯ ಭವನಂ ವಾಸವೋ ವಿಶ್ವಕರ್ಮಣ ಕಾರಯಾಮಾಸ ರಾಜೇಂದ್ರ ರತ್ನಸ್ತಂಭಂ ಸಗೋಪುರಂ. ಒಳ್ಳೆಯ ರತ್ನ ಸ್ತಂಭಗಳಿಂದ ಕೂಡಿದ ಆ ಕಲ್ಯಾಣ ವೇದಿಕೆಯನ್ನು ನಿರ್ಮಾಣ ಮಾಡಿ ಬೇಕಾದಂತಹ ನೀರಿನ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ವಾಪಿ ಕೂಪಶತಂ ಅದೆಲ್ಲ ವ್ಯವಸ್ಥೆ ಮಾಡಿ ಮುಗಿಸಿದ್ದಾರೆ ಅನ್ನುವಲ್ಲಿಗೆ ಇತಿಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಬ್ರಹ್ಮಾದಿ ಆಗಮನಂ ನಾಮ ದಶಮೋಧ್ಯಾಯ. ಇನ್ನು ಉಳಿದಿದ್ದು 2 ಅಧ್ಯಾಯ. 11ನೇ ಅಧ್ಯಾಯ ಸಣ್ಣದು, ಅದು ಇವತ್ತು ಮುಗೀತು. 12ನೇ ಅಧ್ಯಾಯ ಮದುವೆ ಅಧ್ಯಾಯ, ಕಲ್ಯಾಣದ ಅಧ್ಯಾಯ. ಅದರಲ್ಲಿ 400 ಶ್ಲೋಕಗಳಿದೆ. ಅಂದ್ರೆ ಅದನ್ನೇ ಒಂದು 4 ಅಧ್ಯಾಯ ಮಾಡಬಹುದು, ಅಷ್ಟು ದೊಡ್ಡದಾದ ಅಧ್ಯಾಯ. ಅದನ್ನು ನಾಳೆ ದಿವಸ ಚೆನ್ನಾಗಿ ವಿಸ್ತಾರವಾಗಿ ನೋಡೋಣ. ಆ ಮದುವೆಯ ಕಥೆಯನ್ನು ಕೇಳೋದೇ ಒಂದು ಕಿವಿಗೆ ಸುಶ್ರಾವ್ಯವಾದದ್ದು. ಅದನ್ನ ನಾಳೆ ಮಾಡೋಣ. ಏಕಾದಶೋಧ್ಯಾಯ. ಇಲ್ಲಿ ಒಂದು ಮಹತ್ವದ ಘಟ್ಟ ಇದೆ, ಅದನ್ನ ಇವತ್ತೇ ನೋಡಬೇಕು. ವಾಸವೇತು ಗತೇ ರಾಜನ್ ವಾಸುದೇವೋ ಬ್ರವೀತ್ಸುರಾನ್. ಏನಂತ ಅಂದ್ರೆ, ದೇವತೆಗಳೆಲ್ಲ ಕೇಳಿದಂತೆ ಪರಮಾತ್ಮ, ಅಲ್ಲ ದೇವತೆಗಳಿರ ಎಲ್ಲ ಬಂದಿದ್ದೀರಿ ಸಭಾಸದರಾಗಿ, ಈಗ ಹೇಳ್ರಿ ನಾನು ಪದ್ಮಾವತಿ ಮದುವೆ ಆಗೋದು ಒಳ್ಳೇದೋ ಇಲ್ಲೋ ಅಂತ ಕೇಳಿದ್ನು. ಅಲ್ಲ, ಇಷ್ಟು ಮದುವೆ ಪತ್ರ ಬರೆದ ಮೇಲೆ ಮಾಡೋಣ ಬೇಡ ಅಂತ ಯಾರು ಕೇಳಿದ್ನಂತೆ. ಆವಾಗ ಎಲ್ಲರೂ ಕೂಡ ಸ್ವಾಮಿ 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 ಅಂತ ಪಾಪ ವಿನಯದಿಂದ ಹೇಳಿದ್ರಂತ. ರುದ್ರದೇವರಿಗೆ ಸಿಟ್ಟು ಬಂತಂತ. ಮೊಮ್ಮಗ ಏನ್ ಸಿಟ್ಟು ಮಾಡಿದ್ರು ಸಂತೋಷನೇ. ಹೇಳಿದ್ನಂತೆ, ನೋಡಪ್ಪ ನೀನು ನಮ್ಮ ಅಜ್ಜ, ಮದುವೆ ಮಾಡ್ಕೊಳ್ಳೋದು ಬಿಡೋದು ಇನ್ನು ಬಿಟ್ಟಿದ್ದು,
ನಮ್ಮನ್ನೇನು ಕೇಳಬೇಡ, ಬೇಕಂದ್ರೆ ಮಾಡ್ಕೋ, ಬೇಡ ಅಂದ್ರೆ ಬಿಡು ಅಂತ ಹೇಳಿ. ಇದಕ್ಕಿಂತ ಏನು ಹೇಳ್ಬೋದು? ನಾನು ಸುಮ್ಮನೆ ಹೇಳಿಲ್ಲ, ಹಿಂಗೆ ಹೇಳಿದ್ದಾರೆ. ಓದ್ ತೋರಿಸ್ತೀನಿ ನೋಡ್ರಿ. ಶಂಕರ ಉವಾಚ ವಿನೋದ ವಚನಂ ಕೃಷ್ಣ ಭಾಷಸೆ ಪ್ರಾಕೃತೋ ಯಥಾ ಮನಸಸ್ತೆ ಪ್ರಶಸ್ತಂ ಚೇತ್ ಕ್ರಿಯತಾಮಿತಿ ಚಬ್ರವೀತ್. ಯು ಡೂ ಇಟ್ ಇಫ್ ಯು ವಾಂಟ್ ಇಟ್ ಅಂತಂದಂತ. ಆವಾಗ ಅದನ್ನು ನೋಡಿ ಜೋರಾಗಿ ನಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಎಲ್ಲರೂ. ಈಗ ನಾವೆಲ್ಲ ನಕ್ವಲ್ಲ ಹಾಗೆ ಅಲ್ಲಿದ್ದ ದೇವತೆಗಳೆಲ್ಲ ನಕ್ಕರು. ಅದನ್ನು ನೋಡಿ ಪರಮಾತ್ಮನಿಗೂ ಬಹಳ ಪ್ರೀತಿ ಆಯ್ತಂತೆ. ಆವಾಗ ಹೇಳಿದ ಬ್ರಹ್ಮದೇವರು ಅಂದ್ರಂತೆ, ಅದನ್ನು ಸಮರೈಸ್ ಮಾಡಿ, ನಿನ್ನ ಸಂಕಲ್ಪ ಸತ್ಯನೇ, ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಪ್ರತ್ಯಯೋ ಯದ್ಗುಣೇಶ್ ಉತ್ತಮಾನಾಂ ಪರಃ ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಶಿ ಮತ್ಯನೂನೈ ಸದಾ ವೇದವಾದೋದಿತ. ಆದ್ದರಿಂದ ನಿನ್ನ ಸಂಕಲ್ಪ ಸತ್ಯ ಇದೆ, ನೀನು ಕರೆದಿದ್ದಿ, ನೀನು ಹಾಗೇ ಆಗ್ತಿ, ನಮ್ಮಿಂದ ಯಾಕೆ ಮತ್ತೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಿ ಸ್ವಾಮಿ ಅಂತ ಹೇಳಿ ನಮಸ್ಕಾರವನ್ನು ಮಾಡಿದ್ದಾರೆ. ಮಾಡಿ ಅಷ್ಟವರ್ಗಂ ತತಃ ಕಾರ್ಯಂ ವಿವಾಹಾತ್ ಪೂರ್ವಮೇವ ಹಿ, ತಕ್ಷಣ ಎದ್ದು ಬೇಗ ಬೇಗ ವಿಚಾರ ಮಾಡ್ರಿ, ಅಷ್ಟವರ್ಗಗಳನ್ನು ಮಾಡಬೇಕು. ಅಷ್ಟವರ್ಗ ಅಂದರೆ ಗಣಪತಿ ಪೂಜೆ, ವರುಣ ಪೂಜೆ, ಸಮಾವರ್ತನ ಮೊದಲಾದ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಅದನ್ನು ಮಾಡಿ ಮದುವೆಗೆ ತಯಾರಾಗಬೇಕು. ಆದ್ದರಿಂದ ಬೇಗ ಬೇಗ ಹೇಳ್ರಿ ಎಲ್ಲರೂ ಅಂತ ಹೇಳಿದ್ರು. ಯಾರಿಗೆ ಏನು ಕೆಲಸ ಕೊಡಬೇಕು ಹೇಳಿಬಿಡು ಅಂತಂದ್ರು. ಆಗಲಿ ಮೊದಲಿಗೆ ಕೆಲಸ ಹಂಚಿಬಿಡೋಣ ಅಂತ ಒಂದು ಎಕ್ಸೆಲ್ ಶೀಟ್ ತಯಾರು ಮಾಡಿ, ಎಕ್ಸೆಲ್ ಶೀಟ್ ಒಳಗೆ ಹಾಕಿದೆ ಯಾರು ಏನು ಕೆಲಸ ಮಾಡಬೇಕು. ಅದು ಓನರ್ಶಿಪ್ ಅಂತ ಕೊಡ್ತಾರೆ ನೋಡ್ರಿ. ಆಫೀಸ್ನೊಳಗೆ ಒಂದು ದೊಡ್ಡ ಕೆಲಸ ಇದ್ದಾಗ ಇದು ನಿನ್ನ ಕೆಲಸ, ಇದು ನಿನ್ನ ಕೆಲಸ ಅಂತ ಹಂಚಿ ಕೊಡ್ತಾರೆ. ಹಾಗೆ ಮೊದಲಿಗೆ ವಸಿಷ್ಠರನ್ನು ಕರೆದ್ರಂತ. ಯಾರು? ಶ್ರೀನಿವಾಸ ಕರೆದು ನೀನು ಪುರೋಹಿತನಾಗಬೇಕು ಅಂತ ಹೇಳಿ. ವಸಿಷ್ಠರು ಪುರೋಹಿತರು. ಮತ್ತೆ ಹೇಳಿದ ಯಜುಶಾಖಾ ಮಂತ್ರಗಳಿಂದ, ಯಜುರ್ವೇದದ ಮಂತ್ರಗಳಿಂದ ಮದುವೆ ಆಗಬೇಕು, ಅದನ್ನು ಹೇಳಿ. ಆಮೇಲೆ ಈ ಇಡೀ ಕಾರ್ಯಕ್ಕೆ ಯಜಮಾನರು ಯಾರು? ಒಬ್ರು ಇರ್ಬೇಕಲ್ಲ, ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಯಾರು ಅಂದ್ರೆ ಬ್ರಹ್ಮದೇವರು, ಅವರು ಯಜಮಾನರು. ಆಮೇಲೆ ದೇವಾನಂಚ ಋಷೀಣಂಚ ಮಾನನೇ ಶಂಕರ ಸ್ವಯಂ. ರುದ್ರದೇವರು ಏನು ಅಂದ್ರೆ ಬಂದವರಿಗೆ ಮಾನ್ಪಾನ್ ಮಾಡೋದು ಅಂತ ನೋಡಿ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಕರೆದು ಬನ್ನಿ ಕೂಡ್ರಿ ಅಂತೆಲ್ಲ ಹೇಳಲಿಕ್ಕೆ. ಅಂದ್ರೆ ಯಾರಿಗೂ ಮನಸ್ಸಿಗೆ ನೋವಾಗಬಾರ್ದು. ಸರಿ ಇದೆ, ಯಾಕೆ ಹೇಳ್ರಿ? ಅವರು ಮನಸ್ಸಿಗೆ ನಿಯಾಮಕರು. ರುದ್ರದೇವರು ಮನಸ್ಸನ್ನ ನಿಯಂತ್ರಣ ಮಾಡುವವರಾದ್ದರಿಂದ ಅವರಿಗೆ ಈ ಮಾನನೇ ಶಂಕರ ಸ್ವಯಂ ಅಂತ ಮಾಡಿ. ಆಮೇಲೆ ದೇವತೆಗಳು ಬಂದ್ರೆ ವಾಹನದ ಕೆಲಸ ಆಗ್ಬೇಕಲ್ಲ. ನಮ್ಮ ಇವ್ರನ್ನ ಅಲ್ಲಿ ಬಿಟ್ಟು ಬಾ, ಇಲ್ಲಿ ಬಿಟ್ಟು ಬಾ, ಅಲ್ಲಿ ಕರ್ಕೊಂಡು ಬಾ, ಬಸ್ ಸ್ಟ್ಯಾಂಡ್ ಒಳಗಿದ್ದಾರೆ, ರೈಲ್ವೆ ಸ್ಟೇಷನ್ ಒಳಗಿದ್ದಾರೆ, ಹೇಳೋರು ಬಹಳ ಜನ ಇರ್ತಾರೆ ಮದುವೆ ಒಳಗೆ. ಅದಕ್ಕೆ ಒಂದು ವಾಹನ ಫಿಕ್ಸ್ ಮಾಡಿಬಿಡ್ತಾರೆ. ಅದಕ್ಕೆ ಹೇಳಿದ್ರು ಕುಮಾರ ಅಂದ್ರೆ ಸ್ಕಂದ. ಸ್ಕಂದನನ್ನ ಹೇಳಿದ್ರು, ಸ್ಕಂದ ನೀನು ಎಲ್ಲರನ್ನು ಕರ್ಕೊಂಡು ಬರೋದು ಬಿಟ್ಟು ಬರೋ ಕೆಲಸ ನಿಂದು, ಅದನ್ನ ಮಾಡು. ಆಮೇಲೆ ಪ್ರತ್ಯುತ್ಥಾನೇತು ಮನ್ಮಥಃ, ಬಂದವರಿಗೆ ಏನ್ ಬಂತೋ ಇಲ್ಲ, ಅವರ ಮನಸ್ಸು ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳಿಕ್ಕೆ ಮನ್ಮಥ ಕಾಮ ಅವನನ್ನ ನಿಲ್ಲಿಸಿದ್ರಂತೆ. ಆಮೇಲೆ ಉಳಿದವ್ರಿಗೆ ಹೇಳಿದ್ರು, ನಿಮ್ಗೆಲ್ಲ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಅಗ್ನಿದೇವರನ್ನು ಕರೆದು, ಅಗ್ನಿ ಬಾರಪ ಇಲ್ಲಿ, ಏನು ನೀನು ಈ ವಿಳ್ಯದೆಲೆ ದಕ್ಷಿಣೆಯನ್ನು ತಗೋ, ವೀಟಿಕ. ಯಾಕೆ ಅಂದ್ರೆ ನೀನು ಪಾಕಾರ್ಥಂ ಹವ್ಯವಾಹನ, ಅಡಿಗೆ ಮಾಡಬೇಕು. ನೀನು ಸ್ವಾಹ ಸ್ವಧ ಇಬ್ಬರು 3 ಜನ ಸೇರಿ ಒಳ್ಳೆ ರುಚಿಕಟ್ಟಾದ ಅಡಿಗೆಯನ್ನು ಮಾಡಬೇಕು. ಯಾಕೆ ಅಂದ್ರೆ ನೀನು ಮಾಡಿದ ಅಡಿಗೆಯನ್ನು ಮಾತ್ರ ಋಷಿಗಳು ಊಟ ಮಾಡ್ತಾರೆ. ಎಷ್ಟು ಒಳಗೆ ಒಂದು ಸಂದೇಶ ಇದೆ. ಉತ್ತಮವಾದ ಅಗ್ನಿಯಲ್ಲಿ ಅರ್ಪಿತವಾದ ಅನ್ನವನ್ನೇ ಋಷಿಗಳು ಊಟ ಮಾಡ್ತಾರೆ, ಇಲ್ಲ ಊಟ ಮಾಡೋದು. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಭುಂಜತೆ ತೇ ತ್ವಗಂ ಪಾಪ ಏಪಚಂತಿ ಆತ್ಮಕಾರಣ ಅಂತ ಕೃಷ್ಣ ಭಗವದ್ಗೀತೆಯೊಳಗೆ ಹೇಳ್ತಾನೆ. ಅಗ್ನಿಯಲ್ಲಿ ಬೆಂದು ಹುತವಾಗಿ ವೈಶ್ವದೇವಾದಿಗಳಿಂದ ಅರ್ಪಿತವಾದ ಅನ್ನವನ್ನೇ ಊಟ ಮಾಡಬೇಕು ಅಂತರ್ಥ. ಹಾಗಿರೋದ್ರಿಂದ ಅಗ್ನಿ ದೇವರಿಗೆ ಹೇಳಿದ್ರು, ನಿನ್ನ ಊಟ, ನೀನು ಮಾಡಿದ ಅಡಿಗೆನೇ ಋಷಿಗಳು ಊಟ ಮಾಡುತ್ತಾರೆ, ಹೀಗಾಗಿ ನೀನು ಅದನ್ನು ಮಾಡಬೇಕು ಅಂತ ಹೇಳಿ ಕೊಟ್ರು. ಆಮೇಲೆ ವರುಣ ದೇವರನ್ನು ಕರೆದ್ರು. ಅಲ್ಲ, ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ನೀರಿಂದು. ಯಾವ ನೀರು ತರಬೇಕು, ಎಷ್ಟು ಟ್ಯಾಂಕರ್ ಹಾಕ್ಸ್ಬೇಕು ಗೊತ್ತಿಲ್ಲ, ಬಹಳ ಟೆನ್ಷನ್ ಪಾಪ ದೊಡ್ಡ ಕಾರ್ಯಕ್ರಮದಲ್ಲಿ. ಅದಕ್ಕೆ ಹೇಳಿದ್ರು, ವರುಣ ದೇವ ನೀರಿಗೆ ಅಭಿಮಾನಿ ನೀನು, ನಿನ್ನ ಕೆಲಸ ಇದು ಅಂತ ಹೇಳಿದ್ರು. ಆಮೇಲೆ ಜನ ಸ್ವಲ್ಪ ದಾರಿ ತಪ್ತಾರೆ, ಕೆಲವರು ಜಗಳಾಡ್ತಾರೆ, ಅವರಿಗೆಲ್ಲ ಸ್ವಲ್ಪ ದಂಡಂ ದಶಗುಣಂ ಅಂತ ಮಾಡಬೇಕಾಗ್ತದೆ. ಅದಕ್ಕಾಗಿ ಯಮದೇವರನ್ನು ಕಂದಿಳಿಸಿದ್ರು. ಯಮದೇವರು ಯಾವಾಗ ದಂಡನೆ ಹಿಡ್ಕೊಳ್ಳೋ ಕೆಲಸ ಅವರು. ಹಾಗೂ ಉಂಟು ಹೀಗೂ ಉಂಟು, ದಂಡನೇ ಅವ್ರ ಕೆಲಸ. ಆದ್ದರಿಂದ ದಂಡವನ್ನ ಮಾಡಿ ಕಳಿಸಿದ್ರು, ಅವರಿಗೆ ಕೊಟ್ಟರು. ಆಮೇಲೆ ಸುಗಂಧವನ್ನು ಎಲ್ಲ ಕಡೆ ಸುಂದರವಾದ ಗಾಳಿ ಬೀಸಿ ಜನ, ಯಾಕೆಂದ್ರೆ ವೈಶಾಖ ಮಾಸದಲ್ಲಿ ಗಾಳಿ ಬರೋದು ಕಷ್ಟ, ಗಾಳಿ ಇಲ್ಲದೆ ಜನ ಇರೋದು ಕಷ್ಟ. ಎಲ್ಲರೂ ಎ ಸಿ ಬೇಕು ಅಂತಾರೆ, ಇರೋದು 4 ರೂಮು, ಅದರೊಳಗೆ ಎ ಸಿ ಎಲ್ಲರಿಗೂ ಎಲ್ಲಿಂದ ಕೊಡಬೇಕು. ಅದಕ್ಕೆ ವಾಯುದೇವರಿಗೆ ನ್ಯಾಚುರಲ್ ಎ ಸಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಏನಂದ್ರೆ ತಂಪಾದ ಗಾಳಿ ಬೀಸಬೇಕು, ಒಳ್ಳೆಯ ಸುಗಂಧ ಮಿಶ್ರಿತವಾದ ವಾಯು ಬರಬೇಕು ಅಂತ ಹೇಳಿ ವಾಯುದೇವರಿಗೆ ಆ ಜವಾಬ್ದಾರಿ ಕೊಟ್ಟರು. ಕುಬೇರನಿಗೆ ಕರೆದ್ರು, ನಿನ್ನ ಕೆಲಸ ಎಲ್ಲಕ್ಕಿಂತ ದೊಡ್ಡದು. ಕುಬೇರ ನಾಳೆ ಏನು ಮಾತಾಡ್ತಾನೆ ನೀವೆಲ್ಲ ನೋಡ್ತೀರಿ. ಕುಬೇರನ ಕರೆದು ಹೇಳಿದ್ರು, ನಮ್ಮ ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದೆ, ನೀನೇ ನೋಡ್ಕೋಬೇಕಾದ್ರಿಂದ ನಿನಗೆ ಹೇಳಿದ್ದೀನಿ. ವಸುಗಳು, 8 ವಸುಗಳು ಅಂತಿದ್ದಾರೆ, ಅವರನ್ನು ಕರೆದು
ಪಾತ್ರೆ ತಿಕ್ಕೋ ಕೆಲಸ, ತಯಾರು ಮಾಡೋ ಕೆಲಸ ಕೊಟ್ಟು. ಯಾಕೆಂದ್ರೆ ಇವತ್ತು ಅಡುಗೆ ಮಾಡಿದ ತಕ್ಷಣ ಮುಗೀತಲ್ಲ, ಅವರನ್ನ ನಾರಾಯಣಪುರ ಕರ್ಕೊಂಡು ಹೋಗೋವರೆಗೂ ಇವ್ರ ಕೆಲಸ ಇತ್ತು, ಅಲ್ಲಿ ಹೋದ್ಮೇಲೂ ಕೆಲಸ ಇತ್ತು. ಅದಕ್ಕಾಗಿ ಅದನ್ನ ಮಾಡಿಸಿದ್ದಾರೆ. ಆಮೇಲೆ ದೊನ್ನೆ ಕಟ್ಟೋ ಕೆಲಸ, ಪಾತ್ರೆ, ಈ ಊಟದ ತಟ್ಟೆಗಳನ್ನು ಮಾಡೋ ಕೆಲಸವನ್ನ ಗ್ರಹಗಳಿಗೆ, ನವಗ್ರಹಗಳಿದ್ದಾರೆ, ಆದಿತ್ಯಾದಿ ನವಗ್ರಹಗಳಿಗೆ ಪಾತ್ರೆ ಮತ್ತು ದೊನ್ನೆ ಕಟ್ಟೋ ಕೆಲಸವನ್ನು ಕೊಟ್ಟ. ಗ್ರಹಾಂಶ ದ್ರೋಣ ಪಾತ್ರೇಶು ನಯೋಜಯ ನರಿಂದಮ. ಎಷ್ಟು ಚೆನ್ನಾಗಿತ್ತು. ಕೆಲಸವನ್ನು ಹೇಗೆ ಹಂಚಬೇಕು, ಇದಕ್ಕೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಮ್ಯಾನೇಜ್ಮೆಂಟ್ನೊಳಗೆ ಒಂದು ಪ್ರಿನ್ಸಿಪಲ್ ಇದೆ, ಯಾವುದು ಅಂತಂದ್ರೆ ಡೆಲಿಗೇಷನ್ ಆಫ್ ದಿ ವರ್ಕ್ ಅಂತ. ಇಲ್ಲಿ ನೀವೆಲ್ಲ ದೊಡ್ಡ ದೊಡ್ಡ ಮ್ಯಾನೇಜರ್ಸ್ ಇದ್ದೀರಿ, ಇವೆಲ್ಲ ಗೊತ್ತಿದೆ. ಹೌ ಟು ಡೆಲಿಗೇಟ್ ಎ ವರ್ಕ್ ಅನ್ನೋದನ್ನ ಶ್ರೀನಿವಾಸ ಮಾಡಿ ತೋರಿಸಿದ್ದ ನೋಡಿ. ಎಷ್ಟು ಮೆಟಿಕ್ಯುಲಸ್ ಆಗಿ ಮಾಡಿದ್ದ, ಸಣ್ಣ ಸಣ್ಣ ವಿಷಯವನ್ನು ಡೀಟೇಲ್ ಆಗಿ ನೋಡಿ ಮಾಡಿಕೊಟ್ಟಿದ್ದ. ನೀವು ವಾಯುದೇವರಿಗೆ ಸುಗಂಧ ವಾಯು ಕೊಡಬೇಕು ಅಂತ ಅಂದಾಗಲೇ ಗೊತ್ತಾಗಬೇಕು ನಿಮಗೆ ಎಷ್ಟು ಮೆಟಿಕ್ಯುಲಸ್ ಇದೆ ಅಂತ. ಅದು ಮಾಡಿ ತೋರಿಸಿದ್ದಾನೆ. ಇವೆಲ್ಲವನ್ನು ಮಾಡಿದ ತಕ್ಷಣ ಬ್ರಹ್ಮದೇವರಂದ್ರು, ಇನ್ನೊಬ್ರಿಗೆ ಕೆಲಸ ಕೊಟ್ಟಿದ್ದು ಸಾಕು, ನೀನು ಒಂದ್ ಸ್ವಲ್ಪ ಏನಾದ್ರು ಕೆಲಸ ಮಾಡು ಅಂದ್ರು. ಏನ್ ಕೆಲಸ? ಸ್ನಾನ ಮಾಡು ಸ್ವಾಮಿ. ಮಜ್ಜನಂ ಕುರು ಗೋವಿಂದ ಮಂಗಲಂ ಮಧುಸೂದನ. ಯಾಕೆ ಅಂದ್ರೆ ಪುಣ್ಯಾಹ ವಾಚನ ಮಾಡಬೇಕು. ಅದಕ್ಕಾಗಿ ಮೊದಲಿಗೆ ನೀನು ಚೆನ್ನಾಗಿ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಮಾಡಿ ಕುಲದೇವತಾ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಕುಲದೇವಿ ಯಾರಿದ್ದಾಳೋ ಅವರು ಕುಲದೇವತಾ ಪ್ರತಿಷ್ಠಾಪನವನ್ನು ಮಾಡಬೇಕು. ಆದ್ದರಿಂದ ನೀನು ಹೇಳು ಅಂತಂದ್ರು. ಹಿಂಗಂದ ತಕ್ಷಣ ಸುಮ್ಮನೆ ಹೇಳಬೇಕೋ ಇಲ್ಲೋ, ಶ್ರೀನಿವಾಸ ಜೋರಾಗಿ ಅಳ್ತಾ ಇದ್ದಾನಂತೆ. ಈಗೇನಾದ್ ಸ್ವಾಮಿ, ಮತ್ತೆ ಯಾಕೆ ದುಃಖ ಪಡ್ತಾ ಇದ್ದಿ ಅಂತಂದ್ರೆ, ಅಲ್ಲ ನಾನು ಎದ್ದು ಸ್ನಾನ ಮಾಡಬೇಕು ಅಂದ್ರೆ ಎಣ್ಣೆ ಹಚ್ಚೋರು ಯಾರು ನನಗೆ ಗೊತ್ತಾಯ್ತು. ರಮಾದೇವಿ ಬರಲಿ ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ. ಕೋಲ್ಹಾಪುರದಿಂದ ಮಹಾಲಕ್ಷ್ಮಿ ಬರಬೇಕು, ಆ ಕೆಲಸಕ್ಕೆ ಇವನು ತಗಾದೆ ಮಾಡ್ತಾ ಇದ್ದಾನೆ. ರಮಾಂ ರಾಜೀವನಯನಾಂ ಕರವೀರ ಪುರಾಲಯಾಂ ನಿತ್ಯಾವಿಯೋಗಿನೀಂ ರಾಜನ್ ನರವನ್ ನರಸತ್ತಮ ರುರೋಧ ಲೋಕರೀತ್ಯವ. ಜೋರಾಗಿ ಅಳ್ತಾ ಇದ್ದಾನಂತೆ, ಲಿಟ್ರಲಿ ಅಳೋದೆ. ಆವಾಗ ಹೇಳಿದ್ರು, ಸ್ವಾಮಿ ಯಾಕೆ ಇದನ್ನ ಮಾಡ್ತಾ ಇದ್ದಿ ಅಂತ ಹೇಳಿದ್ರಂತೆ. ಮತ್ತೆ ಯಥಾ ಪ್ರಕಾರ ರುದ್ರದೇವರೇ ಬೈದ್ರಂತೆ, ಮೊಮ್ಮಗನೇ ಕಿಮರ್ಥಂ ರೋದನಂ ಸ್ವಾಮಿನ್ ಕಿಂತೆ ಕಾರ್ಯಂ ವಿಡಂಬನಂ ಅಸಂಗಸ್ಯ ಅಪ್ರಮೇಯಸ್ಯ ಅಕ್ರೂರ ವರದಸ್ಯ ಚ. ಎಷ್ಟು ಚೆನ್ನಾಗಿತ್ತು ಅಲ್ಲ. ಯಾರೋ ಮತ್ತೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಪರಬ್ರಹ್ಮ ಸ್ವರೂಪಿಯಾದ ನಾರಾಯಣ ಏನಿದ್ದಾನೆ ಇವನು ಅಸಂಗನಾಗಿದ್ದಾನೆ ಅಂತ ಉಪನಿಷತ್ ಹೇಳುತ್ತೆ. ಅಸಂಗೋ ಕ್ಷಯಂ ಪುರುಷಃ ಅಂತ ಉಪನಿಷತ್ ಹೇಳುತ್ತೆ. ಅಂದ್ರೆ ಏನರ್ಥ ಅಂದ್ರೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ಇದ್ದವನು. ಅಂಥವ್ರು ಯಾರಾದ್ರೂ ಅಳ್ತಾರ? ಅಳೋದು ಒಂದು ಅರ್ಥ ಏನು ಅಂದ್ರೆ ಇಟ್ ಈಸ್ ಎ ಸೈನ್ ಆಫ್ ವೀಕ್ನೆಸ್, ಇಟ್ ಈಸ್ ದಿ ಸೈನ್ ಆಫ್ ಎಕ್ಸ್ಪೆಕ್ಟೇಷನ್ ಅಂತ. ನಿನಗೆ ಇನ್ನೊಂದರ ಅಪೇಕ್ಷೆ ಇದ್ರೆ ದುಃಖ ಬರ್ತದೆ, ಇಲ್ಲ ಬರೋದೇ ಇಲ್ಲ. ನೋಡ್ರಿ, ಬೇಕಾದ್ರೆ ಯಾರೂ ಏನೂ ಅಪೇಕ್ಷೆ ಪಡದೇ ಇದ್ರೆ ಅವರನ್ನು ಯಾರೂ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಜಗತ್ತಿನೊಳಗೆ. ಮೋಸ್ಟ್ ಪವರ್ಫುಲ್ ಪೀಪಲ್ ಆರ್ ದೋಸ್ ಹೂ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತಾರೆ. ಆದ್ದರಿಂದ ನಿನಗೆ ಅಸಂಗ ಅಂತ ಉಪನಿಷತ್ತುಗಳು ಕರೆದಿದೆ, ವೇದಗಳು ಕರೆದಿದೆ. ನೀನು ಇನ್ನೊಬ್ಬರ ಅಪೇಕ್ಷೆ ಪಡ್ತೀಯಾ? ಬೇಕಂದ್ರೆ ಕರಿ, ನೀನು ಹೇಳ್ತೀನಿ, ನಾವೇನ್ ಮಾಡೋಣ ಅಂದ್ಬಿಟ್ಟು ರುದ್ರದೇವ್. ಮತ್ತೆ ಹೇಳಿದ ಭಗವಂತ ಅಂದ, ನೀನು ಸಣ್ಣವನಿದ್ದೀನಿ, ನಿನ್ಗೆ ಗೊತ್ತಾಗೋದಿಲ್ಲ, ನನ್ನ ಕಷ್ಟ ನನಗೆ, ನಿನಗೇನು ಗೊತ್ತು ಅಂದಂತ. ಆವಾಗ ನೈವ ಜಾನಾಸಿ ಭೋ ಶಂಭೋ ಬಾಲಭಾವೇನ ಪೌತ್ರಕ ಅಂತಂದಾಗ ಹೇಳ್ತಾನೆ, ಎಲ್ಲ ಜಗತ್ತು ನಾಶವಾಗಿ ಪ್ರಳಯ ಮಹಾಪ್ರಳಯ ಆದಾಗ ನಾನೇ ಒಬ್ಬನು ಇರ್ತೀನಿ, ಆವಾಗ ನನ್ನ ಜೊತೆ ಇರೋಳು ಒಬ್ಬಳೆ ಮಹಾಲಕ್ಷ್ಮಿ. ಅಷ್ಟು ಇಂಟಿಮೇಟ್ ಆಗಿ ನಾವಿಬ್ಬರೇ ಇರ್ತೀವಿ, ಎಲ್ಲ ಪ್ರಳಯ ಆದಾಗಲೂ ಕೂಡ ಜೊತೆಗಿರ್ತೀವಿ. ಯಾಕೆಂದ್ರೆ ನಾವು ಈಶಕೋಟಿಯಲ್ಲಿರುವವರು, ಜಗತ್ತೆಲ್ಲ ಜೀವಕೋಟಿಯಲ್ಲಿರೋರು. ಜೀವಕೋಟಿ ನಾಶವಾಗಿ ಪ್ರಳಯವಾಗಿ ಮಹಾಪ್ರಳಯ ಅಂತ ಮುಗಿದರೂ ಕೂಡ ಈಶಕೋಟಿಯಲ್ಲಿ ನಾರಾಯಣ ಮಹಾಲಕ್ಷ್ಮಿಯರಿದ್ದೇ ಇರ್ತಾರೆ, ನಿತ್ಯಾವಿಯೋಗಿಗಳಾಗಿರ್ತಾರೆ. ಆದ್ದರಿಂದ ಅವಳನ್ನ ಬಿಟ್ಟು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಂದ. ಸರಿ, ಏನ್ ಮಾಡ್ಬೇಕಾಗಾರೆ? ಕರಿಬೇಕು. ಕರಿಯೋದು ಹೇಗೆ ಅಂತಂದಾಗ ಬ್ರಹ್ಮದೇವರನ್ನು ನಾನು ಕರೀಲ ಅಂತಂದ್ರು. ಇಲ್ಲ, ಬೇಡ, ಷಣ್ಮುಖನನ್ನ ಕರೆದು ಸೂರ್ಯನನ್ನ ಕರೆದುಕೊಂಡು ಬಾ. ಅದೆಲ್ಲೋ ಪಾಪ ಅವನು ಕೆಲಸ ಮಾಡ್ತಿದ್ದಾನೆ, ಭಾಂಡಿ ಕೆಲಸ ಕೊಟ್ಟಿವಲ್ಲ ಆಗಲೇ, ಅದನ್ನ ಮಾಡ್ತಾ ಇದ್ದಾರೋ, ಅದಕ್ಕಾಗಿ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು. ಸೂರ್ಯದೇವ ಬಂದ, ಭಾಸ್ಕರ ಬಂದ ಮೇಲೆ ಏನಾಗ್ಬೇಕು ಸ್ವಾಮಿ ಅಂದಾಗ, ಶೃಗಾಲ ವಾಸುದೇವಸ್ಯ ನಗರಂ ಗಚ್ಚ ಭಾನುಮಾನ್. ಶೃಗಾಲ ವಾಸುದೇವನ ನಗರ ಯಾವುದು? ಕರವೀರಪುರ. ಶೃಗಾಲ ವಾಸುದೇವ ಅಂತ ಹೇಳಿ, ವಸುದೇವನಿಗೆ ಅನೇಕ ಜನ ಪತ್ನಿಯರು. ಈ ವಿಷಯ ಗೊತ್ತಿರ್ಬೇಕು. ವಸುದೇವನ ಹೆಂಡತಿ ದೇವಕಿ ಅಂತ ನಮ್ಗೆ ಗೊತ್ತು, ದೇವಕಿಯ ಮಗ ಕೃಷ್ಣ. ಅವರೊಬ್ಬರೇ ಹೆಂಡತಿ ಅಲ್ಲ, ವಸುದೇವನಿಗೆ ಅನೇಕ ಜನ ಪತ್ನಿಯರಿದ್ರು, 13 ಜನ ಪತ್ನಿಯರಿದ್ರು. ಅದರಲ್ಲಿ ಒಬ್ಬಳ ಮಗ ಶೃಗಾಲ ವಾಸುದೇವ, ಇನ್ನೊಬ್ಬ ಪೌಂಡ್ರಕ ವಾಸುದೇವ, ಹೀಗೆಲ್ಲ ಇದ್ದಾರೆ. ವಸುದೇವನ ಮಕ್ಕಳು ಅನೇಕ ಜನ ಇದ್ದಾರೆ. ಆ ಶೃಗಾಲ ವಾಸುದೇವ ವಾಸವಾಗಿದ್ದ ಊರು ಯಾವುದು ಅಂದ್ರೆ ಕರವೀರಪುರ, ಕೊಲ್ಹಾಪುರ ಅಂತ ಇವತ್ತು ಕರೀತಾರೆ. ಅಲ್ಲಿ ಲಕ್ಷ್ಮಿ ಹೋಗಿ ನಿಂತು ಬಿಟ್ಟಿದ್ದಾಳೆ, ಅವಳನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಅವನಂದ, ನೀನ್ ಹೇಳಿದ್ರೆ ನಿನ್ ಜೊತೆ ಜಗಳಾಡು ಹೋದವಳು, ನಾ ಹೇಳಿದ್ರೆ ಬರ್ತಾಳ? ಬರೋದಿಲ್ಲ.
ಆವಾಗ ಪರಮಾತ್ಮ ಇಲ್ಲ 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 ನಿನಗೆ ಗೊತ್ತಿಲ್ಲ, ನಿನ್ನ ಮೇಲೆ ಅವಳಿಗೆ ಬಹಳ ಪ್ರೀತಿ, ದೇವತೆಗಳಲ್ಲೇ ಬಹಳ ಪ್ರೀತಿ ಇರೋ ಸೂರ್ಯನ ಮೇಲೆ ಮಹಾಲಕ್ಷ್ಮಿ. ಯಾಕೆ ಹೇಳ್ರಿ? ಅದಕ್ಕೆ ಹೇಳ್ತಾಳೆ, ನೀನು ಪದ್ಮಗಳನ್ನು ಅರಳಿಸುವವನಲ್ಲ. ಸೂರ್ಯ ಬಂದಾಗ ಕಮಲ ಅರಳುತ್ತದೆ, ಮಹಾಲಕ್ಷ್ಮಿ ಇರೋದೆಲ್ಲಿ? ಕಮಲದೊಳಗೆ ಇರ್ತಾಳೆ, ಕಮಲ ಗರ್ಭೆ ಆದವಳು. ಆದ್ದರಿಂದ ಅವಳ ಮನೆಯನ್ನ ನೀನು ಬೆಳಗ್ತಿ, ಆದ್ದರಿಂದ ನಿನ್ನ ಮೇಲೆ ಬಹಳ ಪ್ರೀತಿ, ಸೂರ್ಯ ಸೂರ್ಯ ಅಂತಿರ್ತಾಳೆ ಯಾವಾಗಲೂ. ಅದಕ್ಕೆ ನೀನೇ ಹೋಗ್ಬೇಕು ಕರೀಲಿಕ್ಕೆ ಅಂತಂದ. ಆಶ್ಚರ್ಯ ಆಯ್ತು. ಆದರೂ ಅವನಂತಾನಂತೆ, ನನ್ನ ಮಾತು ಅವಳು ಹೆಂಗೆ ಒಪ್ತಾಳೆ? ನಿನ್ನ ಮದುವೆ ಇದೆ ಬಾ ಅಂದ್ರೆ ಅವಳು ಒಪ್ತಾಳ? ಮೊದಲೇ ನಿನ್ನ ಜೊತೆ ಜಗಳಾಡಿದ್ದಾಳೆ. ಈಗ ಹೆಂಡತಿ ಜಗಳ ಮಾಡ್ಕೊಂಡು ಹೋಗಿರ್ತಾಳ ಗಂಡನ ಮನೆಗೆ, ತವ್ರ ಮನೆಗೆ. ಅಲ್ಲಿ ಹೋಗಿ ನಿನ್ನ ಗಂಡ ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ಬಾ ಅಂದ್ರೆ ಬರ್ತಾಳ? ಅಲ್ಲಿಂದ ಒಂದು ಪತ್ರಿಕೆ ಕಳಿಸ್ತಾಳ ಅಷ್ಟೇ. ಹಾಗಾದ್ರೆ ಏನ್ ಮಾಡೋದು ಸ್ವಾಮಿ ಅಂತಂದ್ರು. ಅದಕ್ಕೆ ಉಪಾಯಂ ಪ್ರವದಿಷ್ಯಾಮಿ ತದಾ ಗಮನ ಕರ್ಮಣಿ, ಒಂದು ಉಪಾಯ ಹೇಳ್ಕೊಡ್ತೀವಿ. ಐ ಟೆಲ್ ಯು ಏನೋ ಒಂದು ಉಪಾಯ. ಏನಂತ ಅಂದ್ರೆ, ನೀನು ಹೋದ ತಕ್ಷಣ ಜೋರಾಗಿ ಅಳಲಿಕ್ಕೆ ಪ್ರಾರಂಭ ಮಾಡಬೇಕು, ರೋದನೆ ಮಾಡಬೇಕು. ಹೋಗಿ ಹೇಳ್ಬೇಕಂತ ಏನಂತಂದ್ರೆ, ನೀನು ನಾರಾಯಣನ ವೈಕುಂಠವನ್ನ ಬಿಟ್ಟು ಕೊಲ್ಲಾಪುರಕ್ಕೆ ಬಂದ ಮೇಲೆ ಅವನ ಪರಿಸ್ಥಿತಿ ಹೇಳುವಂಗಿಲ್ಲ, ನಾಟ್ ಗುಡ್. ಏನಂತ, ನೆಲದ ಮೇಲೆ ಮಲಗಿಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಇನ್ನು 24 ಗಂಟೆ ಇರ್ಬೋದು ಅಷ್ಟೇ, ವಿ ಡೋಂಟ್ ನೋ ಅವನೇನಾಗ್ತದೋ ಗೊತ್ತಿಲ್ಲ. ಅದನ್ನು ಬರೀತಾರಂತೆ. ಏನಂತ, ಭರ್ತಾ ಜೀವತಿ ನವ, ಅವನು ಬದುಕ್ತಾನೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಇಷ್ಟು ಹೇಳು, ಅವಳು ಬರ್ತಾಳು. ಅದಕ್ಕೆ ಅವನಂದ, ಇದನ್ನಾದ್ರೂ ಹೇಳಿದ್ರೆ ನಗು ಬರ್ತದವನ, ಸ್ವಾಮಿ ನಾನು ಏನೂ ಹೇಳದೇ ಇರೋದೇ ಚೆನ್ನಾಗಿದೆ ಇದಕ್ಕಿಂತ. ಅಂತ ಮಾತು ಹೆಂಗೆ ಹೇಳಲಿ? ನಿನ್ನ ಗಂಡನಿಗೆ 3 ಲೋಕಕ್ಕೆ ಒಡೆಯನಾದ ನಾರಾಯಣನಿಗೆ ಮೃತ್ಯು ಬಂದಿದೆ ಅಂತ ಹೇಳಲಿಕ್ಕಾಗ್ತದ? ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ ಅಂತಂತಾರೆ. ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ. ಮೃತ್ಯುವಿಗೆ ಮೃತ್ಯುವಾದ ನಾರಾಯಣನಿಗೆ ಮೃತ್ಯು ಬಂದಿದೆ ಅಂತ ಹೇಳ್ಬೋದಾ? ಅದನ್ನ ನಂಬ್ತಾಳ ಅವಳು ಅಂತಂದು. ಅವಾಗ ಹೇಳ್ದ ಒಂದೇ ಮಾತು, ಮನ್ಮಾಯಾ ಮೋಹಿತ ಸರ್ವೇ ಮಮ ಮಾಯಾ ದುರತ್ಯಯ. ನೀ ಸುಮ್ಮನೆ ಹೇಳಿ ನೋಡು, ಹೌದಾ ಅಂತ ಓಡಿ ಬರ್ತಾಳ ಅವಳು. ಯಾಕೆ ಅಂದ್ರೆ, ಅವಳ ಹೆಸರು ಮಾಯಾ ಇರಬಹುದು, ಮಹಾಲಕ್ಷ್ಮಿ ಹೆಸರು ಮಾಯಾ, ಆದರೆ ಅವಳು ನನ್ನ ಮಾಯಾದೊಳಗೆ ಇದ್ದವಳೆ. ಆದ್ದರಿಂದ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಕನಕದಾಸರು ಹೇಳ್ತಾರಲ್ಲ, ಹಾಗೆ ನನ್ನ ಮಾಯೆಯೊಳಗೆ ಎಲ್ಲರೂ ಇದ್ದಾರೆ. ಆದ್ದರಿಂದ ಮಹಾಲಕ್ಷ್ಮಿ ಹೊರತಲ್ಲಪ್ಪ, ಅದಕ್ಕೆ ಅವಳು ಬಂದೇ ಬರ್ತಾಳೆ ಅಂತಂದ. ಆದರೂ ಕೂಡ ನಾನು ಹೇಳಿದ ನಾಟಕ ಮಾತ್ರ ಮರೆಯೋಂಗಿಲ್ಲ, ಮಾಡಬೇಕು, ಓಕೆ ಅಂತಂದ. ಅವನು ಹೋಗಿ ಕರವೀರಪುರಂ ಗತ್ವ ಯಥೋಕ್ತಂ ತತ್ ತಥಾ ಕರೋತ್. ಎಕ್ಸಾಕ್ಟ್ಲಿ ಇವನು ಹೆಂಗೆ ಹೇಳಿದ್ನೋ ಹಂಗೆ ಮಾಡಿದ್ನಂತ ಸೂರ್ಯದೇವ. ಮಾಡಿದ ತಕ್ಷಣ ವಾಯುವೇಗದಲ್ಲಿ ಓಡಿ ಮಹಾಲಕ್ಷ್ಮಿ ಬಂದ್ಲಂತ. ಆಶ್ಚರ್ಯ ಎಲ್ಲರಿಗೂ, ಓ ಬಂದ್ಲಲ್ಲ ಮಹಾಲಕ್ಷ್ಮಿ ಅಂದಾಗ ಇವನು ಹೇಳಿದಂತೆ, 1 ನಿಮಿಷ ಎಲ್ಲಿದ್ದಾರೆ ಬ್ರಹ್ಮದೇವ ಬಾಯಿಲ್, ರುದ್ರದೇವ ಬಾಯಿಲ್ ಅಂದ. ಅವ್ರ ಮೈ ಮೇಲೆ ಕೈ ಹಾಕೊಂಡು ಅಶಕ್ತರಂತೆ ಬರ್ತಾ ಇದ್ದಾರೆ. ಯಾಕೆಂದ್ರೆ ಸುಳ್ಳು ಹೇಳಿದ್ದಾಳೆ, ಅವನಿಗೆ ಇನ್ನೂ ಬಹಳ ಕಷ್ಟ ಆಗಿದೆ, ಅವನ ಹೆಲ್ತ್ ಸರಿ ಇಲ್ಲ, ಈಸ್ ಆನ್ ಈಸ್ ಲಾಸ್ಟ್ ಬೆಡ್ ಅಂತೆಲ್ಲ ಹೇಳ್ಬಿಟ್ಟಿದ್ರು. ಆದ್ದರಿಂದ ಹಾಗೆ ಕಾಣಿಸ್ಬೇಕಲ್ಲ, ಅದಕ್ಕಾಗಿ ಅಶಕ್ತರಂತೆ ಬರ್ತಾ ಇದ್ದಾನೆ. ಬಂದು ಭುಜೇ ಭುಜಂಗ ಭೂಷಸ್ಯ ಭುಜಮಾಸ್ತಾಯ ಭೂಮಿಪ ತಥೇತರಂ ಬ್ರಹ್ಮಕಂಠೆ ನಿಧಾಯ ನಿಜಮಾತ್ಮಭೂಹು. ಹೀಗೆ ಬರ್ತಾ ಇದ್ದಾನೆ. ನೋಡಿದ ತಕ್ಷಣ ಅವಳು ನಗ್ತಾ ಇದ್ದಾಳ ಮಹಾಲಕ್ಷ್ಮಿ. ನಕ್ಕು ಬಂದು ನಮಸ್ಕಾರವನ್ನು ಮಾಡಿ, ಸ್ವಾಮಿ ನೀನು ಕರೆದೆ ನಾನು ಬರೋದಿಲ್ಲ ಅಂತಿಲ್ಲ, ಆದ್ರೆ ಈ ಏನು ನಾಟಕ ಮಾಡ್ತಾ ಇದೆಯಲ್ಲ ಇದು ಮಾತ್ರ ಮಾಡಬೇಡ ಅಂತ ಹೇಳಿದ್ದ. ಅವಳಿಗೆ ಗೊತ್ತಿತ್ತು. ಅಷ್ಟು ಹೇಳಿ ಅವಳನ್ನು ತಬ್ಬಿಕೊಂಡಿದ್ದಾನೆ. ಆಲಿಂಗನವನ್ನು ಮಾಡಿಕೊಂಡ ಮೇಲೆ ಹೇಳ್ತಾನಂತ, ಈಗ ನನಗೊಂದು ಸ್ವಲ್ಪ ಶಕ್ತಿ ಬಂತು ಅಂದಂತ ನಾರಾಯಣ. ಎಷ್ಟು ನಾಟಕವನ್ನು ಮಾಡ್ತಿರ್ಬೋದು ಅಂತ ಅನಿಸ್ತದೆ. ಯಾಕೆ ಅಂದ್ರೆ ಅವನು ಸೂತ್ರಧಾರಿ ಅಂತ ಕರೀತಾರೆ ಅವನು. ಆದ್ದರಿಂದ ರಮಾ ಅಲಿಂಗನ ಮಾತ್ರೇಣ ಪುಷ್ಟಾಂಗೋ ವಿಷ್ಟರಶ್ರವಾಹ. ಪುಷ್ಟಾಂಗನಾಗಿ ಅವನು ಹೇಳ್ತಾನೆ, ಮಹಾಲಕ್ಷ್ಮಿ ಅಂತಾಳಂತೆ, ನನ್ನನ್ನೂ ಬಿಡೋದಿಲ್ಲ, ಎಲ್ಲಾ ಮೋಹವೂ ಕೂಡ ನನ್ನನ್ನು ಬಿಡೋದಿಲ್ಲ. ನಿನ್ನ ಮೋಹಿನಿ ರೂಪವನ್ನು ನೋಡಿ ಮೋಹಳಾದವಳು ನಾನೂ ಕೂಡ. ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣ ಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು. ಪರಮಾತ್ಮನ ಗುಣವನ್ನು ಇವತ್ತು ನೋಡಿದ್ದು ನಾಳೆ ಬೇರೆ ಇದೆ, ನಾಡಿದ್ದು ಬೇರೆ ಇದೆ ಅಲ್ಲ, ಕ್ಷಣಕ್ಕೂ ಅನುಕ್ಷಣಕ್ಕೂ ಬೇರೆಯಾಗಿ ಪರಮಾತ್ಮ ಕಾಣಿಸ್ತಾ ಇದ್ದ. ಇಷ್ಟು ಮಹಾಲಕ್ಷ್ಮಿಗೂ ಕೂಡ ಗೊತ್ತಾಗೋದಿಲ್ಲ ಅವನ ಚರ್ಯ ಅಂತಂದ್ರೆ. ಎಲ್ಲರೂ ಮೋಹಿತಾಸರ್ವೇ ಅಂತ ಹೇಳಿದ್ದು. ಆವಾಗ ಶ್ರೀನಿವಾಸ ಹೇಳ್ದ, ಏನಿಲ್ಲ ಒಂದು ವಿಷಯ ಹೇಳ್ತೀನಿ, ನೆನಪಿದ್ಯಾ, ನೀನು ಸೀತೆಯಾಗಿದ್ದಿ, ನಾನು ರಾಮಚಂದ್ರನಾಗಿದ್ದೆ. ಆವಾಗ ನೀನು ಒಬ್ಬಳನ್ನ ಮದುವೆ ಆಗುವಂತಂದಿ ನನಗೆ, ವೇದವತಿಯನ್ನ. ಆವಾಗ ನಾನು ಹೇಳಿದೆ, ರಾಮಚಂದ್ರನಾಗಿ ನಾನು ಏಕಪತ್ನಿ ವ್ರತಸ್ಥನಾಗಿದ್ದೀನಿ, ಕಲಿಯುಗದ 28ನೇ ಕಲಿಯುಗದಲ್ಲಿ ಇವಳನ್ನ ಮದುವೆ ಆಗ್ತೀನಿ ಅಂತ ಆ ಹುಡುಗಿಯನ್ನ ಮದುವೆ ಆಗ್ಲಿ ಹೊರಟಿದ್ದೀನಿ ಅಂತ ಹೇಳಿದೆ. ಓ ಹೌದಾ, ಇಷ್ಟೇ ಕೆಲಸನ, ಅವಶ್ಯವಾಗಿ ಮಾಡ್ಕೋ ಸ್ವಾಮಿ. ಯಾಕೆಂದ್ರೆ ನಾನು ಅವತ್ತೇ ಹೇಳಿದ್ದೆ ಇದನ್ನು, ಇಟ್ ವಾಸ್ ಎಂಡೋರ್ಸ್ಡ್ ಬ್ಯಾಕ್ ದೆನ್. ಅವತ್ತೇ ಹೇಳಿದ್ದೆ ನಾನು ಮದುವೆ ಆಗ್ಬೇಕು, ಇವತ್ತೇನು ಹೊಸದಲ್ಲ, ಅವಶ್ಯವಾಗಿ ಮದುವೆ ಮಾಡ್ಕೋ ಅಂತ ಹೇಳಿ ಅವಳು ಹೇಳಿದ್ದು. ಅಷ್ಟೇ ಅಲ್ಲ,
ನನ್ನ ಭೃತ್ಯರಾದ ಎಲ್ಲರನ್ನೂ ನೀನು, ಅರ್ಥಾತ್ ಜಗತ್ತಿನ ಎಲ್ಲ ಭೃತ್ಯರನ್ನು ಕೂಡ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತಿದೆ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಬುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಅಂತ ಅಲ್ಲಿ ಹೇಳುವಾಗ ತನ್ನ ಭಕ್ತರು ಹೇಳಿದ ಮಾತನ್ನ ಎಂದೂ ಸುಳ್ಳು ಮಾಡೋದಿಲ್ಲ ದೇವರು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯ. ಕೃಷ್ಣ ಭಗವದ್ಗೀತೆಯೊಳಗೆ ನಮಗೆಲ್ಲ ಒಂದು ವಿಶ್ವಾಸ ಕೊಟ್ಟಿದ್ದಾನೆ, ನನ್ನ ಭಕ್ತರನ್ನ ನಾನು ಎಂದೂ ಕೈ ಬಿಡೋದಿಲ್ಲ. ಯದಾ ಯದಾ ಹಿ ಧರ್ಮಸ್ಯ ಕೇಳಿದ್ದೀರಿ. ಆದ್ದರಿಂದ ಭಕ್ತಳಾದಳ ಕೋಟಿಯೊಳಗೆ ನಾನೇ ನಂಬರ್ 1 ಭಕ್ತೆ ಮಹಾಲಕ್ಷ್ಮಿ. ನನ್ನ ಮಾತನ್ನು ಕೂಡ ಸತ್ಯ ಮಾಡಿದೆ, ಬಹಳ ಸಂತೋಷ ಆಯಿತು ಅಂತ ಹೇಳಿ ಆನಂದ ಬಾಷ್ಮೇಣ ಸಮೃದ್ಧ ನೇತ್ರ ಸ್ವಾನಂದ ಸಂವಿತ್ ಪರಿಪೂರ್ಣ ಗಾತ್ರ ಬ್ರಹ್ಮೇಶ ಚಕ್ರ ಸ್ತುತಚತ್ ಸಚ್ಚರಿತ್ರ ತದಾ ಬಭೌ ವೆಂಕಟ ಶೈಲ ಮಿತ್ರ. ಹೀಗೆ ಅವರಿಬ್ಬರು ಕೂಡ ಚೆನ್ನಾಗಿ ಆ ವೆಂಕಟೇಶ ಪರ್ವತದಲ್ಲಿ ಸುಂದರವಾಗಿ ರಾರಾಜಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇತಿಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ರಮಾ ಸಮಾಗಮೋ ನಾಮ ಏಕಾದಶೋಧ್ಯಾಯ ಅಂತ ಇವತ್ತಿನ ಕಥಾಪ್ರಸಕ್ತಿಯನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ದಿವಸ 12ನೇ ಅಧ್ಯಾಯ ಸಂಪೂರ್ಣವಾಗಿ ವಿವಾಹೋತ್ಸವದ ವರ್ಣನೆ ಇರ್ತದೆ. ಅದನ್ನು ಅವಶ್ಯವಾಗಿ ಎಲ್ಲರೂ ಕೂಡ ಅದಕ್ಕೆ ವಿವಾಹ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಮೂಲಕವಾಗಿ ತಿಳಿಸ್ತಾ ಇದ್ದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ.